ಊರಿನಲ್ಲಿ ಬಸವಾದಿ ಶರಣರ ಕಾರ್ಯಕ್ರಮ ಯಾವುದೇ ನಡೆದ್ರೂ ಎಲ್ಲರೂ ಇಡೀ ಊರಿನವರು ಒಗ್ಗಟ್ಟಾಗಿ ಸೇರ್ಕೊಂಡು ಅದು ನಮ್ಮ ಮನೆ ಕಾರ್ಯಕ್ರಮ ಅನ್ನೋದ ರೀತಿಯಲ್ಲಿ ಮಾಡೋದ್ರಿಂದ ನನಗೆ ಎಸ್ಕೊಪ್ಪಲು ಗ್ರಾಮದ ಎಲ್ಲ ಶರಣೆಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅವ್ರ ಕಮಿಟ್ಮೆಂಟ್ ಹೆಂಗಿದೆ ಅಂತಂದ್ರೆ ದೇಶ, ಭಾಷೆ, ಜಲ, ನಮ್ಮ ನೆಲ, ಇದಕ್ಕೆ ಎಷ್ಟು ಅವ್ರ ಕಮಿಟ್ಮೆಂಟ್ ಇದೆ ಅಂದ್ರೆ ನೀವು ಅವ್ರ ಫೇಜ್ ಎಲ್ಲ ಫಾಲೋ ಅಪ್ ಮಾಡಿ ಆಮೇಲೆ ಏನು ನಮ್ಮ ಆ್ಯಪ್ ಇದೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅವ್ರಿಗೆ ಖಂಡಿತ ನಮ್ಮ MLA ಅವರು ಹೇಳೋದು ಬೇಡ, ಅವ್ರು ಹೇಳಿದ್ರೆ ಅವ್ರಿಗೆ ತುಂಬಾ ಜನ ಫಾಲೋವರ್ಸ್ ಇದ್ದಾರೆ, ತುಂಬಾ ಜನ ಈಗಾಗಲೇ ಅಭಿಮಾನಿಗಳಿದ್ದಾರೆ ಸರ್, ನಾನು ನೋಡಿದ್ದೀನಿ. ಬಸವಣ್ಣವ್ರ ಫೋಟೋ ಇಲ್ಲದ ಮನೆನೇ ಇಲ್ಲ ಎಸ್ಕೊಪ್ಪಲ್ಲಿ. ಅಷ್ಟು ನಮ್ಮ ಜಿಲ್ಲೆ ಒಳಗೆ ಯಾವ್ದಾದ್ರು ಒಂದು ಬಸವ ತತ್ವದ ಬಗ್ಗೆ ಜ್ಞಾನ ಇದೆ ಅಂದ್ರೆ ಯಾರೇನೇ ಮಾತಾಡ್ತಾರೆ ನನಗೆ ಗೊತ್ತಿಲ್ಲ. ಬಸವ ತತ್ವದ ಬಗ್ಗೆ ಜ್ಞಾನ ಇರೋಂಥ ಮನೆ, ಒಬ್ರು ಆಪೋಸ್ ಮಾಡಿದಂಥ ಮನೆ ಇರೋದು ಅಂದ್ರೆ ಎಸ್ಕೊಪ್ಪಲಲ್ಲಿ. ನಾನು ಅದನ್ನ ತುಂಬಾ ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ. ನಾನು ಮೊನ್ನೆ ಚಿತ್ರದುರ್ಗ ಕಾಲೇಜ್ಗೆ ಹೋದಾಗ ಕಾಲೇಜ್ ಹುಡುಗರಿಗೆ ಹೇಳಿದೆ, ಪ್ರಾಯಶಃ ನಮ್ಮ ಸರ್ಕಾರ ಏನಾದರೂ ಒಂದು ಯೂತ್ ಪಾಲಿಸಿ ತರಬೇಕು ಅಂದ್ರೆ, ಒಂದು ಯೋಜನೆದ ಒಂದು ಏನಾದರೂ ಒಂದು ಪ್ಲಾನ್ ತರಬೇಕು ಅಂದ್ರೆ ಅದಕ್ಕೆ ಬೇಕಾದಂಥ ಘೋಷವಾಕ್ಯ ಬೇಕು, ಟ್ಯಾಗ್ ಲೈನ್ ಬೇಕು, ನಿಮ್ಮದು ಹ್ಯಾಶ್ಟ್ಯಾಗ್ ಬೇಕು ಅಂದ್ರೆ ನೀವು ನಮ್ಮ ಬಸವ ತತ್ವಕ್ಕೆ ಬರಬೇಕು, ವಚನ ತತ್ವಕ್ಕೆ ಬರಬೇಕು ಅಂತೇಳಿ. ವೈಯಕ್ತಿಕ ವಿಚಾರಗಳಿಗೆ ಸಂಘರ್ಷಕ್ಕೊಳಗಾಗಿ ಮನಸ್ಸುಗಳು ಅನೇಕ ವಿಚಲಿತಗೊಂಡು ಇವತ್ತು ಮನಸ್ಸು ನೆಮ್ಮದಿಯನ್ನು ನಾವೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ. ಖಂಡಿತ ಕಳ್ಕೊಂಡಿದ್ದೇವಿಲ್ವಾ? ಆ ನೆಮ್ಮದಿಯನ್ನು ನಾವು ಪಡ್ಕೋಬೇಕು ಅಂದರೆ ಇಂತಹ ಅನುಭವ ಕಾರ್ಯಕ್ರಮದಲ್ಲಿ ಇಂಥ ಅನುಭವಿಗಳ ಮಾತುಗಳನ್ನು ನೀವು ಕೇಳಿದಾಗ ಮಾತ್ರ ನಿಮ್ಮ ಮನಸ್ಸಿಗೆ ಒಂದು ಮೆಡಿಸನ್ ಇದ್ದಂಗೆ. ಬೇರೆ ಯಾರು ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡಿರೋ ನೋಡಿದ್ದೀವಿ, ಅವ್ರು ಯಾರು ಇಷ್ಟು ಕ್ರಿಯಾಶೀಲವಾಗಿಲ್ಲ. ಚಟ್ನಳ್ಳಿ ಮಹೇಶ್ ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡ್ಮೇಲೆ ಹೆಂಗೆ ಕ್ರಿಯಾಶೀಲ ಆಗಿದ್ದಾರೆ ಅಂತಂದ್ರೆ ಅವ್ರ ಭವಿಷ್ಯ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ, ಬುದ್ಧಿ ಅವಾಗ ಚೆನ್ನಾಗಿಲ್ದಿರೋ ಹಾರ್ಟ್ ಇಟ್ಕೊಂಡೆ ನಾನು ಇಷ್ಟಕ್ಕಂಡು ಮಾತಾಡ್ಕೊಂಡು ಓಡಾಡ್ಕೊಂಡಿದ್ದೆ, ಹಾರ್ಟ್ ಎಲ್ಲ ಸರ್ವಿಸ್ ಮಾಡಿಸ್ಕೊಂಡು ಬಂದ್ಮೇಲೆ ಗಾಡಿ ಸರ್ವಿಸ್ ಆದಾಗ ಚೆನ್ನಾಗಿ ಓಡುತ್ತಲ್ಲ ಹಂಗೆ ನಾನು ಓಡ್ತದೇನು ಬುದ್ಧಿ ಅಂತ ಹೇಳ್ತಾರೆ. ಹಂಗಾಗಿ ಒಂದು 45 ನಿಮಿಷ ಮಳೆ ಬಂದು ಬಿಟ್ಟಂಗೆ ಮಾತಾಡಿದರು. ಈ ದಿನ ಎಸ್ಕೊಪ್ಪಲು ಗ್ರಾಮದಲ್ಲಿ ಬಸವ ಬೋಧನೆ ಪ್ರಸ್ತುತತೆ ಪ್ರವಚನ ಮಾಲಿಕೆ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಈ ಒಂದು ಕಾರ್ಯಕ್ರಮ ಆಯೋಜಿಸಿ ಇಲ್ಲಿ ನಮ್ಮ ಗುರುಗಳು, ನಮ್ಮ ಚಿಕ್ಕಮಗಳೂರು ಕಲ್ಯಾಣ ನಗರದ ಗುರುಗಳಾದಂಥ ಬಸವ ಮರುಳಸಿದ್ದ ಮಹಾಸ್ವಾಮಿಗಳು ದಯಮಾಡಿಸಿ ಇಲ್ಲಿ ಒಂದು ಉಪಸ್ಥಿತಿ ಇದ್ದು ತಮ್ಮೆಲ್ಲರಿಗೂ ಆಶೀರ್ವಚನ ನೀಡಿದ್ದಾರೆ. ಈ ಸ್ವತಂತ್ರ ಮಾಸದಲ್ಲಿರುವ ನಮ್ಮೆಲ್ಲರಿಗೆ, ಈ ಭಾರತಕ್ಕೆ ಸ್ವತಂತ್ರವನ್ನು ಲಭಿಸುವಂಥ ಅದರಲ್ಲಿ ಪಾತ್ರದಾದಂತಹ ತ್ಯಾಗ ಬಲಿದಾನವನ್ನು ನೀಡಿದ ಅದೆಷ್ಟೋ ಸ್ವತಂತ್ರ ಹೋರಾಟಗಾರರನ್ನು ನೆನೆಯುತ್ತಾ ಈ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಇಬ್ಬರು ಪೂಜ್ಯರ ಪಾದಾರವಿಂದಗಳಿಗೆ ಪುಣಮಟ್ಟು, ವೇದಿಕೆ ಮೇಲೆ ಉಪಸ್ಥಿತರಿರುವ ಅಷ್ಟು ಗಣ್ಯಮಾನ್ಯರಿಗೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ಎಲ್ಲರಿಗೂ ಶರಣಾರ್ಥಿಗಳು, ನಮಸ್ಕಾರಗಳು. ಬಂಧುಗಳೇ, ಐಸಿರಿ ಫೌಂಡೇಶನ್, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಮತ್ತು ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಸಾಹಿತಿ ಚಟ್ನಳ್ಳಿ ಮಹೇಶ್ ರವರ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ 2026 ಮನೆ ಮನದೆಡೆಗೆ ಶುದ್ಧ ನುಡಿಯ ನಡಿಗೆ ಅನ್ನೋ ಒಂದು ಅಭಿಯಾನದ 7ನೇ ದಿನದಲ್ಲಿ, 3ನೇ ವರ್ಷದ 7ನೇ ದಿನದಲ್ಲಿ ನಾವೆಲ್ಲರೂ ಎಸ್ಕೊಪ್ಪಲು ಗ್ರಾಮದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ಸನ್ನಿಧಿಯ ಮುಂದೆ ನಾವಿದ್ದೀವಿ. ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಜೋಡಿಸ್ಬೇಕು ಅಂತ ನಾವೆಲ್ಲರೂ ಒಂದು ಸಂಕಲ್ಪ ಮಾಡಿದಾಗ ಇದಕ್ಕೆ ಸಹಕಾರ ನೀಡಿದಂಥವರು ನಮ್ಮ ಹಳ್ಳಿಯ ಎಲ್ಲ ಗ್ರಾಮಸ್ಥರು. ಅದ್ರ ಜೊತೆಗೆ ಈ ಕಾರ್ಯಕ್ರಮದ ಮೂಲ ಉದ್ದೇಶನೇ ಬಂದ್ಬಿಟ್ಟು ನೀವು ನೋಡ್ಬೋದು, ಅಷ್ಟು ಸಂಸ್ಥೆಗಳು ಯಾವುದೇ ಒಂದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕಾರ್ಯಕ್ರಮವನ್ನ ಮಾಡ್ತಾ ಬಂದಿರುವಂತ ಸಂಸ್ಥೆಗಳು, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಪರಿಸರ ಪರವಾಗಿ ಕೆಲಸ ಮಾಡ್ತಾ ಬಂದಿರುವಂತ ಸಂಸ್ಥೆಗಳು. ಈ ಒಂದು ಕಾರ್ಯಕ್ರಮ ಯಾಕೆ ನಾವು ಅಭಿಯಾನವನ್ನ ಆಷಾಢ ಶ್ರಾವಣ ಮಾಸ ಅಂತ ಮಾಡಿದ್ವಿ ಅಂದ್ರೆ, ಒಳ್ಳೆ ವಿಚಾರಕ್ಕೆ, ಒಳ್ಳೆ ಪ್ರವಚನಕ್ಕೆ, ಒಳ್ಳೆ ಆಸಕ್ತಿಯ ಉಳ್ಳಂತಹ ಸಾಂಸ್ಕೃತಿಕ ಸಮಯಕ್ಕೆ ಯಾವುದೇ ಒಂದು ಕಾಲ ತಡೆಗಟ್ಟಬಾರ್ದು ಅಂತಂದ್ರೆ ಅದು ಆಷಾಢ ಆಗಿಲಿ ಶ್ರಾವಣ ಆಗಿಲಿ ಎಲ್ಲದಕ್ಕೂ ಶುಭಗಳಿಗೆ ಅನ್ನೋದು ಈ ಕ್ಷಣ ಇಲ್ಲೇ ಇದೆ ಅಂತ ನಮ್ಮ ಶರಣ ಪರಂಪರೆಯಲ್ಲಿ ಎಷ್ಟೋ ಜನ ಹೇಳಿದ್ದಾರೆ, ದಾಸರು ಪರಂಪರೆಯಲ್ಲಿ ಹೇಳಿದ್ದಾರೆ. ಅದಲ್ದಲೆ ಈ ತರ ಒಂದು ಸಮೂಹ ನಾವೆಲ್ಲರೂ ಜೊತೆಗೆ ಸೇರಿದಾಗ ಗುರು ಆಶ್ರಯದ ಅಡಿಯಲ್ಲಿ ಒಂದಿಷ್ಟು ವಿಚಾರಗಳನ್ನ ಮುಂದಿನ ತಲೆಮಾರಿಗೆ ನಾವು ಅದನ್ನ ರೂಢಿಸ್ಕೊಳ್ಳೋಕೆ ಅನುಕೂಲವಾಗುತ್ತೆ. ಮುಂದಿನ ಯುವ ಪೀಳಿಗೆಗೂ ಕೂಡ ಈ ವಿಚಾರಗಳು ಏನು ಹಿರಿಯರ ಅನುಭವದ ನುಡಿಮುತ್ತುಗಳು ಇರ್ತಾವಲ್ಲ ಅವು ನಮ್ಮ ಮುಂದಿನ ಪೀಳಿಗೆಗೆ ತಲುಪಿಸ್ಬೇಕು ಅನ್ನೋ ಒಂದು ಸದಾಶಯದೊಂದಿಗೆ ಸಕಾರಾತ್ಮಕವಾಗಿ ಸದುದ್ದೇಶವುಳ್ಳಂತಹ ಸಾತ್ವಿಕವಾದ ಕಾರ್ಯಕ್ರಮ ಈ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ. ಇನ್ನು ಈ ಕಾರ್ಯಕ್ರಮದಲ್ಲಿ ನಾವು ಅನೇಕ ವಿಚಾರಧಾರೆಯನ್ನು ಇಟ್ಕೊಂಡಿದ್ದೀವಿ, ಕೇವಲ ಒಂದು ವಿಚಾರಧಾರೆ ಅಲ್ಲ. ನೀವು ನೋಡ್ಬೋದು, ನಾವು ಪಂಚ ಸಾಗಳ ತತ್ವವನ್ನ ಪಂಚ ವ್ಯಕ್ತಿತ್ವಗಳ ಮೂಲಕ ನೋಡ್ತಾ ಇದೀವಿ.
ಬಸವಣ್ಣನವರ ಸರ್ವರಿಗೂ ಕಾಯಕ ಧರ್ಮ, ಕನಕದಾಸರವರ ಸಾಮಾಜಿಕ ಬದ್ಧತೆಯ ವಿಚಾರ, ಸ್ವಾಮಿ ವಿವೇಕಾನಂದರವರ ಸರ್ವಿಸ್ ಇಸ್ ದ ಮೋಟೋ ಆಫ್ ಲೈಫ್, ಹಾಗೂ ರಾಷ್ಟ್ರಕವಿ ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಒಂದು ಸಂದೇಶ, ಹಾಗೂ ಡಾಕ್ಟರ್ BR ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಸಮಾನತೆಯ ತತ್ವ. ಈ 5 ಸಾಗಳೊಂದಿಗೆ ನಾವು ನಮ್ಮ ಪಂಚೇಂದ್ರಿಯಗಳಿಗೆ, ಅಂದ್ರೆ ನಾವಿಲ್ಲಿ ಬಂದಾಗ ಒಂದಿಷ್ಟು ಜನನ ಸಂಪರ್ಕ ಮಾಡ್ತೀವಿ, ಕಣ್ಣಲ್ಲಿ ಕಣ್ಣಿಟ್ಟು ದೃಷ್ಟಿಯನ್ನ ನೋಡ್ತೀವಿ, ಅಲ್ಲಿ ಕಣ್ಣಿಗೆ ಒಂದು ಮುದ ಆಯ್ತು. ಅದ ನಂತರ ನಾವು ಕಿವಿಲಿ ಇಂಪಾದ ಮಾತನ್ನ ಕೇಳ್ತೀವಿ, ನಮ್ಮ ಸ್ಪರ್ಶದಲ್ಲಿ ತಣ್ಣನೆಯ ಗಾಳಿ, ಆಷಾಢ ಶ್ರಾವಣ ಮಾಸದ ಒಂದು ಪ್ರವಚನ ಮಾಲಿಕೆ ಸಮಯದಲ್ಲಿ ತಣ್ಣನೆ ಗಾಳಿ ನಮ್ಮ ಸ್ಪರ್ಶ ಆಗುತ್ತೆ. ಅದಲ್ಲದೆ ಇದಾದ ನಂತರ ನಮಗೆ ಒಳ್ಳೆ ಘಮಘಮವಾದ ಅಡುಗೆ ನಮ್ಮ ಮೂಗು ಮತ್ತೆ ನಾಲಿಗೆ ಎರಡಕ್ಕೂ ಗ್ರಾಮಸ್ಥರು ಏರ್ಪಾಟ್ ಮಾಡಿರ್ತಾರೆ. ಈ ತರ ಪಂಚೇಂದ್ರಿಯಗಳಿಗೂ ಪಂಚಸಾ ಜೊತೆಗೆ ಗುರು ಆಶ್ರಯ ಮತ್ತೆ ಹಿರಿಯರ ಒಂದು ಆಶ್ರಯದೊಂದಿಗೆ ನಾವು ಈ ನುಡಿಮುತ್ತುಗಳ ಯಾನ, ಇದೊಂಥರ ಜ್ಞಾನಗಂಗೆ. ಸೊ ಈ ನುಡಿಯ ಜ್ಞಾನಗಂಗೆಯಲ್ಲಿ ಇವತ್ತು ಬುದ್ಧಿಯರಿಬ್ರು ಸೇರೋದ್ರಿಂದ ಒಂದು ನದಿಗೆ ಮಹಾನದಿ ಸೇರಿದಂಗಾಗಿದೆ. ಅದಕ್ಕೆ ನಾವೆಲ್ಲರೂ ಒಂದು ಅಭಿನಂದನೆಯನ್ನ ವೇದಿಕೆ ಮೇಲಿರೋ ಗಣ್ಯರಿಗೆ ಕೊಡಬೇಕು ಬಂಧುಗಳು. ಈ ಒಂದು ಜ್ಞಾನ ಗಂಗೆಯಲ್ಲಿ ನಾವೆಲ್ಲರೂ ಬೇರೆ ಬೇರೆ ಇವತ್ತಿನ ವಿಚಾರ ಕೂಡ ಚಟ್ನಳ್ಳಿ ಮಹೇಶಣ್ಣನವರು ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಈ ಒಂದು ಅಭಿಯಾನಕ್ಕೆ ಒಂದು ಆಧುನಿಕವಾದ ಸ್ಪರ್ಶವನ್ನ ನೀಡಬೇಕು ಅಂತ selfiebook.a, ಅಂದ್ರೆ ನಾವು ಸ್ವತಂತ್ರ ಮಾಸದಲ್ಲಿದ್ದೀವಿ. ಸ್ವದೇಶ ಆಪ್, ಸಾಮಾಜಿಕ ಜಾಲತಾಣ ಆಪ್ ಇವತ್ತು ಎಲ್ಲಾ ಮಾಧ್ಯಮದಲ್ಲೂ ನಾವು ಬಳಸ್ತೀವಿ, ಎಲ್ಲಾ ಕ್ಷೇತ್ರದಲ್ಲೂ ಬಳಸ್ತೀವಿ. ಹಾಗಾಗಿ selfiebook.ai ಅಂತ ನಿಮ್ಮೆಲ್ಲಾ ಕೈಗೂ ಒಂದು ಕಾರ್ಡ್ ಸಿಗುತ್ತೆ, ಅದನ್ನ ಸ್ಕ್ಯಾನ್ ಮಾಡಿ ಅಲ್ಲಿ ಈ ತರದ ಕಾರ್ಯಕ್ರಮದ ವಿಚಾರಗಳು ಲಕ್ಷಾಂತರ ಜನರಿಗೆ ತಲುಪಿಸುವಂತ ಉದ್ದೇಶನೂ ಕೂಡ ಇದರಲ್ಲಿದೆ. ಅದಲ್ಲದೆ ಒಂಚೂರು ಗ್ರಾಮೀಣ ಟಚ್ ಕೂಡ ಇದೆ. ಇವತ್ತು ಗ್ರಾಮಸ್ಥರು ಎಲ್ಲರೂ ಅಡುಗೆಯನ್ನ ಮಾಡಿದ್ದಾರೆ, ಎಲ್ಲ ಸೇರ್ಕೊಂಡು ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಿದ್ದಾರೆ. ಆದ್ರೆ ಕೆಲವು ಕಡೆ ಮನೆ ಅಂಗಳದಲ್ಲೂ ಕೂಡ ಮಾಡ್ತೀವಿ. ಅಲ್ಲಿಗೆ ನಮ್ಮ ಚಟ್ನಳ್ಳಿ ಮಹೇಶಣ್ಣನವರ ಫುಡ್ಸ್, ಅಲ್ಲಿನೊಂದು ಕಿಲ್ಸ ಆಗಿರ್ಲಿ, ಅಲ್ಲಿನ ಮಾಲ್ದಿ, ಟಮಟ, ಚಿಗಣಿ, ಈ ತರದ ಗ್ರಾಮೀಣ ಆಹಾರ ಪದ್ಧತಿ, ಭಾರತೀಯ ಗ್ರಾಮೀಣ ಪರಂಪರೆಯ ಆಹಾರ ಪದ್ಧತಿಯ ಉಳಿವಿಗೆಗೂ ಕೂಡ ಈ ಅಭಿಯಾನವನ್ನ ಜೋಡಿಸ್ಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನ ಒಂದಿಷ್ಟು ಸಮಯ ದಿನ ಇದ್ದಿದ್ದೆ ನಾವು ಟಿವಿ ನೋಡೋದು, ಇನ್ನೊಂದು ಸಮಯ ಕಳೆಯೋದು, ಅಂದ್ರೆ ಮೊಬೈಲಲ್ಲಾಗಿರ್ಲಿ, ಟಿವಿಲಾಗಿರ್ಲಿ, ಹೊರಗಡೆ ಹೋಗೋದಾಗಿರ್ಲಿ. ಇವತ್ತು ಈ ಶ್ರಾವಣದ ಮಾಸದ ಒಂದು ಜ್ಞಾನಗಂಗೆ, ಒಂದು ಮಹಾನದಿಯಾದಂತ ನಮ್ಮ ಬುದ್ಧಿಯರ ಒಂದು ಸಮ್ಮಿಲನದೊಂದಿಗೆ ಇವತ್ತು ಎಸ್ಕೋಪ್ಲಲ್ಲಿ ಮಾಡಿದ್ವಿ. ನೀವೆಲ್ಲರೂ ಆನಂದಿಸಿ ಒಂದು ಆಶೀರ್ವಾದದ ಅಕ್ಷತೆ ಕಾಳನ್ನ ನಮ್ಮ ಈ ಅಭಿಯಾನಕ್ಕೆ ಹಾಕ್ತೀರಾ ಅಂತ ಭಾವಿಸಿದ್ದೀನಿ. ಜೈ ಹಿಂದ್, ಜೈ ಭಾರತ್. ಈಗ ನಾವು ಸ್ವತಂತ್ರ ಮಾಸದಲ್ಲಿ ಇರೋದ್ರಿಂದ ನಾವೆಲ್ಲರೂ ಒಂದು ಜೋರಾದ ಘೋಷಣೆ ಕೂಗ್ಬೋದಾ? ನಾನು ಜೆನ್ಸಿ ಸ್ಟೈಲ್ ಅಲ್ಲಿ ಹೌ ಇಸ್ ದ ಜೋಶ್ ಅಂತೀನಿ, ನೀವು ಜೈ ಹಿಂದ್ ಅನ್ಬೋದಾ? ಎಷ್ಟು ಜೋರಾಗಿ ಅನ್ಬೇಕಂದ್ರೆ ದೇವ್ನೂರಲ್ಲಿರೋರ್ ತನಕ ಕೇಳಿಸ್ಬೇಕು. ಹೇಳ್ಬೋದಾ? ಓಕೆ, ಎಲ್ಲರೂ ನಿಮ್ಮ ಬಲಗೈಯ ಮುಷ್ಟಿಯನ್ನ ಗಟ್ಟಿ ಮಾಡಿ, ಬಲಗೈ ಮಾತ್ರ ಹಿಂಗ್ ಅನ್ಬೇಕು. ಓಕೆ, ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಜೈ ಹಿಂದ್, ಜೈ ಭಾರತ್. ಚಿಕ್ಕ ಜನಪರ ಚಿಂತಕ ಸಾಹಿತಿ ಚಟ್ನಳ್ಳಿ ಮಹೇಶ್ ರವರ ನೇತೃತ್ವದಲ್ಲಿ ಮನದೆಡೆಗೆ ಶುದ್ಧ ನುಡಿ ನಡಿಗೆ ಅಭಿಯಾನದ ಈ ಒಂದು 7ನೇ ದಿನದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಇಬ್ಬರು ಮಹಾಪೂಜ್ಯರ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಜಿಲ್ಲಾ ಬಸವದಳದ ಅಧ್ಯಕ್ಷರಾದ ಗದ್ದೆಮನೆ ಶಿವಣ್ಣವರೇ, ಅದೇ ರೀತಿ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಸಾಹಿತಿಗಳು, ನನ್ನ ಹಿತೈಷಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಚಟ್ನಳ್ಳಿ ಮಹೇಶಣ್ಣನವರೇ, ಈ ಕಾರ್ಯಕ್ರಮದ ಸಹಭಾಗಿತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ಲಯನ್ಸ್ ಸಂಸ್ಥೆ ಅಧ್ಯಕ್ಷರಾದ ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರೇ, ಈ ಭಾಗದ ಮುಖಂಡರು, ಸಮಾಜ ಸೇವಕರು, ನನ್ನ ಹಿತೈಷಿಗಳು ಆಗಿರ್ತಕ್ಕಂಥ SP ಬಸವರಾಜರವರೇ, ಬಹುಶಃ ಈಗ ತಾನೇ ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ಐಸಿರಿ ಫೌಂಡೇಶನ್ನ ಅಧ್ಯಕ್ಷರಾಗಿರ್ತಕ್ಕಂಥ ರೋಹನ್ ಭಾರ್ಗವ ಪ್ರಿ ಈ ಕಾರ್ಯಕ್ರಮದ ಉದ್ದೇಶವನ್ನ ಯುವಕ ನಿಮ್ಮೆಲ್ಲರ ಎದುರುಗಡೆ ಪಂಚೇಂದ್ರಿಯಗಳು ಅನ್ನೋದ್ರ ಮುಖಾಂತರ ಎಳೆಯಾಗಿ ಬಿಚ್ಚಿ ಹೇಳಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶಗಳನ್ನ ಹೇಳಿದ್ದಾರೆ. ಇವತ್ತು ಏನು ನಮ್ಮ ಬಸವ ಮಂದಿರದ ಪರಮ ಪೂಜ್ಯರು ಮತ್ತೆ ಮಾರ್ಗನಹಳ್ಳಿ ಮಠದ ಪರಮ ಪೂಜ್ಯರು ನಿಮಗೆಲ್ರಿಗೂ ಶ್ರೀ ವೀರಭದ್ರೇಶ್ವರನ ಸನ್ನಿಧಾನದಲ್ಲಿ ಪ್ರವಚನವನ್ನ, ಆಶೀರ್ವಾದವನ್ನ ಮಾಡಲಿದ್ದಾರೆ. ಇವತ್ತು ಎಸ್ಕೊಪ್ಪಲು ಗ್ರಾಮದಲ್ಲಿ
ಬಹುಶಃ ಇಲ್ಲಿ 12ನೇ ಶತಮಾನದ ಬಸವಾದಿ ಶರಣರು ಈ ಭಾಗದಲ್ಲಿ ಬಂದೋಗಿದ್ದಾರೆ ಅಂತ ಅನ್ಸುತ್ತೆ. ಯಾಕೆ ಹೇಳ್ತೀನಿ ಈ ಮಾತನ್ನ ಅಂತ ಹೇಳಿದ್ರೆ, ಈ ಊರಿನಲ್ಲಿ ಬಸವಾದಿ ಶರಣರ ಕಾರ್ಯಕ್ರಮ ಯಾವುದೇ ನಡೆದ್ರೂ ಎಲ್ಲರೂ ಇಡೀ ಊರಿನವರು ಒಗ್ಗಟ್ಟಾಗಿ ಸೇರ್ಕೊಂಡು ಅದು ನಮ್ಮ ಮನೆ ಕಾರ್ಯಕ್ರಮ ಅನ್ನೋದ ರೀತಿಯಲ್ಲಿ ಮಾಡೋದ್ರಿಂದ ನನಗೆ ಎಸ್ಕೊಪ್ಪಲು ಗ್ರಾಮದ ಎಲ್ಲ ಶರಣ ಶರಣೆಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. 12ನೇ ಶತಮಾನದ ಜಗಜ್ಯೋತಿ ಬಸವಣ್ಣನವರು ಸಮಾಜದ ನಿರ್ಮಾಣಕ್ಕಾಗಿ ಶೋಷಿತ ವರ್ಗದನ್ನ ಸಮಾಜದ ಮುನ್ನೆಲೆಗೆ ತರಲಿಕ್ಕೋಸ್ಕರ ಅವತ್ತು ಅನುಭವ ಮಂಟಪದ ಮುಖಾಂತರ ಹಲವಾರು ಶರಣರು ವಚನ ಕ್ರಾಂತಿಯನ್ನೇ ಮಾಡಿದ್ದು ನಿಮ್ಗೆಲ್ರಿಗೂ ಗೊತ್ತಿದೆ. ಆ ವಚನ ಕ್ರಾಂತಿಯ ಮುಖಾಂತರ ಸಮಾಜದ ಶೋಷಿತ ವರ್ಗದವ್ರನ್ನ ಶಿಕ್ಷಣದೆಡೆಗೆ ಮತ್ತೆ ಸಮಾಜದ ಜ್ಞಾನದೆಡೆಗೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ ಅಂತೇಳಿ ಜನರನ್ನ ತರುವಂತ ಕೆಲಸವನ್ನ ಅವತ್ತು ಬಸವಾದಿ ಶರಣರು ಮಾಡಿದ್ರು. ಅದನ್ನೇ ಕುವೆಂಪುರು ಅದನ್ನೇ ಮಾಡಿದ್ದು, ಎಲ್ಲ ಮಹಾಪುರುಷರು ಅದನ್ನೇ ಮಾಡಿದ್ದು. ಹಾಗಾಗಿ ಇವತ್ತು ಈ ಐಸಿರಿ ಫೌಂಡೇಶನ್, ಲಯನ್ಸ್ ಸಂಸ್ಥೆ, ಮಾಧ್ಯಮ ಪ್ರತಿಷ್ಠಾನ, ಇದು ಚಟ್ನಳ್ಳಿ ಮಹೇಶ್ ಅಣ್ಣನವರ ನೇತೃತ್ವದಲ್ಲಿ ಹಳ್ಳಿಲಿ ಮತ್ತೆ 30 ದಿನ ಸತತವಾಗಿ ಆಷಾಢ ಮತ್ತೆ ಶ್ರಾವಣ ಎರಡನ್ನೂ ಜೋಡಿಸ್ಕೊಂಡು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಜನರಲ್ಲಿ ಇರ್ತಕ್ಕಂಥ ಮೌಢ್ಯತೆ, ಮೂಢನಂಬಿಕೆಗಳನ್ನ ಓಡಿಸುವಂತ ಕೆಲಸ, ಏನೇಳಿ ಮೌಢ್ಯತೆ, ಮೂಢನಂಬಿಕೆಗಳನ್ನ ಓಡಿಸುವಂತ ಕೆಲಸವನ್ನ ಮತ್ತೆ ಜನರಿಗೆ ಮತ್ತೆ ಮುಂದಿನ ಯುವ ಪೀಳಿಗೆಗೆ ನಮ್ಮ ಸಂಸ್ಕಾರ ಸಂಸ್ಕೃತಿಯ, ಯಾಕೆ ಅಂತ ಹೇಳಿದ್ರೆ ಅವನು ನಮ್ಮ ಯುವಕರು ರೋಹನ್ ಭಾರ್ಗವಪುರಿ ಹೇಳ್ದ ಹೌ ಈಸ್ ದಿ ಜೋಶ್ ಅಂತ ತಕ್ಷಣ. ಯಾಕೆ ಅಂತ ಹೇಳಿದ್ರೆ ದೇಶದ ಮೇಲೆ ಅಭಿಮಾನ ಫಸ್ಟ್ ಎಲ್ಲರಿಗೂ ಇರಬೇಕು. ನಾವು ಹುಟ್ಟಿರೋ ದೇಶ, ನೆಲ ಜಲ ಭಾಷೆ, ಇದಕ್ಕೆ ಜಾತಿ ಪಕ್ಷ ಭೇದ ಬಿಟ್ಟು ನೆಲ ಜಲ ಭಾಷೆ ವಿಷಯ ಬಂದಾಗ, ಧರ್ಮದ ವಿಷಯ ಸಂಸ್ಕಾರದ ವಿಷಯ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಬೇಕು ಅನ್ನೋದನ್ನ ಆ ಯುವಕ ಹೇಳಿದಾಗ ಎಲ್ಲರೂ ಇಲ್ಲಿದ್ದರು ಹಿರಿಯರು ಕಿರಿಯರು ಎಲ್ಲರೂ ಕೈ ಮುಷ್ಟಿ ಬಿಗಿ ಹಿಡಿದು ಜೈ ಹಿಂದ್ ಅಂತ ಹೇಳಿಲ್ವಾ? ಈ ರೀತಿಯ ಒಂದು ಜೋಶ್ ಎಲ್ಲ ಊರಲ್ಲೂ ಒಟ್ಟುಗೂಡಿಸುವಂತ ಕೆಲಸವನ್ನ ಇವತ್ತು ಚಟ್ನಳ್ಳಿ ಮಹೇಶ್ ಅಣ್ಣ, ನಮ್ಮ ರೋಹನ್ ಭಾರ್ಗವಪುರಿ ಮತ್ತೆ ಲಯನ್ಸ್ ಸಂಸ್ಥೆ, ಮಾಧ್ಯಮ ಪ್ರತಿಷ್ಠಾನವನ್ನ ಜೋಡಿಸ್ಕೊಂಡು ಮಾಡ್ತಾ ಇರ್ತಾರದು. ಇದಕ್ಕೆ ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮಕ್ಕೆ ಒಬ್ಬೊಬ್ಬರನ್ನ ಜೋಡಿಸ್ಕೊಂಡು ಎಲ್ಲರನ್ನೂ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದ್ರ ಮುಖಾಂತರ ವಿಷಯ ಇಷ್ಟೇ, ಮುಂದಿನ ಯುವ ಪೀಳಿಗೆಗೆ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರಗಳು ಮತ್ತೆ ನಮ್ಮ ದೇಶಭಕ್ತಿ, ನೆಲ ಜಲ ಭಾಷೆ ಇದ್ರ ಬಗ್ಗೆ ಅರಿವನ್ನ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಕ್ಷೇತ್ರದ ಶಾಸಕನಾಗಿ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಶುಭ ಹಾರೈಸ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ನಿಮ್ಗೆಲ್ರಿಗೂ ಗೊತ್ತಿದೆ, ಚಟ್ನಳ್ಳಿ ಮಹೇಶ್ ಅಣ್ಣ ಅಂತ ಹೇಳಿದ್ರೆ ಬಹುಶಃ ಬರೀ ಕೇವಲ ನಮ್ಮ ಚಿಕ್ಕಮಗಳೂರು ತಾಲೂಕು ಅಥವಾ ಚಿಕ್ಕಮಗಳೂರು ಜಿಲ್ಲೆ ರಾಜ್ಯ ಅಲ್ಲ, ನಮ್ಮ ಇಡೀ ದೇಶ ವಿದೇಶಗಳಲ್ಲೂ ಅವರ ಪ್ರವಚನಕ್ಕೆ ಜನ ಸೇರ್ತಾರೆ. ನಾನು ಕಳೆದ 2 ವರ್ಷದಿಂದ ಅಕ್ಕ ಸಮ್ಮೇಳನಕ್ಕೆ ಅವ್ರ ಜೊತೆ ನಾನು ಅತಿಥಿಯಾಗಿ ಅವರು ಅತಿಥಿಗಳಾಗಿ ಭಾಗವಹಿಸಿದಂತ ಸಂದರ್ಭ. ನಾವಿನ್ನೂ 1 ತಿಂಗಳಿದ್ರೂ ನಾವು ಕರ್ದಾರ್ ಮನೆಗೆ ಕಾರ್ಯಕ್ರಮ ಮುಗ್ಸಕ್ ಆಗ್ತಿರಲಿಲ್ಲ ಅವ್ರ ಜೊತೆ. ಅಷ್ಟು ಜನ ಅವ್ರಿಗೆ ಕರಿತಾ ಇದ್ರು, ನೀವು ಬರಬೇಕು ಪ್ರವಚನ ಮಾಡಬೇಕು, ನಮ್ಮ ಮನೆಗೆ ಬರಬೇಕು ಅಂತ. ಆ ರೀತಿ ಅವ್ರ ಮೇಲೆ ಅಷ್ಟು ಅಭಿಮಾನಿಗಳು ಅಲ್ಲಿದ್ರು. ಹಾಗಾಗಿ ಅವರ ಪ್ರವಚನ ಬಹುಶಃ ಸತತವಾಗಿ 30 ದಿವಸ ಅಂತ ಹೇಳಿದ್ರೆ ಏನು ಸುಮ್ಮನೆ ನಾವು ಹೇಳ್ಕೊಳ್ಳೋಂಥದ್ದಲ್ಲ. ಹಾಗಾಗಿ ಆ ಪ್ರವಚನನ್ನ ಅವರು ಚೆನ್ನಾಗಿ ನಡೆಸೋದ್ರ ಮುಖಾಂತರ, ಪರಮ ಪೂಜ್ಯರ ಆಶೀರ್ವಚನವನ್ನ ಕೊಡಿಸೋದ್ರ ಮುಖಾಂತರ ನಿಮಗೆ ಈಗಾಗಲೇ ಚಿಕ್ಕಮಗಳೂರು ನಗರದ ಹೃದಯ ಭಾಗ ಬಸವೇಶ್ವರ ಬೀದಿ ದೊಡಕೂರು ಬಳಿಯಲ್ಲಿರ್ತಕ್ಕಂಥ ಬಸವ ತತ್ವ ಪೀಠದ ಪೀಠಾಧ್ಯಕ್ಷರು ಮತ್ತೆ ಮಠವನ್ನ ತಾವೆಲ್ಲ ನೋಡಿದ್ದೀರಿ. ಅವರ ವಿಚಾರಧಾರೆಗಳು, ಅವರಲ್ಲಿರ್ತಕ್ಕಂಥ ಏನು ಬಸವಣ್ಣನ ವಿಚಾರಧಾರೆಗಳನ್ನ ಎಷ್ಟು ಸಲ ಕೇಳಿದ್ರು ಕೇಳಬೇಕು ಅನ್ಸುತ್ತೆ. ಅವರ ಮತ್ತೆ ಮಾರ್ಗಳ್ಳಿ ಮಠದ ಸ್ವಾಮೀಜಿಯವರ ಆಶೀರ್ವಚನ. ಇನ್ನು ನೂತನವಾಗಿ ಗದ್ದೆಮನೆ ಶಿವಣ್ಣವರು ರಾಷ್ಟ್ರೀಯ ಬಸವ ದಳಕ್ಕೆ ಅಧ್ಯಕ್ಷರಾಗಿ ಈಗ ತಾನೇ ನೇಮಕ ಆಗಿದ್ದಾರೆ. ಅದಕ್ಕೊಂದು ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕು. ನಮ್ಮ ಲಯನ್ಸ್ ಸಂಸ್ಥೆ ಅಂತ ಹೇಳಿದ್ರೆ ಏನಿತ್ತು ಅಂತ ಹೇಳಿದ್ರೆ, ನಿಮಗೆ ತುಂಬಾ ಜನಕ್ಕೆ ಲಯನ್ಸ್ ಸಂಸ್ಥೆ ಹೆಸರು ಇಲ್ಲಿ ಹಳ್ಳಿಗಳಲ್ಲಿ ಗೊತ್ತಿಲ್ಲ. ಯಾಕೆಂದ್ರೆ ಲಯನ್ಸ್ ಸಂಸ್ಥೆ ಅಂದ್ರೆ ಇದೊಂದು ಶ್ರೀಮಂತ ಸಂಸ್ಥೆ. ಲಯನ್ಸ್ ಸಂಸ್ಥೆ ಅಂದ್ರೆ ರೋಟರಿ ಸಂಸ್ಥೆ, ಲಯನ್ಸ್ ಸಂಸ್ಥೆ ಅಂದ್ರೆ ಇದೊಂದು ಶ್ರೀಮಂತ ಸಂಸ್ಥೆ. ಇಲ್ಲಿರೋ ಪದಾಧಿಕಾರಿಗಳು ಎಲ್ಲರೂ ಶ್ರೀಮಂತರು ಅಂತ ಒಂದು ಕಾಲ ಇತ್ತು. ಆದ್ರೆ ಈಗ ಹಂಗಿಲ್ಲ. ಲಯನ್ಸ್ ಸಂಸ್ಥೆ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಸಾಮಾನ್ಯ ಕುಟುಂಬದವರು ಲಯನ್ಸ್ ಸಂಸ್ಥೆಯಲ್ಲಿ ಸದಸ್ಯರಾಗಿದ್ದಾರೆ.
ಮತ್ತೆ ಸಾಮಾನ್ಯ ಜನರ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದ್ರ ಮುಖಾಂತರ ಲಯನ್ಸ್ ಸಂಸ್ಥೆ, ಶ್ರೀಮಂತ ಸಂಸ್ಥೆ ಆಗಿದ್ದ ಲಯನ್ಸ್ ಸಂಸ್ಥೆನ ಸಮಾಜದ ಕೆಳಮಟ್ಟದ ಎಲ್ಲ ಜನರ ಬಳಿಗೆ ತೆಗೆದುಕೊಂಡೋದಂತ ಕೀರ್ತಿ ಅದು ಈಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಮತ್ತೆ ಪದಾಧಿಕಾರಿಗಳಿಗೆ ಸಲ್ಲಬೇಕು ಅನ್ನೋದನ್ನ ಹೇಳ್ತೇನೆ. ಯಾಕೆಂದ್ರೆ ನಾನು ನೋಡಿದ್ದೀನಿ ಯಾಕೆ ಆ ತರ ಇತ್ತು ಅಂದ್ರೆ, ಲಯನ್ಸ್ ಸಂಸ್ಥೆ ಅಂದ್ರೆ ವಿದೇಶದಲ್ಲೆಲ್ಲ ಅದರ ಬ್ರಾಂಚ್ಗಳಿದಾವೆ. ಆದ್ರೆ ಇತ್ತೀಚೆಗೆ ಲಯನ್ಸ್ ಸಂಸ್ಥೆ ಹಲವಾರು ಕಾರ್ಯಕ್ರಮಗಳನ್ನ ಹಳ್ಳಿಗಳಲ್ಲಿ ಬಡವರಿಗೋಸ್ಕರ ಸಾಮಾಜಿಕವಾಗಿ ಮೇಲೆ ತರುವಂತ ಕೆಲಸವನ್ನ ಮಾಡ್ತಿರೋದ್ರಿಂದ ಲಯನ್ಸ್ ಸಂಸ್ಥೆಗೂ ಒಂದು ಗೌರವ ತರುವ ಕೆಲಸವನ್ನ ಅವರ ಪದಾಧಿಕಾರಿಗಳು ರಮೇಶ್ ಬಂದಿದ್ದಾರೆ, ವೇಲು ಬಂದಿದ್ದಾರೆ. ಆಯ್ತಾ, ಈಗ ನಾರಾಯಣ ಸ್ವಾಮಿ ಆಗ್ಲಿ ಅಥವಾ ರಮೇಶ್ ಇಂಜಿನಿಯರ್ ಆಗ್ಲಿ ವೇಲು ಆಗ್ಲಿ ಹುಟ್ಟುತ್ತಾ ಏನು ಚಿನ್ನದ ಚಮಚ ಬಾಯಲ್ಲಿ ಉಟ್ಕೊಂಡಿರ್ಲಿಲ್ಲ. ನಾನು ಚಿನ್ನದ ಚಮಚ ಬಾಯಲ್ಲಿ ಉಟ್ಕೊಂಡಿಲ್ಲ. ನಾನು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ರೈತರ ಮಗನಾಗಿ ಹುಟ್ಟಿರೋದು. ಅವರು ಸಹ ನಾರಾಯಣ ಸ್ವಾಮಿನೂ ಒಬ್ಬ ರೈತರ ಮಗ, ರಮೇಶ್ ವೇಲು ಎಲ್ಲ ಸಾಮಾನ್ಯ ಕುಟುಂಬದಿಂದ ಬಂದಂತವ್ರೆ. ಆದ್ರೆ ಅವಕಾಶ ಸಿಕ್ಕಾಗ ಸಾಮಾನ್ಯ ಕುಟುಂಬದವರು ಯಾವ ಶ್ರೀಮಂತರ ಕುಟುಂಬಕ್ಕಿಂತಲೂ ಒಳ್ಳೆ ಕೆಲಸ ಮಾಡಬಹುದು ಅಂತ ತೋರಿಸೋದಕ್ಕೆ ಅದೊಂದು ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳು ಉದಾಹರಣೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ರೋಹನ್ ಭಾರ್ಗವಪುರಿ ನೀವು ಕೇಳಿದ್ರಿ, ಅವನ ಪ್ರಾಸ್ತಾವಿಕವಾಗಿ ಅವನು ಪಂಚೇಂದ್ರಿಯಗಳ ಬಗ್ಗೆ ಹೇಳ್ದ. ನಾನು ಬುದ್ಧಿಯರ ಹತ್ರ ಮತ್ತೆ ಮಹೇಶಣ್ಣನ ಹತ್ರ ಹೇಳ್ತಾ ಇದ್ದೆ, ನನಗೆ ಆಶ್ಚರ್ಯ ಆಗ್ತಿದೆ ಅಂತ ಬಸವಣ್ಣ ಹೇಳಿದ್ನಲ್ವಾ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಯಾಕೆ ಬಂದಿದೀವಿ, ಏನ್ ಕುಳಿತಿದೀವಿ ಅನ್ನೋದನ್ನ ಅವರು ಬಹಳ ಎಳೆಯಾಗಿ ಬಿಡಿಸಿ ಹೇಳ್ದ. ಅದನ್ನ ಒಳ್ಳೆ ಕೆಲಸವನ್ನ ಮಾಡಿದಾಗ ಬೆಂತಟ್ಟುವಂತ ಕೆಲಸವನ್ನ ನೀವೆಲ್ಲ ಆ ಯುವಕನ ಮೇಲೆ ಆಶೀರ್ವಾದ ಮಾಡಬೇಕು ಜೋರಾದ ಚಪ್ಪಾಳೆಯೊಂದಿಗೆ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ಕ್ಷಮೆ ಕೇಳ್ತೇನೆ, ಬುದ್ಧಿಯರಲ್ಲೂ ಕ್ಷಮೆ ಕೇಳ್ತೇನೆ. ನನಗೆ ಇವತ್ತಿನ ಕಾರ್ಯಕ್ರಮ ಮಹೇಶಣ್ಣ ಗೊತ್ತಾಗ್ದಲೇನೆ ಚಿಕ್ಕಮಗಳೂರು ನಗರದಲ್ಲಿ ಒಂದು ಫ್ಲಡ್ ಲೈಟ್ ಫುಟ್ಬಾಲ್ ನಡೀತಾ ಇದೆ ಅಲ್ಲಿ ಸ್ಟೇಡಿಯಂ ಅಲ್ಲಿ 8:15 ನನಗೆ ಬಹುಮಾನ ವಿತರಣೆ ಕಾಯ್ತಿದ್ದಾರೆ. ಆದ್ರೆ ಉದ್ಘಾಟನೆ ಮಾತಾಡೋದನ್ನು ಹಾಗೆ ಹೋಗಲ್ಲ, ಇನ್ನೊಬ್ರು ಯಾರು ಮಾತಾಡಿದ ಈತ ನುಡಿನ ಕೇಳಿ ನಂತರ ತೆರಳಲಿಕ್ಕೆ ನೀವು ಅನುಮತಿ ಕೊಡಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಶ್ರೀ ಬಸವಮಳ ಸಿದ್ದೇಶ ಶಿವಸ್ವಾಮೀಜಿ ಇವರ ಪಾದಾರಗಳಿಗೆ ಹಾಗೂ ಬಸವಲಿಂಗ ಸ್ವಾಮೀಜಿಯವರ ಪಾದಾರಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಆಸೀನರಾದ ನಮ್ಮ ಜನಪ್ರಿಯ ಶಾಸಕರಾದ HD ತಮ್ಮಯ್ಯ ಅವರೇ ಹಾಗೂ ಮಹೇಶಣ್ಣವರೇ ಹಾಗೂ ವೇದಿಕೆ ಆಸೀನರ ಗಣ್ಯರೇ ಹಾಗೂ ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಈ ಸುತ್ತಮುತ್ತಲಿನ ಗ್ರಾಮಸ್ಥರೇ, ಈ ದಿನದ ಕಾರ್ಯಕ್ರಮ ಈಗ 7ನೇ ದಿವಸ ನಡೀತಾ ಇದೆ ಕಾರ್ಯಕ್ರಮ. ನಾವು ಇದನ್ನು ಈ ಕ್ರೆಡಿಟ್ ಪೂರ್ತಿ ರೋಹನ್ ಭಾರ್ಗವರಿಗೆ ಕೊಡಬೇಕು. ಯಾಕೆ ಅಂದರೆ ನಾನು ಅವ್ರ ಪೇಜ್ ಫಾಲೋ ಮಾಡ್ತಾ ಇದ್ದೀನಿ. ಎಂತೆಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಈ ವಯಸ್ಸಿನಲ್ಲಿ ಅವ್ರಿಗೆಷ್ಟು ದೇಶದ ಬಗ್ಗೆ, ನಮ್ಮ ಜನದ ಬಗ್ಗೆ, ಸಮಾಜದ ಬಗ್ಗೆ ಎಷ್ಟು ಕಳಕಳಿ ಇದೆ. ಆ ಕಳಕಳಿಯನ್ನು ಒಂದು ಪ್ರತಿಷ್ಠಾನ ಸ್ಥಾಪನೆ ಮಾಡಿ ಅದ್ರ ಮುಖಾಂತರ ನಾನು ಫಾಲೋ ಮಾಡ್ತಾ ಇರೋದು ಹೇಳ್ತಾ ಇದ್ದೀನಿ. ಅದ್ರ ಮುಖಾಂತರ ನಮ್ಮ ಚಿಕ್ಕಮಗಳೂರಿಗೆ ಒಂದು ಅಸೆಟ್ ಅಂತ ನಾನು ಡೈರೆಕ್ಟಾಗಿ ಹೇಳಿದ್ದೀನಿ. ಹಾಗೂ ನಮ್ಮ ಎಮ್ ಎಲ್ ಎರ್ ತನ್ನ ಹೇಳ್ತಾ ಇದ್ದೀನಿ, ಖಂಡಿತ ನಮ್ಮ ಚಿಕ್ಕಮಗಳೂರಿಗೆ ಒಂದು ಅಸೆಟ್ಟು ರೋಹನ್ ಭಾರ್ಗವಪುರಿ. ಖಂಡಿತ ನಾನು ಮೊನ್ನೆ ಮಾತಾಡಿದೆ ಅವ್ರಿಗೆ. ಸೊ ಇಂಥ ಒಂದು ಚಿಕ್ಕ ವಯಸ್ಸಲ್ಲಿ ಆ್ಯಕ್ಚುಲಿ ನಾನು ನೋಡಿದ್ರೆ ಏನೋ ಒಂದು ಎಂಜಾಯ್ ಮಾಡಿಕೊಂಡು ಏನೋ ಒಂದು ಚಿಟ್ಚಾಟ್ ಮಾಡ್ಕೊಂಡು ಇರೋಂಥ ಒಂದು ಏಜಲ್ಲಿ ಒಂದು ಪೂರ್ತಿ ಜವಾಬ್ದಾರಿ ತಗೊಂಡು ಅವ್ರ ಕಮಿಟ್ಮೆಂಟ್ ಹೆಂಗಿದೆ ಅಂತಂದರೆ, ದೇಶ, ಭಾಷೆ, ಜಲ, ನಮ್ಮ ನೆಲ, ಇದಕ್ಕೆ ಎಷ್ಟು ಅವ್ರ ಕಮಿಟ್ಮೆಂಟ್ ಇದೆ ಅಂದರೆ ನೀವು ಅವ್ರ ಫೇಜ್ ಎಲ್ಲ ಫಾಲೋ ಅಪ್ ಮಾಡಿ ಆಮೇಲೆ ಏನು ನಮ್ಮ ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅವರಿಗೆ ಖಂಡಿತ ನಮ್ಮ MLA ಹೇಳೋದು ಬೇಡ, ಅವ್ರು ಹೇಳ್ದೇ ಅವ್ರಿಗೆ ತುಂಬ ಜನ ಫಾಲೋವರ್ಸ್ ಇದ್ದಾರೆ, ತುಂಬ ಜನ ಈಗಾಗಲೇ ಅಭಿಮಾನಿಗಳಿದ್ದಾರೆ ಸರ್, ನಾನು ನೋಡಿದ್ದೀನಿ. ಯಾಕೆಂದರೆ ನಮ್ಮ ಸುಮಾರು ಜನ ನಾವು ಪಬ್ಲಿಕಲ್ಲಿ ಇರ್ತೀವಲ್ಲ, ಹಾಗಾಗಿ ಇದ್ದಾರೆ. ಖಂಡಿತ ಈ ಒಂದು ಕಾರ್ಯಕ್ರಮ, ಈ ವರ್ಷದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಇದು ಯಶಸ್ವಿಯಾಗಿ ನಡೀಲಿ ಅಂತೇಳಿ 2 ಮಾತು ಮಾಡೋಕ್ಕೆ ಅವಕಾಶಗಳಿದ್ದು ಮುಗಿಸ್ತೀನಿ. ಥ್ಯಾಂಕ್ ಯು. ಇವತ್ತಿನ ಶ್ರಾವಣ ಸಂಜೆ ಕಾರ್ಯಕ್ರಮವನ್ನು ನಮ್ಮ ಬಸವ ತತ್ವದಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಯಿತು ನನಗೆ. ಇಲ್ಲಿ ನಮ್ಮ ಬಸವ ಮಂಟಪದ ಅಪ್ಪಾಜಿಯವರು ಬಂದಿದ್ದಾರೆ, ಅವ್ರಿಗೂ ಶರಣಾರ್ಥಿಗಳು. ಹಾಗೂ ನಮ್ಮ ಮಾರ್ಗೋಡ್ನಳ್ಳಿ ಮಠದ ನಮ್ಮ ಭಾಗಕ್ಕೆ ಪರಿಚಯವಾದಂಥ ನಡ್ಕೊಂಬಂದಂಥ ಬುದ್ಧಿಯವರು ಬಂದಿದ್ದಾರೆ, ಅವ್ರಿಗೂ ಶರಣಾರ್ಥಿಗಳು. ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಶರಣರಿಗೂ, ನಮ್ಮ ಶಾಸಕರಾದಂಥ ತಮಿಳ್ನವ್ರಿಗೂ, ಅವ್ರಿಗೆ ತಮಿಳ್ನವ್ರ ನಮ್ಮ ಶರಣರು ಅಂತ ಹೇಳ್ತೀನಿ. ಅವರೆಲ್ಲೇ ಬಂದರೂ
ನಾವು ಎಲ್ಲೇ ಒಂದು ಪಾರ್ಲಿಮೆಂಟ್ ಇಲ್ಲಿ ನೋಡಿದ್ರು ವಿಭೂತಿ ಧರಿಸ್ಕೊಂಡು ನಮ್ಗೆ ಅದೊಂದು ಸಂತೋಷ ಆಗುತ್ತೆ. ಟಿ ವಿಲಿ ನೋಡಿದ್ರೆ ನಮ್ಮ ಶರಣರಲ್ಲಿ ನೋಡೋದ್ರಲ್ಲಿ ಅವ್ರಿಗೂ ನಮ್ಮ ಶರಣಾರ್ಥಿಗಳು, ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಶರಣೆಯರಿಗೂ ಶರಣಾರ್ಥಿಗಳು. ಇವತ್ತಿನ ದಿವಸ ನಾವು ಏನು ಕಾರ್ಯಕ್ರಮ ಅಂತಂದರೆ ನಾವು ಬಸವಣ್ಣರ ಕಾರ್ಯಕ್ರಮನ ನಾನು ಹೇಳೋಕ್ಕೆ ಏನು ಸಂತೋಷ ಆಗ್ತಾಯಿದೆ ಅಂದರೆ ಒಳ್ಳೆ ಏರಿಯಾದಲ್ಲಿ ಇವತ್ತಿನ ಬಸವ ಚಿಂತನೆ ಇಟ್ಕೊಂಡಿದ್ದಾರೆ. ಈ ಭಾಗದಲ್ಲಿ ಬಸವಣ್ಣವ್ರ ಭಕ್ತರು ಜಾಸ್ತಿ ಇದ್ದಾರೆ, ಇದ್ರ ಬಗ್ಗೆ ಜ್ಞಾನ ಜಾಸ್ತಿ ಇದೆ ಅಂದರೆ ಈ ಭಾಗದಲ್ಲೇ ನಮ್ಮ ಡಿಸ್ಟಿಕ್ ಒಳಗೆ ಜಾಸ್ತಿ ಇರೋಂಥ ಶರಣರು ಈ ಭಾಗದಿಂದಲೇ. ಈ ಭಾಗದಲ್ಲೂ ಎಷ್ಟು ಜನಕ್ಕೆ ಗೊತ್ತಿದೆಯೋ ಬಿಡಿದೆ, ನಾನಂತೂ ಮನೆಗೆ ಹೋಗಿದ್ದೀನಿ. ಬಸವಣ್ಣವ್ರ ಫೋಟೋ ಇಲ್ಲದ ಮನೆಯೇ ಇಲ್ಲ ಎಸ್ಕೊಪ್ಪದಲ್ಲಿ. ಅಷ್ಟು ನಮ್ಮ ಜಿಲ್ಲೆ ಒಳಗೆ ಯಾವುದಾದ್ರೂ ಒಂದು ಬಸವ ತತ್ವದ ಬಗ್ಗೆ ಜ್ಞಾನ ಇದೆ ಅಂದರೆ ಯಾರೇನೇ ಮಾತಾಡ್ತಾರೆ ನನಗೆ ಗೊತ್ತಿಲ್ಲ. ಬಸವ ತತ್ವದ ಬಗ್ಗೆ ಜ್ಞಾನ ಇರೋಂಥ ಮನೆ, ಒಬ್ಬರು ಆಪೋಸ್ ಮಾಡಿದಂಥ ಮನೆ ಇರೋದು ಅಂದರೆ ಎಸ್ಕೊಪ್ಪಲಲ್ಲಿ. ನಾನು ಅದನ್ನು ತುಂಬ ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ. ಹಾಗೂ ನಮ್ಮ ಸುತ್ತಮುತ್ತ ಗ್ರಾಮಸ್ಥರು, ನಮ್ಮ ಗಣಪತಿಹಳ್ಳಿ ಆಗಿರ್ಬೋದು, ಲಕ್ಷ್ಮೀ ಸಾಗರ ಆಗಿರ್ಬೋದು, ನಾಗರಾಳ ಆಗಿರ್ಬೋದು, ತುಂಬ ಶರಣರಿರೋಂಥ ಜಾಗ. ಇವರೆಲ್ಲ ನಮ್ಮ ಬಸವ ತತ್ವದಲ್ಲಿ ನಮ್ಮ ಬಸವಣ್ಣ ರಾಯ್ಕೊಡ್ ಜಾತ್ಯತೀತವಾಗಿ ಬದುಕಬೇಕು ಅಂತ ನಮ್ಮ ಬಸವಣ್ಣವರು ಅವ್ರು ಕೊಟ್ಟ ಮಾರ್ಗದಲ್ಲಿ ನಾವೆಲ್ಲ ಒಂದಾಗಿ ಬದುಕೋಣ. ಇವನ್ ಯಾರವ ಎಂದೇನೆ ಸಯ್ಯ, ಇವನ್ ನಮ್ಮವ ನಮ್ಮನ ಒಂದು ಎಂದೇನೆ ಸಯ್ಯ ಅಂತ ನಾವು ಅವ್ರ ತತ್ವದಲ್ಲಿ ಬದುಕೋಣ. ಅವ್ರ ತತ್ವದಲ್ಲಿ ಬದುಕಿದ್ರೆ ನಾವು ಯಾವುದೇ ಒಂದು ವಿಚಾರ ಇದ್ದರೂ, ಯಾವುದೋ ಒಂದು ಭಾವನೆ ಒಳಗೆ ಕೆಟ್ಟ ಭಾವನೆ ಇರೋದಿಲ್ಲ. ಬಸವಣ್ಣ ತತ್ವದಲ್ಲಿ ಹೋಯ್ತು ಅಂದರೆ ನಾವೆಲ್ಲರೂ ಒಂದಾಗಿ ಚೆನ್ನಾಗಿ ಬದುಕ್ತೀವಿ ಅಂತ ಒಂದು ಕಲ್ತ್ಕೊಂತ ಹೋಗೋಣ ಅಂತ ನಾನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಸಿರಿ ಫೌಂಡೇಶನ್ ಚಿಕ್ಕಮಗಳೂರು ಆಷಾಢ ಶ್ರಾವಣ ಮಾಸದ ಸಮಾರಂಭ. ಇದು ನಮ್ಮೂರಲ್ಲಿ 69ನೇ ಇಸ್ವಿಲೇ ಇತ್ತು. ಯಾಕೆಂದರೆ ನಾನು ಚಿಕ್ಕ ಹುಡುಗಿದ್ದಾಗ ಪ್ರತಿ ಸೋಮವಾರ ನಮ್ಮೂರಲ್ಲಿ ಹೆಣ್ಮಕ್ಳು ಹಾಗೂ ಗಂಡಸರು ಸೇರ್ಕೊಂಡು ಪ್ರತಿ ಬೀದಿಯಲ್ಲೂ ಸಹ ಈ ಸಮಾರಂಭನ ನಾವು ಕಾಣ್ತಾ ಇದ್ದು. ಆದರೆ ಇವತ್ತು ನಮ್ಮೂರಲ್ಲಿ ಇದು ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಸಹ ಪ್ರತಿ ಸೋಮವಾರ ಹೆಣ್ಮಕ್ಳು ದೇವಸ್ಥಾನಕ್ಕೆ ಬಂದು ಭಜನೆ ಮಾಡ್ಕೊಂಡು ಸ್ಮರಣೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದನ್ನು ಇನ್ನೂ ಬಿಡಲೇಬೇಡ, ಇನ್ನೂ ಜಾಸ್ತಿ ಆಗಬೇಕ ಹೊರತು ನಮ್ಮೂರಲ್ಲಿ ಬಸವ ತತ್ವ ಹುಟ್ಟಿದೆ ಅಂತ ನಮಗೆ ಹೆಮ್ಮೆ. ಸಾಲಕ್ಕೆ ನಮ್ಮ ದೇವಸ್ಥಾನದಲ್ಲೇ ಬಸವಣ್ಣನ ವಿಗ್ರಹನ ಸ್ಥಾಪನೆ ಮಾಡಿದ್ದೀವಿ. ಯಾಕೆ ಹೇಳ್ತೀನಿ, ನಮ್ಮೂರ ಕಲ್ಚರು ಪ್ರತಿಯೊಂದು ಗ್ರಾಮಕ್ಕೂ ಮಾದರಿಯಾಗಿ ಉಳ್ಕೋಬೇಕು ಅಂತ ನನ್ನ ಆಸೆ. ಪ್ರತಿ ಸೋಮವಾರ ಬೀದಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ರಂಗೋಲಿ ಹಾಕಿ ಆ ವೈಭವವನ್ನು ನೋಡೋಕ್ಕೆ ನನಗೆ ಇವತ್ತು ಕಾಣ್ತಾ ಇಲ್ಲ. ಆದರೂ ಸಹ ನೀವು ದೇವಸ್ಥಾನಕ್ಕೆ ಬಂದು ಬಸವ ಮಂಟಪದಲ್ಲಿ ಧ್ಯಾನ ಮಾಡ್ತಾಯಿದ್ದೀರಿ ಅಂದರೆ ಅದು ಸಂತೋಷ. ಹಿಂಗೆ ಮುಂದುವರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಗುರುಗಳು, ಜಟ್ನಳ್ಳಿ ಮಹೇಶ್ ಅಣ್ಣ ಎಲ್ಲರೂ ಸಹ, ನೀವು ಎಲ್ಲರೂ ಸಹ ಸೇರ್ಕೊಂಡಿದ್ದೀರಿ. ನಿಮಗೆಲ್ಲರೂ ಸಹ ನನ್ನ ಧನ್ಯವಾದಗಳು. ಭಗವಚ್ಚೇತನಕ್ಕೆ ಮಣಿದು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ನಮಗೆಲ್ಲ ದರ್ಶನ ಮತ್ತು ಆಶೀರ್ವಾದವನ್ನು ಅನುಗ್ರಹಿಸಲಿರುವ ಪರಮಪೂಜ್ಯದ್ವಯರ ದಿವ್ಯಪಾದಗಳಿಗೆ ನಮಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸ್ತಾ, ಒಂದು ಅಪರೂಪದ ಕಾರ್ಯಕ್ರಮ ಇದಾಗಿದೆ ಅಂತಕ್ಕಂಥದ್ದು ಇದೆಯಲ್ಲ, ಇದೀಗಾಗಲೇ 2 ವರ್ಷದಿಂದ ಸಾಬೀತಾಗಿದೆ, ಒಂದು ಮನೆ ಮಾತಾಗಿದೆ ಅಂತೇಳಿ. ನಮ್ಮ ಗದ್ದೆಮನೆ ಶಿವಣ್ಣವರು ರಾಷ್ಟ್ರೀಯ ಬಸವಳದ ಅಧ್ಯಕ್ಷರಾಗಿ ಅವರ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಸೇವಾ ಸಂಸ್ಥೆಗೆ ಬದ್ಧರಾಗಿರ್ತಕ್ಕಂಥ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರು ಇದರ ಜೊತೆಯಲ್ಲಿ ಕೈ ಜೋಡಿಸುವ ಮುಖೇನ ಈ ಜ್ಞಾನಯಾನದ ಒಂದು ಮಹತ್ತರವಾದಂಥ ರೋಲನ್ನು ಆ ಸಂಸ್ಥೆನೂ ಕೂಡ ವಹಿಸ್ತಾ ಇದೆ. ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಬಸವಣ್ಣವರು ಕೂಡ ಈ ಸಮಾರಂಭಕ್ಕೆ ಶುಭ ಹಾರೈಕೆಯ ಮುಖೇನ ಅತ್ಯಂತ ಸುಸಂಪನ್ನವಾಗಿ ಈ ಸಮಾರಂಭ ಆರಂಭ ಆಗಿದೆ. ನಿಮ್ಮೆಲ್ಲರ ಪ್ರೀತಿಯ ಶಾಸಕರು ಇದನ್ನು ಉದ್ಘಾಟನೆ ಮಾಡಿ ಈ ಗಿಡಕ್ಕೆ ನೀರೇರುವ ಮುಖೇನ ಈ ಬಾಳು ತಂಪಾಗಬೇಕು ಅಂದರೆ ಆ ಬಸವ ಸುದೆ ಅಂತಕ್ಕಂಥದ್ದು, ಸಾಹಿತ್ಯದ ಸುದೆ ಅಂತಕ್ಕಂಥದ್ದು, ಆ ಸಂಸ್ಕೃತಿಯ ಸುದೆ ಅಂತಕ್ಕಂಥದ್ದು ನಿರಂತರವಾಗಿ ಊರುಗಳಲ್ಲಿ ಮನೆಗಳಲ್ಲಿ ಮನಸ್ಸುಗಳಲ್ಲಿ ಅರಿಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟು ತೆರಳಿದ್ದಾರೆ. ಪ್ರಾಯಶಃ ಅವರೆಲ್ಲರೂ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಸವಣ್ಣರು ಹೇಳ್ತಕ್ಕಂಥ ಮಾತನ್ನ, ಶಿವಮೂರ್ತಿಯವರು ನಮ್ಮ ಗದ್ದೆಮನೆ ಶಿವಣ್ಣರು ಹೇಳಿರ್ತಕ್ಕಂಥ ಮಾತನ್ನು ಯಾಕೆ ಎಂಡಾರ್ಸ್ ಮಾಡ್ತೀನಿ, ಯಾಕೆ ಅದನ್ನು ಸ್ಪಷ್ಟೀಕರಿಸ್ತೀನಿ, ಅದು ಕರೆಕ್ಟಾಗಿ ಆಗಿದೆ ಅಂದರೆ ಡೆಫಿನೆಟ್ ಇಲ್ಲಿವರೆಗೂ ಕೇಳಿದ್ರಿ. ನಮ್ಮ ಇಲ್ಲಿನ ಕಲಾ ತಂಡದವರು ಅದ್ಭುತವಾದಂಥ ಭಜನೆ ಮಾಡೋ ಮುಖೇನ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಅಂತೇಳಿ. ಬೆಳಗಡೆ ಇವತ್ತು ಯಾವುದೋ ಒಂದು ಕ್ಷುಲ್ಲಕವಾದಂಥ ಸ್ವಾರ್ಥದ ಕಾರಣಕ್ಕಾಗಿ ವಿಭಜನೆ ಅಂತಕ್ಕಂಥದ್ದೇ ಬದುಕಿನ ಸೂತ್ರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ವಿಭಜನೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಮನುಕುಲಕ್ಕೆ ವಿಪತ್ತಷ್ಟೇ.
ಅದ್ರ ಮನುಕುಲ ನೆಮ್ಮದಿ ಇರಬೇಕು ಅಂದ್ರೆ ಭಜನೆನೇ ನಮ್ಮ ಸಂಪತ್ತು ಅಂತಕ್ಕಂಥದ್ದನ್ನು ಅರಿತು ಆ ಭಜನೆಯನ್ನು ಇನ್ನೂ ಉಳಿಸ್ಕೊಂಡು ಬಂದಿದ್ದೀರಲ್ಲ, ನಾವು ಖಚಿತವಾಗಿ ನಿಮ್ಮೊಂದು ದೊಡ್ಡ ಚಪ್ಪಾಳನೆ ಹೊಡಿಬೇಕು ಅಂತ. ಪ್ರಾಯಶಃ ನೀವು ಗಮನಿಸಿ, ಆರಿರ್ತಕ್ಕಂಥ ನಮ್ಮ ದೊಡ್ಡ ಯುವ ಶಕ್ತಿ ಅವರು ಒಂದು ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮಗನ್ಸಿದೆ ನಮಗನ್ಸಿದೆ ಅಂತೇಳಿ, ಯಾಕೆ ನಮ್ಮ ಮಕ್ಕಳು ಹಿಂಗಾಗಬಾರ್ದು ಅಂತೇಳಿ. ಬದಲೇ ಅನೇಕ ಸಂದರ್ಭದಲ್ಲಿ ಅನೇಕ ಯುವ ಪಡೆ ಅಂತಕ್ಕಂಥದ್ದು ದಾರಿ ತಪ್ಪಿದೆ, ಟ್ರ್ಯಾಕ್ ತಪ್ಪಿದೆ, ಎಲ್ಲವೂ ಕೂಡ ಮಾರ್ಗ ತಪ್ಪಿದಾವೆ, ಭೂಮಿ ಭಾರ ಆಗಿದೆ ಅಂತಕ್ಕಂಥ ಸಂದರ್ಭದಲ್ಲಿ ನಮ್ಮೂರಿನ ಮಕ್ಳು ಹಂಗೆ ಆಗ್ಬಾರ್ದಲ್ವಾ, ನಮ್ಮನೆ ಮಕ್ಳು ಹಂಗಾಗಬಾರ್ದಲ್ವಾ, ನಮ್ಮೂರಿನ ಮಕ್ಕಳು ಅದೊಂದು ಆಸ್ತಿ ಆಗಬೇಕು ಅಂತೇಳಿ ಸಮಾಜ ನೆನಪಿಡ್ತಕ್ಕಂಥ ಒಂದು ಜನಮುಖಿ ಚಿಂತಕರಾಗಬೇಕು ಅನ್ಲಿಕ್ಕೆ ಈ ರೋಹನ್ ಅಂತವ್ರು ಒಂದು ಮಾದರಿ ಆಗಲಿ ಮಾಡಲ್ಲಾಗಲಿ ಅಂತಕ್ಕಂಥ ಕಾರಣಕ್ಕೆ ಪ್ರಾಯಶಃ ಅವರೊಂದು ಗಮನಿಸಿ, ನಿಮಗೆ ಅವ್ರು ಹೇಳಿದಾಗೆ ಇದೊಂದು ಮೋಜಿನ ಕಾಲ, ಇದೊಂದು ಏನೋ ಒಂದು ರೀತಿ ಆ ಯೌವನದ ಕಾಲದಲ್ಲೂ ಕೂಡ ಆ ಮನಸ್ಸನ್ನು ನಿಗ್ರಹಿಸಿ ಜನಮುಖಿಯಾದಂಥ ಸಮಾಜಮುಖಿಯಾದಂಥ ಚಿಂತನೆಗೆ ಡೆಫಿನೆಟ್ ಆಗಿ ಯುವಶಕ್ತಿ ಬಳಸ್ಬೋದು ಅನ್ಲಿಕ್ಕೆ ಇದೊಂದು ಡೆಮೋ ಅಂತೀನಿ, ಇದೊಂದು ಡೆಮಾನ್ಸ್ಟ್ರೇಷನ್ ಅಂತೀನಿ ಅಂತೇಳಿ. ಗಮನಿಸಿ, ನಿಮ್ಗೆ ಏನಾಗಿದೆ ಯುವಶಕ್ತಿ? ನಾವೆಲ್ಲ ಸಹಜವಾಗಿ ಮಾತು ಹೇಳ್ತೀವಣ್ಣ, ನಮ್ಮ ಕಾಲದಂಗೆ ಇಲ್ಲ ಕಾರಣ ಹಳೆ ಕಾಲದಂಗೆ ಕಾಲ ಕೆಟ್ಟುಬಿಟ್ಟಿದೆ ಅಂತೇಳಿ. ಹೆಂಗೆ ಕೆಡ್ಲಿಕ್ಕೆ ಸಾಧ್ಯ? ಅದೇ ಸೂರ್ಯ, ಅದೇ ಚಂದ್ರ, ಅದೇ ಭೂಮಿ, ಅದೇ ಜಲ, ಅದೇ ನೀರು, ಇಡೀ ನಿಸರ್ಗ ತನ್ನ ತನವನ್ನು ಕಾಯ್ಕೊಂಡಿರ್ಬೇಕಾದ್ರೆ ಮಕ್ಕಳ ಟ್ರ್ಯಾಕ್ ತಪ್ಪಬೇಕು, ತಪ್ಪಬಾರ್ದಲ್ವಾ? ಹುಟ್ಟುವಾಗ ಎಲ್ಲ ಮಕ್ಕಳು ಕೂಡ ದೇವರಿದ್ದಂಗೆ, ಆ ದೇವರಂತ ಮಕ್ಕಳು ಇನ್ನು ದೊಡ್ಡ ದೇವರಾಗಬೇಕಲ್ಲ, ಘನದೇವರಾಗಬೇಕಲ್ಲ, ಮಹಾದೇವರಾಗಬೇಕಲ್ಲ ಅಂತ ದೇವರಂತ ಮಕ್ಕಳು ಊರಲ್ಲಿ ಜಾಸ್ತಿ ಆಗಬೇಕು, ದೇವರಂತ ಜನ ಜಾಸ್ತಿ ಆಗಬೇಕು ಅಂತಕ್ಕಂಥ ಸದಾಶಿವನ ಒತ್ತೆ ಇವತ್ತು ಈ ಜ್ಞಾನಯಾನ ಅಂತಕ್ಕಂಥದ್ದು ನಿಮ್ಮೂರಿಗೆ ಬಂದಿದೆ. ಅವ್ರು ಹೇಳಿದಾಗೆ ಹಿರಿಯರನ್ನು ನೆನೆಸಬೇಕಲ್ಲ, ಅದು ಗದ್ದೆ ಮನೆ ಸಣ್ಣಂಜಪ್ಪನವ್ರು ಇರ್ಬೋದು, ನಮ್ಮ ಡಾಕ್ಟರ್ ತಂದೆ ಬಸವರಾಜಪ್ಪನವ್ರು ಇರ್ಬೋದು, ಚನ್ನಬಸಪ್ಪನವ್ರು ಇರ್ಬೋದು, ದಿಗಿನಡಿ ಹಾಲಪ್ಪನವ್ರು ಇರ್ಬೋದು, ಅನೇಕ ಶರಣ ಸಂಕುಲ ಅಂತಕ್ಕಂಥದ್ದು ಇದೆಯಲ್ಲ, ಅದಕ್ಕೋಸ್ಕರ ತಮ್ಮ ಬಾಳಿನಲ್ಲಿ ಇಡೀ ತತ್ವಗಳನ್ನು ಬದುಕಿನಂತೆ ನುಡಿದು ನಡೆದು ಆ ಮುಖೇನ ಒಂದು ವೈಬ್ರೇಷನ್, ಆ ತತ್ವದ ಕಂಪನವನ್ನು ಉಂಟು ಮಾಡಿರ್ತಕ್ಕಂಥದ್ದು ಅತ್ಯಂತ ಖುಷಿಯ ಸಂಗತಿ. ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕಾದಂಥ ಒಂದು ಸಾಂಸ್ಕೃತಿಕವಾದ ಎಚ್ಚರ, ಒಂದು ಧಾರ್ಮಿಕವಾದಂಥ ಜವಾಬ್ದಾರಿ ಪ್ರತಿ ವ್ಯಕ್ತಿಗಳ ಮೇಲೆ ಇರಬೇಕು ಅಂತಕ್ಕಂಥದ್ದನ್ನು ಅರಿತು ಆ ಮುಖೇನ ಇಂಥ ಕಾರ್ಯಕ್ರಮದಲ್ಲಿ ಹಾಕೊಂಡು ಬಂದಿದ್ದೀವಿ ಅಂತೇಳಿ ಅವರು ನಾನು ಅಂದ್ಕೊಂತೀನಿ. ನಾನು ಹೇಳ್ತಿದ್ದೆ ಪ್ರಾಯಶಃ ನೋಡಿ ಗಮನಿಸಿ, ಇವತ್ತು ಬಸವ ತತ್ವದ ಸುಧೆ ಅಂತಕ್ಕಂಥದ್ರ ಬಗ್ಗೆ ಮಾತನಾಡಬೇಕಾದ್ರೆ ನಾನು ಪ್ರಾರಂಭದಲ್ಲಿ ಪ್ರಾಯಶಃ ನಾನು ಹೇಳಿದೆ, ಮಕ್ಕಳು ಟ್ರ್ಯಾಕ್ ತಪ್ಪಬಾರ್ದು, ಸರಿದಾರಿ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನನ್ನ ಯೋಚನೆ ಅಲ್ಲ ಅದು. ಇವತ್ತಿನ ದಿನಮಾನದಲ್ಲೂ ಕೂಡ ಇಡೀ ಸರ್ಕಾರ ಪ್ರಭುತ್ವ ಹಿಂಗೆ ಯೋಚನೆ ಮಾಡ್ತಾ ಇದೆ. ಏನೇನು ಯೋಚನೆ ಮಾಡ್ತಿದೆ ಗೊತ್ತಾ ನಿಮಗೆ? ಈ ಜಗತ್ತಿನಲ್ಲಿ, ನಮ್ಮ ದೇಶದಲ್ಲಿ, ರಾಜಧಾನಿಯಲ್ಲಿ ಡ್ರಗ್ಸ್ ಅವಳಿ ಜಾಸ್ತಿ ಆಗ್ತಾ ಇದೆ. ಆ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ವಿಕೃತವಾದಂಥ ಮನಸ್ಸಿನ ಕಡೆ ಸಾಕ್ತಾ ಇದ್ದಾರೆ. ಹಾಗೆ ಅವರೆಲ್ಲ ಸರಿದಾರಿ ತರ್ತಕ್ಕಂಥ ಸಂದರ್ಭದಲ್ಲಿ ಆ ಡ್ರಗ್ಸ್ ಕಂಟ್ರೋಲ್ ಮಾಡಬೇಕು, ಪ್ರಾಯಶಃ ಅವ್ರಿಗೆ ಏನೇನು ನಶೆ ಇರಿಸ್ತಾ ಇದೆ ಅವೆಲ್ಲ ಕಂಟ್ರೋಲ್ ಮಾಡಬೇಕು, ಆ ಮಕ್ಕಳಿಗೆ ಸಾತ್ವಿಕವಾಗಿ ಗಟ್ಟಿ ಮಾಡಬೇಕು ಅಂತಕ್ಕಂಥದ್ದನ್ನ 21ನೇ ಶತಮಾನದಲ್ಲಿ ನಿಂತು ನಮ್ಮ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಯೋಚನೆ ಮಾಡುತ್ತಿದ್ದಾವಲ್ವಾ. ನಾಡಿನ ಮಹಾಮಂತ್ರಿ ಆಗಿದ್ದವರು ಬಸವಣ್ಣ, ಆ ಬಸವಣ್ಣವ್ರು 12ನೇ ಶತಮಾನದಲ್ಲಿ ಉದಾತ್ತವಾದಂಥ ಚಿಂತನೆ ಕೊಡ್ತಾರಲ್ಲ ನಮಗೆ. ಏನು ಚಿಂತನೆ ಕೊಡ್ತಾರೆ ನಿಮಗೆ? ನಾನು ಮೊನ್ನೆ ಒಂದು ಚಿತ್ರದುರ್ಗ ಕಾಲೇಜಿಗೆ ಹೋದಾಗ ಕಾಲೇಜ್ ಹುಡುಗರಿಗೆ ಹೇಳಿದೆ, ಪ್ರಾಯಶಃ ನಮ್ಮ ಸರ್ಕಾರ ಏನಾದರೂ ಒಂದು ಯೂತ್ ಪಾಲಿಸಿ ತರಬೇಕು ಅಂದರೆ, ಒಂದು ಯುವಜನದ ಒಂದು ಏನಾದರೂ ಒಂದು ಪ್ಲ್ಯಾನ್ ತರಬೇಕು ಅಂದರೆ ಅದಕ್ಕೆ ಬೇಕಾದಂಥ ಘೋಷವಾಕ್ಯ ಬೇಕು, ಟ್ಯಾಗ್ ಲೈನ್ ಬೇಕು, ನಿಮ್ಮೊಂದು ಹ್ಯಾಶ್ಟ್ಯಾಗ್ ಬೇಕು ಅಂದರೆ ನೀವು ನಮ್ಮ ಬಸವ ತತ್ವಕ್ಕೆ ಬರಬೇಕು, ವಚನ ತತ್ವಕ್ಕೆ ಬರಬೇಕು ಅಂತೇಳಿ ಏನು ಹೇಳ್ತಾರೆ ಬಸವಣ್ಣವರು. ಎಸ್, ವಯಸ್ಸಾದಂಥ ಸಂದರ್ಭದಲ್ಲಿ ವಯೋಸಹಜವಾದ ನಮ್ಮದು ನೋಡಬೇಕಾದಂಥ ಕಣ್ಣು ಚೆನ್ನಾಗಿ ಕಾಣಲ್ಲ, ಕೇಳಬೇಕಾದಂಥ ಕಿವಿ ಸರಿಯಾಗಿ ಕೇಳಲ್ಲ, ನಮಗೆ ಬೇಕಾದಂಥ ತಾಕತ್ ಕಾಲಲ್ಲಿರಲ್ಲ, ಕೈಯಲ್ಲಿರಲ್ಲ. ಇಂಥ ಸಂದರ್ಭದಲ್ಲಿ ಏನು ಕಟ್ಟಲಿಕ್ಕಾಗತ್ತೆ ನಾವು? ಆದರೆ ರಾಷ್ಟ್ರ ಕಟ್ತಕ್ಕಂಥ, ಮನಸ್ಸನ್ನು ಕಟ್ತಕ್ಕಂಥ ಕಾರ್ಯ ಯಾವ್ಯಾವಾಗ ಆಗಬೇಕು ಅಂತಕ್ಕಂಥದ್ದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಬಸವಣ್ಣವರು. ಏನು ಹೇಳ್ತಾರೆ ಅವರು? ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯನ್ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಡೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತೇಳಿ. ಬಂದಗಡೆ ಪೂಜೆ ಮಾಡಿದ್ರು ಕುತ್ಕೊಂಡು ಹೋಮ ಮಾಡು, ಹವನ ಮಾಡು, ಪೂಜೆ ಮಾಡು, ಗಂಟೆ ಬಾರಿಸು ಅಂತಲ್ಲ. ಏನ ಪೂಜೆ ಅಂದರೆ ಇಲ್ಲಿರ್ತಕ್ಕಂಥ ನಿಜವಾದಂಥ ಸಾಂಸ್ಕೃತಿಕವಾದಂಥ ಶಕ್ತಿ ಏನಿದೆ, ನಾನು ಅಂತಕ್ಕಂಥದ್ದು, ನನ್ನ ನೂರು ಅಂತಕ್ಕಂಥದ್ದು, ನನ್ನ ಜನ ಅಂತಕ್ಕಂಥದ್ದು, ನನ್ನ ರಾಷ್ಟ್ರ ಅಂತಕ್ಕಂಥದ್ದು, ನನ್ನ ಧರ್ಮ ಅಂತಕ್ಕಂಥದ್ದು, ನಮ್ಮ ಮಠ ಅಂತಕ್ಕಂಥದ್ದು, ನಮ್ಮ ನಾಡು ಅಂತಕ್ಕಂಥದ್ದು, ನುಡಿ ಅಂತಕ್ಕಂಥದ್ದು, ಇಂಥ ವ್ಯಾಪಕವಾದಂಥ ಕ್ಷೇತ್ರ ಇದೆಯಲ್ಲ, ಆ ಕ್ಷೇತ್ರಕ್ಕೆ ನಿನ್ನ ಸೇವೆ ಸಲ್ಲಬೇಕು ಅಂತೇಳಿ ಆ ಮುಖೇನ ನಾಡು ಕಟ್ಟಬೇಕು, ಮನೆ ಕಟ್ಟಬೇಕು, ಮನಸ್ಸು ಕಟ್ಟಬೇಕು ಅಂತಕ್ಕಂಥದ್ದನ್ನ ಈ ವಚನದ ಮುಖೇನ 12ನೇ ಶತಮಾನದಲ್ಲಿ ಬಸವಣ್ಣವ್ರು ನಮಗೆ ತೆರೆದಿಟ್ಟಿದ್ದಾರೆ. ಅಂದರೆ ಅದ್ರ ಇಂಗಣಿಸಬಾರ್ದು ನಮ್ಮ ಮನಸ್ಸಲ್ಲಿ, ನಮ್ಮ ಮಕ್ಳಿಗೆ ಗೊತ್ತಾಗಬಾರ್ದು ಅದು ಅಂತೇಳಿ. ನಾನು ಈಗಾಗಲೇ ಅನೇಕ ವಚನಗಳಲ್ಲಿ ಹೇಳಿದ್ದೀನಿ, ಇಲ್ಲಪ್ಪ ಇರ್ತಕ್ಕಂಥ ಜನ, ಇರ್ತಕ್ಕಂಥ ಮಕ್ಕಳೆಲ್ಲ ನಾನಾಯ್ತು, ನಾನು ಓದಾಯ್ತು, ಇಂಜಿನಿಯರ್ ಆಯಿತು, ನನ್ನ ತೋಟ ಆಯಿತು, ನನ್ನ ದುಡಿಮೆ ಆಯಿತು, ಏನೂ ಬೇಕಿಲ್ಲ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಇಷ್ಟಕ್ಕಿಂತ ಲಿಮಿಟ್ ಆಗ್ಬಿಟ್ರೆ, ಸೀಮಿತ ಆಗ್ಬಿಟ್ರೆ ನಾಡು ಕಟ್ಟೋರು ಯಾರು? ಸಮಾಜ ಕಟ್ಟೋರು ಯಾರು? ಊರು ಕಟ್ಟೋರು ಯಾರು? ಬೇಕಲ್ವಾ? ಈ ಪ್ರಜ್ಞೆ ಗೊತ್ತಿತ್ತು ಬಸವಣ್ಣವ್ರಿಗೆ. ನಾಳೆ ಮಂತ್ರಿ ಬಸವಣ್ಣವ್ರು ಹೇಳ್ತಾರಲ್ಲ, ಹೊತ್ತಾರೆ ಎದ್ದು ಕಣ್ಣ ಹೊಸೆಯುತ್ತ ಎನ್ನ ಮನೆ, ಎನ್ನ ಮಡದಿ, ಎನ್ನ ಮಕ್ಕಳಿಗೆಂದು ಕುದಿದನಾದಡೆ ಎನ್ನ ತಲೆದಂಡ ಅಂತಾರೆ. ಹೊಲೆಯರ ಮನೆಯ ಒಕ್ಕಾದಡಿಯುವಾಗಲಿ, ಸಲೇ ಕೈಕೂಲಿಯ ಮಾಡಿಯಾದಡಿಯುವಾಗಲಿ ನಿಮ್ಮ ಶರಣರಿಗೆ ಕುದಿಯುವೆನಲ್ಲದೆ ಬರೀ ಎನ್ನ ಮನೆ, ಎನ್ನ ಮಕ್ಕಳಿಂದ ಕುದಿದರೆ ಎನ್ನ ಮನಕ್ಕೆ ಮನವೇ ಸಾಕ್ಷಿ ಕೂಡಲ ಸಂಘ ಅಂತಾರೆ.
ಏನು ಸಾಕ್ಷಿ ಪ್ರಜ್ಞೆಯನ್ನ ಒತ್ತ ಇಟ್ಟು ಈ ಮುಖೇನ ಸಂಕಲ್ಪ ಮಾಡ್ತಾರೆ ನೋಡಿ, ಅಂತ ಸಂಕಲ್ಪ ನಾವು ನೀವು ಮಾಡ್ಲಿಕ್ಕೆ ಆಗದೇ ಇದ್ರು ಸಮೇತ ಇಂಥ ಪರಂಪರೆಗೆ ನಾವು ವಾರಸ್ದಾರ್, ಇಂಥ ಶರಣ ಪರಂಪರೆಗೆ, ವಚನ ಪರಂಪರೆಗೆ, ಬಸವ ಪರಂಪರೆ ನಮ್ಮ ಬೆನ್ನಿದೆ ಅಂದ್ರೆ ಇದನ್ನ ದಾಟಿ, ನನ್ನ ಮನೆ ದಾಟಿ, ಬದುಕು ದಾಟಿ, ನನ್ನ ಮಿತಿ ದಾಟಿ ವಿಸ್ತಾರವಾದಂಥ ಪ್ರಪಂಚಕ್ಕೆ, ವಿಸ್ತಾರವಾದ ಕ್ಷೇತ್ರಕ್ಕೆ ಕಾಲಿಡಬೇಕು ಅಂತಕ್ಕಂಥ ಮಹತ್ ಪ್ರಜ್ಞೆಯನ್ನು ಯಾವ ಬಸವಣ್ಣವರು ಜಾಗೃತಗೊಳಿಸಿದ್ದಾರೆ, ಅದು ಖಚಿತವಾಗಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾಯಿದೆ, ಯಶಸ್ವಿ ಆಗ್ತಾಯಿದೆ ಅಂದರೆ ಈಗಾಗಲೇ 5-6 ದಿನ ಪ್ರಾರಂಭ ಆಗಿದೆ. ನಮ್ಮ ಲಯನ್ಸ್ನ ಅಧ್ಯಕ್ಷರು, ಪದಾಧಿಕಾರಿಗಳು, ಲೋನ್ ಎಲ್ಲರೂ ಗಮನಿಸ್ತಾ ಇದ್ದೀರಾ, ಇಲ್ಲಿರ್ತಕ್ಕಂಥ ಎಲ್ಲರೂ ಗಮನಿಸಿದ್ದೀರಾ. ಎಷ್ಟು ವಾಲಂಟಿಯರಾಗಿ ಸ್ವಪ್ರೇರಣೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟು ಇಲ್ಲಿದ್ದಾರೆ ನಮ್ಮ ಎದುರುಗಡೆ ನಮ್ಮ ದೊಡ್ಡ ಅಪ್ಪಟ ಕೃಷಿಕರಾಗಿರ್ತಕ್ಕಂಥ ನಮ್ಮ ಟಿ ವಿ ಕಾಲ್ ದಿನೇಶ್ ಅದನ್ನೊಂದು ಸಾರ್ವಜನಿಕವಾದಂಥ ಸ್ವರೂಪ ಕೊಟ್ಟು ಯಶಸ್ಸು ಮಾಡಿದರು. ನಮ್ಮ ವೈಮಲ್ಲಾಪುರದಲ್ಲಿ ಪ್ರಕಾಶ್ ಅಂತಕ್ಕಂಥ ಮಾಸ್ಟ್ರು ತುಂಬ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಮಾಡಿದರು. ಇಲ್ಲಿವರೆಗೂ ಆಗಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕ್ರಮ ನಮ್ಮ ಗದ್ದೆ, ನಮ್ಮ ಗಾಳಿಹಳ್ಳಿ ಶಿವಾನಂದ್ ಅಂತೇಳಿ ಚಿಕ್ಕಮೂರಿಂದ ಪ್ರಾರಂಭ ಆಗಿ ಕಾರ್ತಿಕ್ ಮನೆಯಿಂದ ಇಂಥ ಕಾರ್ಯಕ್ರಮ ನಿಮಗೆ ಖಚಿತವಾಗಿ ಹೇಳ್ತೀನಿ ಬಂಧುಗಳೇ. ಈ ಎಸ್ಕೊಪ್ಲು ಗ್ರಾಮಕ್ಕೆ ನಾವೇನು ಹೇಳೋ ಅಗತ್ಯ ಇಲ್ಲ, ನಮ್ಮದು ಅವ್ರದ್ದು ಸುಮಾರು ದಶಕಗಳ ಸಂಬಂಧ ಅಂತೇಳಿ. ಅಲ್ಲೊಬ್ಬೊಬ್ರುಗಳು ಒಂದು ವಚನದಲ್ಲಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತೇಳಿ ಅವ್ರು ಹೇಳ್ತಾರೆ. ಸಮುದ್ರದ ಉಪ್ಪು, ಬೆಟ್ಟದ ನೆಲ್ಲಿಕಾಯಿ, ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತೇಳಿ ಈ ಸಂಬಂಧದ ಬಗ್ಗೆ, ನನಗೂ ನಿನಗೂ ಎತ್ತಣಿಂದ ಸಂಬಂಧ ಅಂತೇಳಿ ಆ ದೇವರಿಗೂ ಇರ್ತಕ್ಕಂಥ, ಭಕ್ತನಿಗೂ ದೇವರಿಗೂ ಇರ್ತಕ್ಕಂಥ ಸಂಬಂಧದ ಬಗ್ಗೆ ಒಂದು ಅದ್ಭುತವಾದಂಥ ಆಧ್ಯಾತ್ಮಿಕವಾದಂಥ ಅರಿವನ್ನು ಎತ್ತರಿಸ್ತಕ್ಕಂಥ ಒಂದು ವಚನ ಇದೆ. ಆದರೆ ಇವತ್ತಿನ ದಿನಮಾನಕ್ಕೆ ಯಾರಾದರೂ ಎಸ್ಕೊಪ್ಲವ್ರು ನಿಂತ್ಕೊಂಡು ಇದನ್ನೇ ಪ್ರಶ್ನೆ ಮಾಡಿಬಿಟ್ರೆ ಅಲ್ಲೊಬ್ಬರು ಕೇಳ್ದಂಗೆ, ಏನಪ್ಪ ಎತ್ತಣ ಕೊಪ್ಪಲು, ಎತ್ತಣ ಚಟ್ನಳ್ಳಿ, ಎತ್ತಣಿಂದೆತ್ತ ಸಂಬಂಧವೇ ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ ನಾನು ಡೆಫಿನೆಟಾಗಿ ಅವ್ರಿಗೆ ಉತ್ತರ ಕೊಡ್ತೀನಿ. ಎತ್ತಣ ಚಟ್ನಳ್ಳಿ, ಎತ್ತಣ ಎಸ್ಕೊಪ್ಲು, ಎತ್ತಣ ಬಸವಣ್ಣ, ಎತ್ತಣ ಶರಣ ಸಾಹಿತ್ಯ, ಎತ್ತಣಿಂದೆತ್ತ ಸಂಬಂಧ ಅಂದರೆ ಡೆಫಿನೆಟಾಗಿ ಈ ಗ್ರಾಮ, ಈ ಗ್ರಾಮ ಜನತೆ ಮತ್ತು ನಮ್ಮದೇ ಇರ್ತಕ್ಕಂಥ ಅದು ಶರಣ ಸಂಬಂಧ, ಬಸವ ಸಂಬಂಧ, ವಚನ ಸಂಬಂಧ, ಸ್ನೇಹ ಸಂಬಂಧ ಅಂತಕ್ಕಂಥದ್ದನ್ನು ಅತ್ಯಂತ ಖುಷಿಯಿಂದ ನಿವೇದನೆ ಮಾಡ್ತಾ ಅಂಥ ಪವಿತ್ರವಾದಂಥ ಊರಿಗೆ ಕಾಲಿಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಿಮಗೆ ಸತ್ಯ ಹೇಳ್ತೀನಿ, ಏನು ಕೊಡುತ್ತೆ ರಿಸಲ್ಟ್, ಏನು ಕೊಡುತ್ತೆ ಫಲಿತಾಂಶ ಇಂಥ ಕಾರ್ಯಕ್ರಮಗಳು ಮಾಡೋ ಮುಖ್ಯನಾ ಅಂತೇಳಿ ಡೆಫಿನೆಟಾಗಿ ಇಲ್ಲಿರ್ತಕ್ಕಂಥ ತಮ್ಮಣ್ಣವ್ರು ಹೇಳ್ತಾ ಇದ್ರು. ಇಲ್ಲಿ ಆಡಿರ್ತಕ್ಕಂಥ ಭಜನೆಯವರಿಂದ ಇದು ಕಾರ್ಯಕ್ರಮ ಯಶಸ್ಸಾಗಿದೆ. ರೋನ್ಬರ್ಗ್ ಒಬ್ಬರಿ, ನಮ್ಮ ಲಯನ್ಸ್ ಕ್ಲಬ್ಬು, ನಮ್ಮಿಂದ ಅಂತಕ್ಕಂಥ ಎಲ್ಲ ಹೇಳಿದ್ರಲ್ಲ, ಅದರಲ್ಲಿ ಒಂದು ಸಣ್ಣ ಪಾಲ್ ಅಷ್ಟೇ, ಒಂದು ಸಣ್ಣ ರೋಲ್ ಅಷ್ಟೇ ನಮ್ಮದಾಗಲಿ ಅಥವಾ ಇನ್ಯಾವುದೇ ಆಗಲಿ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿಕ್ಕೆ ಮೇಜರ್ ರೋಲ್ ಯಾವುದು ಅಂತ ಕೇಳಿದರೆ, ದೊಡ್ಡ ಕಾಂಟ್ರಿಬ್ಯೂಷನ್ ಯಾರು ಅಂತ ಹೇಳಿದರೆ ಖಚಿತವಾಗಿ ಹೇಳ್ತೀನಿ, ಮುಕ್ತ ಮನಸ್ಸಿನಿಂದ ಹೇಳ್ತೀನಿ, ಇದು ಹೊಗಳಿಕೆಗೆ ಹೇಳ್ತಾ ಇಲ್ಲ, ನಮ್ಮ ಅಂತರಾಳದಿಂದ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರ ಕೆಲಸ ಬಿಟ್ಟು 2 ಗಂಟೆಗಳ ಕಾಲ ಬಂದು ಇಲ್ಲಿ ಕೂರ್ತಿರಲ್ಲ, ನಿಮ್ಮ ಸಂಯಮ, ನಿಮ್ಮ ತಾಳ್ಮೆ, ಇದು ನಮ್ಮ ಭವಿಷ್ಯದ ಸಮಾಜಕ್ಕೆ ಭದ್ರವಾದಂಥ ಒಂದು ಬುನಾದಿ ಇದೆ ಅಂತಕ್ಕೆ ಸಾಕ್ಷಿ. ಇದರ ಯಶಸ್ಸಿನ ರೂವಾರಿಗಳು ನೀವು ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲ ಕಡೆ ಕೇಳ್ತಿದ್ದಾರೆ. ಈಗ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಹೋದ ವರ್ಷದಲ್ಲೇ ಕೇಳ್ತಿದ್ರು, ಅಣ್ಣ ನೆಕ್ಸ್ಟ್ ಇಯರ್ ನಮ್ಮಲ್ಲಿ ಮಾಡಿರಿ ಅಂತೇಳಿ, ಅಣ್ಣ ಅದರ ನೆಕ್ಸ್ಟ್ ಇಯರ್ ನಮ್ಮಲ್ಲಿ ಮಾಡಿರಿ ಅಂತೇಳಿ, ಮುಂದೆ ವರ್ಷ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈಗಲೂ ಕೇಳಿರೋರು ಇದ್ದಾರೆ ಅಂತೇಳಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಇಂಥ ಸ್ಪರ್ಧೆ ಜಾಗೃತವಾಗಬೇಕ್ರಿ. ನೋಡಿ, ಒಂದು ರಾಜಕೀಯದ ಬಗ್ಗೆ ನಾವೇನಾದರೂ ಒಂದು ಹೋರಾಟ ಇದೆಯಲ್ಲ, ಸ್ಪರ್ಧೆ ಇದೆಯಲ್ಲ, ಕಾಂಪಿಟೇಷನ್ ಇದೆಯಲ್ಲ, ನಾವೇನು ಅದಕ್ಕೆ ಎಜುಕೇಷನ್ ಕೊಡಬೇಕಾಗಿಲ್ಲ, ಅದಕ್ಕೆ ತಿಳಿ ಹೇಳಬೇಕಾಗಿಲ್ಲ. ಆ ರಾಜಕೀಯ ಪ್ರಜ್ಞೆ ಅಷ್ಟು ಅಮೋಘವಾಗಿ ಅದು ಊರೂರನ್ನೆಲ್ಲ, ಮನಸ್ಸಲ್ಲ, ಮನೆ ಅಲ್ಲ, ಪ್ರತಿ ವ್ಯಕ್ತಿನೂ ಆಕ್ರಮಣ ಮಾಡಿಬಿಟ್ಟಿದೆ ಅಂತೇಳಿ. ಹೆಂಗೆ ಆಕ್ರಮಣ ಮಾಡಿದೆ ನಾನು ಆಗಾಗ ಹೇಳ್ತೀನಿ, ನೀವು ಸಾಮಾನ್ಯ ಗೊತ್ತಿರ್ತಕ್ಕಂಥದ್ದೇ. ನಾನು ಫೀಲ್ಡಲ್ಲಿ ಇರೋದ್ರಿಂದ ಬೇಕಾದ್ರೆ ಸ್ಪರ್ಧೆ ಇದೆ. ಅಣ್ಣ ಈ ಸರಿ ಎಲೆಕ್ಷನ್ಗೆ ತಿಮ್ಮಣ್ಣ ನಿಲ್ತಿದೆ ನನಗೆ ಗೊತ್ತಾಯ್ತು, ನಾವೊಂದು ಪ್ಲ್ಯಾನ್ ಮಾಡಿದ್ವಿ ಕಣ, ಅವ್ನು ತಮ್ಮನ್ನೇ ಎತ್ತು ಕಟ್ತಿದ್ದೀವಿ ಕಣ ಅಂತೇಳಿ. ಅಣ್ಣ ಅವ್ರ್ಯಾರು ನಿಲ್ತಾರೆ ಅಂತ ಗೊತ್ತಾಯ್ತು, ಅಣ್ಣ ನಿಮಗೆ ಗೊತ್ತಿಲ್ಲ ನಾವು ಹೆಂಗೆ ಮಾಡಿದ್ದೀವಿ ಅಂದರೆ ಅವ್ರ ಮದರನ್ನೇ ಎತ್ತು ಕಟ್ಟಿದ್ದೀವಿ ಕಣ ಅಂತೇಳಿ. ಅಣ್ಣ ಹೆಂಗೆ ಅಂದರೆ ಅದು ಪ್ರಜ್ಞೆ, ನಾನೇನು ತಪ್ಪು ಅಂತ ಹೇಳಲ್ಲ. ರಾಜಕೀಯದ ಹೋರಾಟದಲ್ಲಿ ಇಂಥ ಪ್ರಜ್ಞೆ ಜಾಗೃತವಾಗಿದೆ. ಆ ಜಾಗೃತವಾದಂಥ ರಾಜಕೀಯ ಪ್ರಜ್ಞೆಯನ್ನು ಸ್ವಲ್ಪ ಒತ್ತಟ್ಟಿಗಿಟ್ಟು ಅದಕ್ಕೆ ಮೀರಿದಂಥ, ಅದಕ್ಕೆ ದಾಟಿದಂಥ ಒಂದು ಸಾಂಸ್ಕೃತಿಕ ಪ್ರಜ್ಞೆ ಇದೆಯಲ್ಲ, ಒಂದು ಸಾಹಿತ್ಯದ ಪ್ರಜ್ಞೆ ಇದೆಯಲ್ಲ, ಅದು ಜಾಗೃತ ಆಗಬೇಕಲ್ಲ. ಅದು ಜಾಗೃತ ಆಗ್ತಕ್ಕಂಥ ನಿಟ್ಟಿನಲ್ಲಿ ಆ ರಾಜಕೀಯ ಪ್ರಜ್ಞೆಗೆ ಒಂದು ನಿಜವಾದಂಥ ನೈತಿಕವಾದಂಥ ಒಂದು ಮಾರಲ್ ಬೇಸ್ ಸಿಗಬೇಕು ಅಂತೇಳಿ ಅದಕ್ಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತೇಳಿ. ಡೆಫಿನೆಟ್ ಆಗಿ ಅಂಥ ವಿಚಾರದಲ್ಲಿ ಅಂತ ಅದ್ಭುತವಾದಂಥ ಹಿನ್ನೆಲೆ ಬೇಸ್ ಈ ಗ್ರಾಮಕ್ಕಿದೆ ಅಂತೇಳಿ. ನೆಕ್ಸ್ಟ್ ಏನಾದ್ರು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಪ್ರಜ್ಞೆ ಸ್ಪರ್ಧೆ ಹೆಂಗೆ ಬೆಳಿಬೇಕು ಅಂದರೆ, ಅಣ್ಣ ಈ ಸರಿ ಯಾವುದೋ ಒಂದು ನುಡಿ ನಡಿಗೆ ಕಾರ್ಯಕ್ರಮ ಅಂತೇಳಿ ಚಟ್ನಳ್ಳಿ ಮಹೇಶಣ್ಣವರು, ಪೂಜ್ಯರ ಸನ್ನಿಧಿ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರು ಕಣ. ಈಗ ನಾವೊಂದು ಸ್ಪರ್ಧೆ ಮಾಡ್ತಿದ್ದೀವಿ ಕಣ. ನೆಕ್ಸ್ಟ್ ಇನ್ನು 4 ತಿಂಗಳೊಳಗಡೆ ಮತ್ತೊಬ್ಬ ಯಾರೋ ಸ್ವಾಮೀಜಿಯನ್ನು ಕರೆಸಿ ಇನ್ನೊಂದು ಅಲ್ಲಮಪ್ಪರ ಬಗ್ಗೆ ಮಾತಾಡಿಸ್ತೀವಿ ಕಣ. ನೆಕ್ಸ್ಟ್ ಕರ್ಮಯೋಗಿ ಸಿದ್ದರಾಮಣ್ಣವ್ರ ಬಗ್ಗೆ ಒಂದು ಮಾತಾಡಿಸ್ತೀವಿ ಕಣ. ನೆಕ್ಸ್ಟ್ ನಮ್ಮ ಸಾಣಹಳ್ಳಿ ಶಿವಸಂಚಾರದ ಕಲಾ ತಂಡ ಕರೆಸಿ ಆ ಜಂಗಮದೊಳಗೆ ನಾಟಕ ಆಡಿಸ್ತೀವಿ ಕಣ. ಈ ಪ್ರಜ್ಞೆ ಬರಬೇಕಲ್ವಾ? ಇದು ಬಂತು ಅಂತ ಆದರೆ ಆ ಊರಲ್ಲಿ ನಿಜವಾದಂಥ ಜೀವಂತಿಕೆ ಅದು ಅವಿಚ್ಛಿನ್ನವಾಗಿ ಉಳಿಯುತ್ತೆ ಅಂತೇಳಿ. ಪ್ರಾಯಶಃ ನಮ್ಮ ಬದುಕು ಅಂದರೆ
ಕೇವಲ 2 ಅಕ್ಷರದ ಶಬ್ದ ಅಲ್ಲ ಅದು. ನಮ್ಮ ಬದುಕಿನ ಹಿಂದೆ ನಮ್ಮ ಅಜ್ಜ ಮುತ್ತಜ್ಜರು ಬಾಳದಂಥ ನೀಳ್ಗತಿಗಳಿದೆ ಅಂತೇಳಿ, ಶರಣರ ಒಂದು ಅದ್ಭುತವಾದಂತಹ ದರ್ಶನ ಇದೆ ಅಂತೇಳಿ, ಆ ದಾರ್ಶನಿಕರ ಒಂದು ದೊಡ್ಡ ಇತಿಹಾಸ ಇದೆ ಅಂತೇಳಿ, ಆ ದಾಸರ ಒಂದು ದೊಡ್ಡ ಪರಂಪರೆ ಇದೆ ಅಂತೇಳಿ, ನಮ್ಮ ಜನಪದರು ಬಾಳು ಬೆಳೆದಂತ ಒಂದು ಜೀವನಾನುಭವ ಇದೆ ಅಂತೇಳಿ, ಅವೆಲ್ಲವೂ ಕೂಡ ಮೆಲ್ಕಾಗ್ತಾ ಅದ್ರೊಳಗಡೆ ಇರ್ತಕ್ಕಂಥ ಸತ್ವವನ್ನ ನಾನಷ್ಟೇ ತಿಳಿಯೋದಲ್ಲ, ಆ ಗೊತ್ತಿರ್ತಕ್ಕಂಥದ್ದನ್ನ ಮತ್ತೊಬ್ಬರಿಗೆ ಹಂಚತಕ್ಕಂಥದ್ದು ಇದೆಯಲ್ಲ, ಅದೂ ಕೂಡ ಇವತ್ತು ಆಗಬೇಕು ಅಂತೇಳಿ ಆ ಜ್ಞಾನಕ್ಕೆ ಮಹತ್ವ ಕೊಟ್ಟಂತ ಪರಂಪರೆ ಯಾವ್ದಾದ್ರೂ ಸಾಹಿತ್ಯದ ವಲಯದಲ್ಲಿದ್ರೆ ಅದು ಖಚಿತವಾಗಿ ಹೇಳ್ಬಿಡ್ತೀನಿ, ಮಂಚೂಣಿಯ ಸಾಹಿತ್ಯ ಪರಂಪರೆ ಅಂದ್ರೆ ಅದು ವಚನ ಸಾಹಿತ್ಯ ಅಂತೇಳಿ, ಅದು ಶರಣ ಸಾಹಿತ್ಯ ಅಂತೇಳಿ. ಬಂದ್ರೆ ನಾವು ನೀವೆಲ್ಲ ಗೊತ್ತಿದೆ, ಇವತ್ತಿನ ಕಾಲದಲ್ಲೂ ಕೂಡ ಒಂದು ಜಗತ್ತಿನ ಒಂದು ವ್ಯಕ್ತಿತ್ವದ ಶ್ರೀಮಂತಿಕೆ ನಡೆಯಲಿಕ್ಕೆ ಏನ್ ಪ್ಯಾರಾಮೀಟ್ರು, ಏನ್ ಹೇಳ್ತೀವಿ ಹೇಳಿ ಅಣ್ಣ? ಅವ್ರ 4 ಕೋಟಿ ರೂಪಾಯಿ ಮನೆ ಕಟ್ಟಿ ಅಣ್ಣ ಶ್ರೀಮಂತ ಅಂತೀವಲ್ವಾ? ಅಣ್ಣ ಅವನಾದ್ರ 1 ಕೋಟಿ ರೂಪಾಯಿ ಕಾರು ತೆಗೆಣ ಶ್ರೀಮಂತ ಅಂತೀವಲ್ವಾ? ಅಣ್ಣ ಹತ್ರ 100 ಎಕರೆ ತೋಟ ತೆಗೆಣ ಶ್ರೀಮಂತ ಅಂತೀವಲ್ವಾ? ಅಂದ್ರೆ ಭೌತಿಕವಾದಂತ ಪ್ರಾಪರ್ಟಿ, ಈ ಭೌತಿಕವಾದಂತ ಆಸ್ತಿ ಮುಖೇನ ಅವ್ರು ಶ್ರೀಮಂತಿಕೆ ಹೇಳ್ತೀವಲ್ವಾ? ವಚನ ಸಾಹಿತ್ಯದ ವಿಶೇಷ ಇವರ ಶ್ರೀಮಂತರು, ಅದೆಲ್ಲ ಗೊತ್ತಲ್ಲ ನಿಮಗೆ. ಇವತ್ತಿರುತ್ತೆ ಹೋಗುತ್ತೆ. ಇಂಗ್ಲಿಷ್ ಅನ್ನೊಂದು ಮಾತಿದೆ, ಮನಿ ಕಮ್ಸ್ ಅಂಡ್ ಗೋಸ್. ಒಪ್ಕೊಂತೀರಾ? ದುಡ್ಡು ಬರುತ್ತೆ ಹೋಗುತ್ತೆ ರೀ, ಹೋಗುತ್ತಾ ಇಲ್ವಾ? ಅಣ್ಣ ಹಂಗಿದ್ರು ಕಣ ಈಗ ಹೆಂಗಾಯ್ದಾರ ಅಣ್ಣ, ಅಣ್ಣ ಹಂಗಿದ್ರು ಈಗ ಹೆಂಗಾದ್ರ ಅಣ್ಣ ಅಂತ ಅಂತೀವಲ್ವಾ? ಅದು ಶಾಶ್ವತವಾಗಿರಲ್ಲಲ್ವಾ? ಮನಿ ಕಮ್ಸ್ ಅಂಡ್ ಗೋಸ್, ಬಟ್ ದ ವಿಸ್ಡಮ್ ಕಮ್ಸ್ ಅಂಡ್ ಗ್ರೋಸ್ ಅಂತೇಳಿ. ವಿಸ್ಡಮ್ ಅಂದ್ರೆ ಗೊತ್ತಾ? ವಿವೇಕ ಅಂತೇಳಿ. ವಿವೇಕ ಬಂದು ಹೋಗೋದಲ್ರಿ, ಅದು ಬಂದು ಇನ್ನು ಬೆಳೆಯುತ್ತೆ ಅಂತೇಳಿ, ನೆಲೆಯಾಗಿ ನಿಲ್ಲುತ್ತೆ ಅಂತೇಳಿ. ಈ ನಿಲ್ತಕ್ಕಂಥ ಜ್ಞಾನ ಇದೆಯಲ್ಲ, ಅದು ಸುಜ್ಞಾನದ ಕಡೆಗೆ ಹೋಗ್ಬೇಕು ಅಂತಕ್ಕಂಥ ತಾತ್ವಿಕವಾದಂಥ ಚಿಂತನೆಯನ್ನು ಗಟ್ಟಿಗೊಳಿಸಿ ಈ ಜಗತ್ತಿನಲ್ಲಿ ಯಾರು ಶ್ರೀಮಂತ ಅಂತಕ್ಕಂಥದ್ದನ್ನು ನಮ್ಮ ಅಲ್ಲಮ್ಮ ಪ್ರಭು ಏನು ಹೇಳ್ತಾರೆ? ಯಾರು ದುಡ್ಡಿರೋರಲ್ಲ, ಆಸ್ತಿ ಇರೋರಲ್ಲ, ಯಾವ ಬ್ಯಾಂಕ್ ಬ್ಯಾಲೆನ್ಸ್ ಇರೋರಲ್ಲ. ಏನು ಹೇಳ್ತಾರೆ ಅವರು? ಈ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನರತ್ನ ನೋಡ, ಅಂತಿಪ್ಪ ಜ್ಞಾನರತ್ನವನ್ನು ನೀ ಕೆಡಗೊಡದೆ ಅಲಂಕರಿಸಿದೆಯಾದಡೆ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನಗಿಂತ ಸಿರಿವಂತರಿಲ್ಲ ನೋಡ ಅಂತೇಳಿ. ಯಾರೇ ಶ್ರೀಮಂತರ ಈ ಜಗತ್ತಿನಲ್ಲಿ? ಪ್ರಾಯಶಃ ಗಮನಿಸಬೇಕು. ನಾನು MA ಮಾಡೀನಿ, IAS ಮಾಡೀನಿ, IPS ಮಾಡೀನಿ, ಮೆಡಿಕಲ್ ಮಾಡಿದ್ದೀನಿ. ಈ ಕ್ವಾಲಿಫಿಕೇಶನ್ ಹೊಂದಿರೋರಲ್ಲ ಶ್ರೀಮಂತರು. ಒಂದು ಎಚ್ಚರ ಕೊಡ್ತಾರೆ ಗೊತ್ತಾ ಅಲ್ಲಮ್ಮ ಪ್ರಭುಗಳು? ಅಲ್ಲೊಂದು ಒಳಧ್ವನಿ ಇದೆ, ಗಮನಿಸಿದಿರ ನಿಮಗೆ? ಏನು ಹೇಳ್ತಾರೆ ಅವರು ಅಲ್ಲಮ್ಮ ಪ್ರಭುಗಳು? ಅಂತಿಪ್ಪ ಜ್ಞಾನರತ್ನವನು, ಇಲ್ಲಪ್ಪ ನೀನು ಪಡೆದು ಬಿಟ್ಟಿದ್ಯಾ, ಅದ್ಭುತವಾದಂಥ ಜ್ಞಾನ ಇದೆ, ಆ ಜ್ಞಾನದಂತೆ ನಿನ್ನ ನಡೆ ಇರಬೇಕು ಅಂತೇಳಿ ಅಂತಿಪ್ಪ ಜ್ಞಾನವನ್ನು ಕೆಡಗೊಡದೆ ಅಲಂಕರಿಸಿದೆ ಆದಡೆ. ಇವಾಗ ಜಗತ್ತಿನಲ್ಲಿ ಬಾಂಬಾಕ್ ಅವರು ಇದ್ದಾರಲ್ಲ, ಟೆರರಿಸ್ಟ್, ಭಾರಿ ಓದಿದ್ದಾರೆ ಗೊತ್ತಾ ನಿಮಗೆ? ಅವ್ರನ್ನೆಲ್ಲ ಜ್ಞಾನಿಗಳು ಅನ್ನಕ್ಕಾಗತ್ತಾ? ಅವ್ರು ಭಾರಿ ಶ್ರೀಮಂತರು ಅನ್ನಕ್ಕಾಗತ್ತಾ? ಮತ್ತೇನಾಗ್ಬೇಕು ನಿನ್ನ ಜ್ಞಾನ? ನಿನ್ನ ಜ್ಞಾನ ಜನಸಮುದಾಯದ ಕಲ್ಯಾಣಕ್ಕೆ ಪಾತ್ರವಾಗಬೇಕು ಅಂತೇಳಿ, ಅದು ಯಾರಿಗೂ ಕೂಡ ಕೇಡು ಮಾಡಬಾರದು ಅಂತೇಳಿ, ಇಡೀ ಒಂದು ಸಮುದಾಯದ ಜೀವ ಸಂಕುಲದ ನೆಮ್ಮದಿಗೆ ನಿನ್ನ ಜ್ಞಾನ ಬಳಕೆ ಆಗಬೇಕು ಅಂತೇಳಿ ಅಂತಿಪ್ಪ ಜ್ಞಾನವನ್ನು ಕೆಡಗೊಡದೆ, ಕೆಡಿಸಬಾರ್ದು ನೀನು ಅಂತೇಳಿ ನಾವು ಪಡೆದಿರತಕ್ಕಂಥ ಜ್ಞಾನ ಅದು ಪ್ರದರ್ಶನದ ಸರಕಲ್ಲ, ಅದು ಆತ್ಮದರ್ಶನದ ಬೆಳಕು ಅಂತೇಳಿ. ಒಂದು ಸಾರಿ ನಮ್ಮೂರಾಗ ಗ್ರ್ಯಾಜುಯೇಟ್ ಮಾಡಿದವನು ಡಿಗ್ರಿ ಮಾಡಿ, ಅಣ್ಣ ಫೋನ್ ಪ್ಲೀಸ್, ಅಣ್ಣ ಫೋನ್ ಪ್ಲೀಸ್ ದಯಮಾಡಿ. ಯಾಕೆಂದ್ರೆ ನಮ್ದು ಏನು ಅಂದರೆ ನಾನೇನೋ ಭಾರಿ ಮಾತಾಡ್ತೀನಿ, ನೀವು ಕೇಳಬೇಕು ಅಂತಕ್ಕಂಥದ್ದಲ್ಲ. ಪ್ರಾಯಶಃ ಇಂಥ ಸಂದರ್ಭದಲ್ಲಿ ಆ ಸಮಷ್ಟಿ ಶಿಸ್ತು ಅಂತ ಒಂದಿದೆ. ಯಾವುದಪ್ಪ ಅಂದರೆ ವ್ಯಕ್ತಿಗತವಾಗಿ ನಾವಿದ್ದಾಗ ನಮ್ಮ ಮನೇಲಿ ಶಿಸ್ತು ಬೇರೆ, ಆದರೆ ಒಂದು ಸಮಾರಂಭದ ಶಿಸ್ತು ಹೇಗಿರಬೇಕು ಅಂತಕ್ಕಂಥ ಒಂದು ಡೆಮೋ ಈ ಊರುಗಳೆಲ್ಲ ಅಂತೇಳಿ. ಆ ಕಾರಣಕ್ಕೋಸ್ಕರ ತಪ್ಪಿಲಿಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತಿನ ದಿನಮಾನದಲ್ಲಿ ಆ ಬರೀ ಪ್ರದರ್ಶನದ ಸರಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ತೆರೆದಿಡ್ತಾರಲ್ಲ ವಿಸ್ತಾರವಾದಂಥ ಜ್ಞಾನವನ್ನು ಅಲ್ಲಮ್ಮ ಪ್ರಭುಗಳು. ಎಸ್, ನಾವು ಕೂಡ ನೋಡಿದ್ದೀವಿ ಭಾರಿ ಜನ ಅಧಿಕಾರಿಗಳನ್ನ, IAS ನೋಡಿದ್ದೀವಿ, DC ನೋಡಿದ್ದೀವಿ, ನಮ್ಮೂರಾಗಿರ್ತಕ್ಕಂಥ ಆಫೀಸರ್ ನೋಡಿದ್ದೀವಿ. ಹೆಂಗಿರ್ಬೇಕು ಅವನ ಆಫೀಸರ್, ಅವನ ಅಧಿಕಾರಿ ಹೆಂಗಿರ್ಬೇಕಲ್ವಾ? ಅವನಿಗೆ ಜ್ಞಾನ ಇದೆ ಅಂದರೆ, ಯಾರೋ ನಮ್ಮ ಎಸ್ಕೋಪ್ ರೈತ ಒಂದು AW ಹತ್ರನೋ ಆಯಿತು, ಇನ್ನೊಂದು ತಹಶೀಲ್ದಾರ್ ಹತ್ರನೋ ಹೋದ ಅಂದರೆ ಅವನ ಜ್ಞಾನದ ಬಳಕೆ ಹೆಂಗಾಗ್ಬೇಕು ಸರ್? ಇವನು ಅರ್ಜಿ ಕೊಟ್ಟ ತಕ್ಷಣ ನಾನು ಎದುರಿಗೆ ಬಂದಿರತಕ್ಕಂಥ ಕ್ಲೈಂಟ್, ನಾನು ಎದುರಿಗೆ ಬರ್ತಿರ್ತಕ್ಕಂಥ ಫಲಾನುಭವಿ, ಎಸ್ ಇವನು ಏನಾರು ಉಪಕಾರ ಮಾಡಬೇಕು ಅಂದರೆ ಅರ್ಜಿ ನೋಡಿ ಅವನು ಯೋಚನೆ ಮಾಡಬೇಕು, ಎಸ್ ಇದನ್ನು ಕಾನೂನನ್ನು ಬಳಸಿ ಈ ವ್ಯಕ್ತಿಗೆ ಹೆಂಗೆ ಅನುಕೂಲ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದರೆ ಅವನು ಅಲ್ಲಮ್ಮ ಪ್ರಭು ಹೇಳಿರ್ತಕ್ಕಂಥ ಆ ಜ್ಞಾನದ ಸದ್ಬಳಕೆಗೆ ಪಾತ್ರ ಅಂತೇಳಿ. ಇಲ್ಲಪ್ಪ ಓದ್ಬಿಟ್ಟೀನಿ ಅಂತೇಳಿ ಅಧಿಕಾರದ ಜಾಗದಲ್ಲಿ ಕೂತ್ಬಿಟ್ಟೀನಿ ಅಂತೇಳಿ ಇವನಿಗೆ ಕಾನೂನನ್ನೇ ಬೆಳೆಸಿ ಹೆಂಗೆ ಕೊಕ್ಕೆ ಹಾಕ್ಬೋದು, ಹೆಂಗೆ ಕಷ್ಟ ಕೊಡ್ಬೋದು ಅಂತ ಯೋಚನೆ ಮಾಡಿದರೆ ಅವನನ್ನು ಜ್ಞಾನಿ ಅನ್ಲಿಕ್ಕಾಗತ್ತಾ? ಆಗುತ್ತಾ? ಎಷ್ಟು ದೂರದೃಷ್ಟಿಯ ಕಲ್ಪನೆ ಇಂಥ ವಚನಗಳಲ್ಲಿದೆ ಅಂತೇಳಿ. ನಾನು ಅಧಿಕಾರಿ ವರ್ಗದವ್ರಿಗೆ ಒಂದು ಮಾತು ಹೇಳ್ತೀನಿ. ನಾನು ಚನ್ನಗಿರಿ ಹತ್ರ ಹೋದಾಗ ಆ ಕಾರ್ಯಕ್ರಮದಲ್ಲಿ ಹೇಳಿದೆ, ಬಾರಿ ಆಫೀಸರ್ಸ್ ಇದ್ರಲ್ಲಿ ಹೇಳಿದೆ ನೋಡಿ, ಆಫೀಸರ್ ಹೆಂಗೆ ಯೋಚನೆ ಮಾಡಬೇಕು ಅಂದರೆ ಆ ಒಂದು ಅದ್ಭುತವಾದಂಥ ಶಬ್ದ ಇದೆ. ಯಾವುದಾದ್ರು ಶಬ್ದ ಅಂದರೆ ರೈತರ ಬಗ್ಗೆ ಭಾರಿ ಮಾತಾಡ್ತೀವಿ. ಅಣ್ಣ ಈ ರೈತರು ದೇಶದ ಬೆನ್ನೆಲುಬು, ನೆಲದ ಬೆನ್ನೆಲುಬು, ಹಾಗಾಗಿ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತೀವಲ್ಲ. ನಾನು ಅಧಿಕಾರಿಗಳಿಗೆ ಹೇಳ್ತಿದ್ದೆ ಏನಪ್ಪ ಅಂದರೆ, ಅಪ್ಪ ನೀವು ಉಪಕಾರ ಮಾಡೋದು ಅವ್ರಿಗೆ ಬಾರಿ ದೊಡ್ಡ ಕೆಲಸ ಮಾಡಿಕೊಡೋದು ಸೆಕೆಂಡ್ರಿ. ಫಸ್ಟ್ ನೀವೇನು ಮಾಡಿ ಅಂದರೆ, ಒಬ್ಬ ರೈತ ಏನೋ ಕೇಳ್ಕೊಂಡು ನಿಮ್ಮ ಆಫೀಸಿಗೆ ಬಂದ ಅಂದರೆ ಫಸ್ಟ್ ಕುರ್ಚಿಯಾಗಿ ಕೂತ್ಕೊಳಕ್ಕೆ ಹೇಳಿ ಅವ್ರಿಗೆ ಅಂತೇಳಿ ಹೇಳ್ಬೇಕಲ್ವ ನಿಮಗೆ. ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿರೋ, ತಾಲೂಕು ಆಫೀಸ್ಗೆ ಹೋಗ್ತಿರೋ, ಅಥವಾ TC ಬೇಕು ಅಂತೇಳಿ KVಗೆ ಹೋಗ್ತಿರೋ,
ಕೂರಿಸ್ಬೇಕಲ್ಲ ನಮಗೆ ಅಂತೇಳಿ. ನೋಡಿ ಬಸವಣ್ಣವ್ರು ಹೇಳ್ತಾರಲ್ವಾ, ನೀವು ಮಾಡ್ಕೊಡೋದು ಆಮೇಲೆ ಮಾರ ಕೆಲಸ, ಆ ರೈತಗೆ ಏನು ಮಾಡ್ಬೇಕು ನೀನು? ಏನು ಬಂದಿರಿ ಹೊದುಳವಿದ್ದೀರ ಎಂದರೆ ನೀವು ಮೈಸೂರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲಕುಳಿ ಹೋಗುವುದೇ, ಒಡನೆ ನುಡಿದರೆ ಸಿರವಟ್ಟೆ ಹೊಡೆಯುವುದೇ, ಕೊಡಲಿಲ್ಲದಿದ್ದರೆಂದು ಕುಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ ಕೆಡವಿ ಮೂಗ ಕೊಯ್ಯ ಮಣ್ಣೆ ಕೂಡಲ ಸಂಘ ಅಂತಾರೆ. ನೀನು ಕೆಲಸ ಮಾಡ್ಕೊಡೋದು, ಅದು ಆಮೇಲೆ ಸ್ಯಾಂಕ್ಷನ್ ಮಾಡೋದು ಅವೆಲ್ಲ ಆಮೇಲೆ. ಕುತ್ಕ ಅಂತ ಹೇಳ್ಬಿಟ್ರೆ ನೀನು ಕುರ್ಚಿ ಅಂದ್ರೆ ಮುರಿದೋಗ್ಬಿಡುತ್ತಾ? ಏನು ಇದ್ರಿಗಿರ್ತಕ್ಕಂಥ ಕುರ್ಚಿ ಬರೀ ಆಫೀಸರಿಗೆ ಮಾತ್ರನಾ, ಅಥವಾ MLAಗಳು ಅಧಿಕಾರಿಗಳು ಬಂದ್ರೆ ಮಾತ್ರ ಅವ್ರಿಗೆ ಮಾತ್ರನಾ? ನಮ್ಮ ರೈತಿಗೂ ಆ ಕುರ್ಚಿ ಉಪಯೋಗ ಆಗ್ಬೇಕಲ್ರಿ. ಅವ್ನ ಕ್ಲೈಂಟ್ ಫಸ್ಟ್ ಅವ್ನು ಕುತ್ಕ ಅಂತ ಹೇಳಿ, ಅದು ನಿಜವಾದ್ದು ಅಂತ ಹೇಳಿ ಒಂದು ಒಳ್ಳೆಯ ಮಾತು, ಒಂದಿಷ್ಟು ಪ್ರೀತಿಯ ಸ್ವಾಗತ, ಒಂದು ಸದ್ಭಾವದ ಸ್ಮಿತ, ಬರುವವರಿಗೆ ಎಷ್ಟು ಹಿತ, ವೆಚ್ಚವಿಲ್ಲದೆ ಹಿಗ್ಗು ಹೆಚ್ಚಿಸುವ ಸಾಧನಗಳಿವು, ಜೀವನೋನ್ನತಿಯ ಸೋಪಾನಗಳಿವು, ಇವಕ್ಕೂ ಅಭಾವ ಬಂದಿತಲ್ಲ, ಇವನ್ನು ದುರ್ಭಾವ ತಿಂದು ತೇಗಿತಲ್ಲ ಅಂತಾರೆ ನಮ್ಮ ಕವಿಗಳು. ಯಾಕೆ ತೇಗಬೇಕಾ ದುರ್ಭಾವ? ಹಾಗೆ ಅವ್ರನ್ನ ಒಳ್ಳೆ ಮಾತಾಡಿ ಅವರಿಗೆ ನೀವು ಗಮನಿಸಿ, ನೀವು ಹೇಳ್ತಿರ್ತೀವಿ ನಾವು ಲೋಕಾರೂಢಿಯಾಗಿ, ಅಣ್ಣ ಇಂಥ ಆಸ್ಪತ್ರೆಗೆ ಹೋಯ್ತೆ ಕಾರಣ ಎಂಥ ಪುಣ್ಯಾತ್ಮ ಡಾಕ್ಟ್ರು ಅಂದರೆ ಕೈ ಮುಟ್ಟಿ ಒಂದು 2 ಮಾತಾಡ್ಬಿಟ್ಟ ಅರ್ಧ ಕಾಯಿಲೆ ಓದ್ಕೋಣ ಅಂತೀವಲ್ವ. ಇದೇ ತಾನೆ ನಾವು ಆಫೀಸರ್ ನಡವಳಿಕೆಗಳನ್ನು ಯಾವ ಮುಖೇನ ಅಳಿತೀವಿ? ಪ್ರಾಯಶಃ ಇಂಥ ರೈತಮುಖಿಯಾದಂಥ ನೆಲಮುಖಿಯಾದಂಥ ಚಿಂತನೆ ನಮ್ಮ ಜ್ಞಾನವಂತರಾಗಿರ್ತಕ್ಕಂಥ ಕ್ವಾಲಿಫೈಡ್ ಸೋಕಾಲ್ಡ್ ಎಜುಕೇಟ್ಸ್ ಅಂತ ಏನು ಹೇಳ್ತೀವಿ, ಅವ್ರಲ್ಲಿ ಜಾಗೃತ ಆಗ್ಬೇಕಲ್ಲ ಅಂತೇಳಿ. ಅದಕ್ಕೆ ನಾನು ಅವ್ರಿಗೆ ಹೇಳ್ತಿರ್ತೀನಿ, ನೀವು ಕುತ್ಕೊಂಡಾಗ ಯೋಚನೆ ಮಾಡಿ, ಭಾರಿ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡರು ಬಂದ ತಕ್ಷಣ ನೀನು ಚೇರ್ ಕೊಡೋದು ದೊಡ್ಡದಲ್ಲ. ಯಾಕೆಂದರೆ ಅವರೆಲ್ಲ ಬಟ್ಟೆ ಭಾರಿ ಶುಭ್ರವಾಗಿರ್ತವೆ, ವೈಟ್ ವೈಟ್ ಆಗಿರ್ಬೋದು, ಅದ್ರ ಮನಸ್ಸು ಎಷ್ಟು ಕೊಳಕಾಗಿರ್ತೋ ಗೊತ್ತಿಲ್ಲ. ಖಚಿತವಾಗಿ ನೆನಪಿಡಿ, ನಮ್ಮ ರೈತರಿಗೆ ಸ್ವಲ್ಪ ಬಟ್ಟೆ ಮಾಸಿರುತ್ತೆ, ಆ ಟವಲ್ ಮಾಸಿರುತ್ತೆ, ಪಂಚೆ ಮಾಸಿರುತ್ತೆ, ಅದ್ರ ಮನಸ್ಸು ಮಾತ್ರ ಪರಿಶುದ್ಧವಾಗಿರುತ್ತೆ ಅಂತಕ್ಕಂಥ ಸತ್ಯ ನಿಮಗೆ ಗೊತ್ತಾಗಬೇಕು ಅಂತಕ್ಕಂಥದ್ದನ್ನು ಆ ಗಳಿಗೆನಲ್ಲಿ ಅವ್ರಿಗೆ ಒತ್ತು ಹೇಳಿದೆ ಅಂತೇಳಿ. ಗಮನಿಸಿ, ನಿಮಗೆ ಇಂಗ್ಲೀಷಲ್ಲಿ ಒಂದು ಶಬ್ದ ಇದೆ, ಯಾರಾದ್ರೂ ಅರ್ಜಿ ಕೇಳ್ಕೊಂಬಂದ್ರೆ, ಯಾರಾದ್ರೂ ಕೆಲಸ ಕೇಳ್ಕೊಂಬಂದ್ರೆ, ಬಸವಣ್ಣವ್ರ ಮನೆಗೂ ಹಿಂಗೆ ಹೋಗ್ತಿದ್ರು ನಾಡಿದ ಮಹಾಮಂತ್ರಿ ಆದವರು ಅಂತೇಳಿ. ಎಂತೆಂಥ ಗೈಡ್ಲೈನ್, ಎಂತೆಂಥ ರೂಪುರೇಷೆಗಳು ಕೊಟ್ಟಿದ್ದಾರೆ ಅಂದರೆ, ಇವತ್ತಿರ್ತಕ್ಕಂಥ ಅನೇಕ ಜನ ಹೇಳಿದ್ದಾರೆ ನಮ್ಮ ಪಾರ್ಲಿಮೆಂಟಿಗೆ ಬೇಸೇ ಅವತ್ತಿನ ಅನುಭವ ಮಂಟಪ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರೋ ಸತ್ಯ ಅಂತೇಳಿ. ಎಲ್ಲದ್ರ ಬಗ್ಗೆ ಏನು ರೂಲ್ಸ್ ಕೊಟ್ಟಿರಲ್ವೋ ನಿಮಗೆ ಅದನ್ನ ಹೇಳ್ತೀನಿ. ಅದಕ್ಕೆ ನಾನು ಹೇಳ್ತೀನಿ, ನಮ್ಮದೊಂದು ಶಬ್ದ ಇದೆ, ಯಾರಾದ್ರೂ ಕೆಲಸ ಕೇಳ್ಕೊಂಬಂದ್ರೆ ಒಂದು ಕ್ಲೈಂಟ್ ಅಂತೀವಿ, ಫಲಾನುಭವಿ ಅಂತೀವಿ, ಅಥವಾ ಇನ್ನೇನನ್ನ ಹೇಳ್ತೀವಿ, ಒಂದು ಬೆನಿಫಿಷರಿ ಅಂತೀವಿ. ಅದ್ರ ಇನ್ನೊಂದು ಶಬ್ದ ಇದೆ ಇಂಗ್ಲೀಷಲ್ಲಿ, ಗೊತ್ತಾ? ಅದೇನು ಕಸ್ಟಮರ್ಸ್ ಅಂತೇಳಿ ಕೇಳಿದಿರಲ್ವಾ? ನಾನು ಲಯನ್ಸ್ ಕ್ಲಬ್ನವರಿಗೆಲ್ಲ ಗೊತ್ತು ನನಗೆ, ನಾನು ಅವ್ರಿಗೆ ಹೇಳ್ತೀನಿ, ಆ ಕಸ್ಟಮರ್ಸ್ ಅಂತಕ್ಕಂಥ ಶಬ್ದ ಇಂಗ್ಲೀಷಿನ ಶಬ್ದ ಅಲ್ಲ, ಅದು ಕನ್ನಡದ ಶಬ್ದ ಅಂತೇಳಿ ಭಾವಿಸಿ ಅಂತೇಳಿ. ಹೆಂಗೆ ಅವನು ಕುರ್ದಂಡ ತಕ್ಷಣ ಅವನು ಯಾರು ಅಂದರೆ ನನ್ನ ಕಷ್ಟ ಮರ್ಸಕ್ಕೆ ಬಂದಿರತಕ್ಕಂಥ ಕಸ್ಟಮರ್ಸ್. ಸಂಬಳ ಕೊಡ್ತಾನಲ್ವ ನಿನಗೆ, ಅವ್ನು ಟ್ಯಾಕ್ಸಲ್ಲಿ ಸಂಬಳ ತಂತಿದೀವಲ್ವ, ನಿನಗೆ LTC ಬರ್ತಿದೆಯಲ್ವ, ಏನೆಲ್ಲ ಅನುಭವಿಸ್ತಿದೆಯಲ್ವ, ಹಾಗೆ ನಿನ್ನ ಕಷ್ಟ ಪರಿಹಾರ ಮಾಡ್ತಿರ್ತಕ್ಕಂಥ ಕಸ್ಟಮರ್ಸ್ ಅವನೇ. ಆ ಕಸ್ಟಮರ್ಸ್ ಅಂತಕ್ಕಂಥ ಪ್ರಜ್ಞೆ ನಮ್ಮ ನೌಕರವರ್ಗದಲ್ಲಿ, ಬ್ಯೂರೋಕ್ರಸಿನಲ್ಲಿ, ಕಾರ್ಯಾಂಗದಲ್ಲಿ ಅದು ಬರಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ನನ್ನ ಚಿಂತನೆ ಅಂತೇಳಿ. ಏನೇನು ಫಾರ್ಮುಲಾ, ಏನೇನು ಅದ್ಭುತವಾದಂಥ ಒಂದು ಸೂತ್ರಗಳನ್ನು ಅವ್ರು ಹಾಕಿಕೊಟ್ಟಿದ್ದಾರೆ ನೋಡಿದ್ರೆ, ನಾನು ನಿಮಗೆ ಒಂದು ಕುತೂಹಲಕ್ಕೆ ಕೇಳ್ತೀನಿ, ಒಳಗೋಗಿ ನೋಡಬೇಕು ಅಂತೇಳಿ. ಕಾಯಕದ ಬಗ್ಗೆ ನಾವು ಮಾತಾಡ್ತೀವಲ್ವ, ಯಾವ ಶತಮಾನದಲ್ಲಿ ನಿಂತಿದ್ದೀವಿ ನಾವು? 21ನೇ ಶತಮಾನದಲ್ಲಿ ನಿಂತಿದ್ದೀವಿ ರೀ. ಈಗ ನಿಮ್ಗೊಂದು ಸ್ಕೀಮ್ ಬಂದುಬಿಟ್ಟಿದೆ, ಗೊತ್ತಾ ನಿಮಗೆ? ಯಾವುದದು? NREG ಅಂತೇಳಿ. ನಮ್ಮ ನಟಣ್ಣ ಗೊತ್ತಿದೆ, ಗ್ರಾಮ ಪಂಚಾಯತ್ ಎಲ್ಲ ಗೊತ್ತು, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್. ಈಗ ಅದನ್ನು ಸ್ವಲ್ಪ ಮತ್ತೇನೋ ಚೇಂಜ್ ಮಾಡಿ ಇನ್ನೇನೋ ಮಾಡಿದ್ದಾರೆ, ರಾಷ್ಟ್ರೀಯ ಉದ್ಯೋಗ ಭರವಸೆ ಯೋಜನೆ. ಏನಾದರೂ ಉದ್ದೇಶ? ಎಲ್ಲರೂ ಕೂಡ ಕಾಯಕ ಮಾಡಬೇಕು, ಅವ್ರಿಗೆ ವರ್ಕ್ ಸಿಗಬೇಕು, ಆ ಮುಖೇನ ದುಡಿಬೇಕು, ದುಡಿತಕ್ಕಂಥ ಕೈಗಳು ಜಾಸ್ತಿ ಆಗಬೇಕು ಅಂತೇಳಿ ಆ ಸ್ಕೀಮ್ ತಂದ್ರಲ್ಲ. ನೀವೇನು ತೆರೆದಿದೆ ಈಗ 21ನೇ ಶತಮಾನದಲ್ಲಿ? 12ನೇ ಶತಮಾನದಿಂದ ಯೋಚನೆ ಮಾಡಿರಲ್ರಿ ಶರಣರು. ಏನು ಹೇಳ್ತಾರೆ? ಏನು ಅದ್ಭುತ ಅಂದರೆ, ಅಲ್ಲೊಬ್ಬ ಲದ್ದೆಯ ಸೋಮಣ್ಣ ಅಂತಕ್ಕಂಥ ಒಬ್ಬ ವಚನಕಾರ ಬರ್ತಾನೆ. ಅವನೊಂದು ಸಾಮಾನ್ಯ ಒಂದು 2-3 ವಚನ ಬರ್ತದೆ. ಒಂದು ಅಪರೂಪದ ವಚನ ಇದೆ, ಗಮನಿಸ್ಬೇಕು ನಿಮಗೆ. ಈಗ ನೀವು NREG ತಂದಿರಲ್ಲ, ಅದಕ್ಕೊಂದು ಟ್ಯಾಗ್ಲೈನ್ ಬೇಕು ಅಂದ್ರೆ ಇದು ಹಾಕೇಳಿ ನೀವು ಅಂತೇಳಿ. ಯಾವುದದು? ಆರಾಧಳಾಗಲಿ ಸ್ವಕಾಯಕವ ಮಾಡಬೇಕು. ಏನು ಅದ್ಭುತ ಅಲ್ವಾ? ನೀ ಯಾರೋ ಆಗಿರಪ್ಪ, ನಿನಗೊಂದು ಕಾಯಕ ಇರಬೇಕು ಅಂತಾರೆ. ನೀನು ಅಡುಗೆ ಮಾಡ್ತೀವೋ, ಬೇಸೆ ಹೊಡಿತೀವೋ, ತಹಶೀಲ್ದಾರರು, ಡೈರೆಕ್ಟ್ರು, ಏನು ಮಾಡ್ತೀವೋ ಗೊತ್ತಿಲ್ಲಪ್ಪ, ಒಂದು ಕಾಯಕ ಇರಬೇಕು ಅಂತಾರಲ್ರಿ. ಇದಲ್ವೇ ಕಾಯಕದ ಪಾಲಿಸಿ? ಆರಾಧಳಾಗಲಿ ಸ್ವಕಾಯಕವ ಮಾಡಬೇಕು, ಆ ಕಾಯಕದಿಂದ ಬಂದ ದ್ರವ್ಯವ ಗುರುಲಿಂಗ ಜಂಗಮಕ್ಕೆ ವ್ಯಯಿಸಿ. ಏನೋ ಮಾಡ್ತೀವಲ್ಲ, ಬಂದಿದ್ದು ಸ್ವಲ್ಪ ಅದಕ್ಕೆ ದೇವರಿಗೆ ದಿಂಡ್ರಿಗೆ ದಾನಾಗಿನ ಕೊಟ್ಟೆಲ್ಲ ಹಾಕ್ತೀವಲ್ಲ, ಇದೆಲ್ಲ ಆದಮೇಲೆ ಒಕ್ಕುದ ಹಾರೈಸಿ, ಮಿಕ್ಕುದ ಪ್ರಸಾದವಾಗಿಸಿ. ಎಷ್ಟು ಬರುತ್ತೋ ಅಷ್ಟನ್ನು ಬಳಸು, ಮಿಕ್ಕದ ಪ್ರಸಾದ ಭಗವಂತ ಅಂತ ಹೇಳಿ ಇಷ್ಟೆಲ್ಲ ಮಾಡಿ ನೀನು ಜೀವಿಸ್ತಿರ್ಬೇಕು. ಹಿಂಗಿದ್ರೂ ಸಮೇತ ನಿನಗೆ ಕಷ್ಟ ಬರ್ತಾವಪ್ಪ. ಗಮನಿಸಿ, ನಿಮಗೆ ಏನು ಆತ್ಮಬಲ ತುಂಬುತ್ತೆ ವಚನ ಸಾಹಿತ್ಯ, ಹೆಂಗೆ ತುಂಬುತ್ತೆ? ಅಣ್ಣ ಧರ್ಮರಾಜ ಅಂತ ಕಾರಣ ಅವನಿಗೆ ಕಷ್ಟ ಕೊಟ್ಬಿಟ್ರಣ್ಣ ದೇವರು, ಇನ್ನೊಬ್ಬಿದೆ ಅಂಕಣ ಮಾಡಬಾರ್ದು ಮಾಡ್ತೇವೆ ಅಂಕಣ, ಅವನಿಗೆ ಚೆನ್ನಾಗಿದೆ ಅಂಕಣ ತಂತೀವಲ್ವಾ. ನೋಡಿ, ಈಗ ನಾವು ಯೋಚನೆ ಮಾಡ್ತಕ್ಕಂಥ ಜಿಜ್ಞಾಸಿಗೆ 12ನೇ ಶತಮಾನದಲ್ಲಿ ವಚನಕಾರರು ಉತ್ತರ ಕೊಡ್ತಾರಲ್ಲ. ಏನಂಗೆ ಚಿಂತೆ ಮಾಡ್ಬಿಡಪ್ಪ, ನೀನು ಧರ್ಮ ಮಾಡಿದ್ರು ಕೂಡ ನಮ್ಮ ಚಂದನ್ ಬರ್ಬೇಕಾಯ್ತು, ಅವ್ರ ಹತ್ರ ಒಂದು ಹಾಡು ಹೇಳಿಸ್ತಿದ್ದೆ. ಧರ್ಮ ಮಾಡಿದೆ ಎಂದು ಯಮನಿಂದ ಬಿಡಲಿಲ್ಲ ಅಂತ ಒಂದು ಹಾಡಿದೆ, ಗೊತ್ತಾ ನಿಮಗೆ? ತತ್ವಪದ.
ಏನು ಮಾಡ್ರು ಬಿಡಲ್ಲ, ಅದು ನಿಸರ್ಗದ್ದದು. ಹಾಗೆ ಅವತ್ತೇ ಅವ್ನು ಹೇಳ್ತಾನೆ, ಇಷ್ಟೆಲ್ಲ ಮಾಡಿದ್ಯಪ್ಪ, ಕೆಲಸ ಮಾಡಿದ್ಯಾ, ಒಳ್ಳೆ ಕೆಲಸ ಮಾಡಿದ್ಯಾ, ಇಷ್ಟಾದರೂ ಕೂಡ ನಿನಗೆ ಕಾಯಿಲೆ ಬರುತ್ತಪ್ಪ. ಆಗೇನು ಮಾಡ್ಬೇಕು ಅವರು? ರೋಗ ಬಂದರೆ ನರಳು, ಬೇನೆ ಬಂದರೆ ಒರಳು, ಜೀವ ಹೋದರೆ ಸಾಯಿ, ಅದಕ್ಕ ದೇವರ ಅಂಗೈಕೆ ಪಾಪಲದ್ದೆಯ ಸೋಮ ಅಂತೇಳಿ. ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದೆ, ಹಂಗೂ ಕಾಯಿಲೆ ಬಂತು ಅಂದರೆ ಅದು ನಿಸರ್ಗದ ಕೊಡುಗೆ. ಅದು ಯಾರಿಗೆ ಬೇಕಾದ್ರೂ ಬರುತ್ತೆ. ಈ ಜಗತ್ಗಂಡಂತ ಅಪ್ರತಿಮವಾದಂಥ ರಾಮಕೃಷ್ಣ ಪರಮಹಂಸರಿಗೆ ಕ್ಯಾನ್ಸರ್ ಬಂತಿರೋಬಿಟ್ರು, ಅದು ನಿಸರ್ಗದವರು. ನಮ್ಮ ರಮಣ ಮಹರ್ಷಿಗಳು ಅವರು ಕೂಡ ಅದ್ಭುತವಾದಂಥ ಸಂತ ಪ್ರಜ್ಞೆಯ ದೊಡ್ಡ ದೀಪ ಅದು. ಅವರು ಕೂಡ ಕ್ಯಾನ್ಸರ್ ಬಂತಿರೋದ್ರು. ಕಾಯಿಲೆ ಬಂದವರೆಲ್ಲ ಕೆಟ್ಟರು ಅಂತಲ್ಲ, ಏನು ಚೆನ್ನಾಗಿ ಪರಿಹಾರ ಹೇಳ್ತಾನೆ ನೋಡಿ ಲದ್ದೆ ಸೋಮಣ್ಣ. ಬರುತ್ತೆ, ಏನು ತಪ್ಪಲ್ಲ ಅದು, ಅದನ್ನು ಸ್ವೀಕಾರ ಮಾಡಿ ನೀನು. ರೋಗ ಬಂದರೆ ನರಳು, ಬೇನೆ ಬಂದರೆ ಹೊರಳು, ಸಿಕ್ಕಾಬಿಟ್ಟೆ ತಡ್ಕೊಳಕ್ಕಾಗ್ತಾ ಇಲ್ಲಪ್ಪ. ಸೊ ಹೊರಲಾಡು, ಏನು ಮಾಡೋಕ್ಕಾಗಲ್ಲ. ಅಟ್ ಲಾಸ್ಟ್ ಏನಾಗುತ್ತೆ ರೀ? ಒಂದೇ ಒಂದು ಜೀವ ಹೋಗುತ್ತೆ ಅಷ್ಟೇ ತಾನೆ, ಮುಗಿದೋಯ್ತಾನೆ. ಅದ್ರ ಮೇಲೆ ಏನಾರ ಇದೆಯಾ? ಜೀವ ಹೋದರೆ ಸಾಯಿ, ಅದಕ್ಕ ದೇವರ ಹಂಗಕ್ಕೆ ಬಾಪುಲದ್ದೆಯ ಸೋಮ ಅಂತೇಳಿ. ಏನು ತಿರ್ಲದವ, ಏನು ಅದ್ಭುತ ಅದವ. ಕಾಯಕದ ಬಗ್ಗೆ ಇಂಥ ಪಾಲಿಸಿ ಎಲ್ಲರೂ ನೋಡಿದ್ದೀರಾ ಅಂತೇಳಿ. ಹೆಂಗಿರ್ಬೇಕು ಕಾಯಕ ಅಂದರೆ? ಗಮನಿಸಿರ ನಿಮಗೆ NREG ಹೇಳ್ಬಿಟ್ರಷ್ಟೇ, ಇಷ್ಟು ಮಾನವ ಸಂಪನ್ಮೂಲ ಕೊಟ್ಬಿಟ್ರೆ ನಿಮ್ಗೆ ವೇಜಸ್ಸು, ಈ ಕೂಲಿ ಇದು ಹೇಳಿದ್ರಷ್ಟೇ. ಇದಕ್ಕೆ ಮೀರಿದಂಥ ಆ ಕಾಯಕ ಪ್ರಜ್ಞೆ ಮಹತ್ವ ಯಾರಾದರೂ ಹೇಳಿದಾರಾ? ಆದ್ರೆ 12ನೇ ಶತಮಾನದಲ್ಲಿ ಬರೀ ಕಾಯಕ ಮಾಡಕ್ಕೆ ಹೇಳಿದ್ದಲ್ಲ ಅದು. ಏನು ಹೇಳ್ತಾರೆ ಅವರು? ಆ ಕಾಯಕ ಹೆಂಗಿರ್ಬೇಕು ಅಂತಕ್ಕಂಥ ಸ್ವರೂಪ ಕೊಡ್ತಾರಲ್ಲ. ನೀನು ಒಂದ್ಸಾರಿ ಕಾಯಕದಲ್ಲಿ ನಿರತ್ನ ಆದ್ರೆ ಆ ಕಾಯಕಕ್ಕೆ ಕೈಲಾಸಾಧಿಪತಿ ಅಂತಕ್ಕಂಥ ಹೆಸರು ಪಡೆದಂಥ ನುಲಿಯ ಚಂದ ಹೇಳ್ತಾರೆ, ಕಾಯಕದಲ್ಲಿ ನಿರತನೊಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗ ಕಾಯಕದೊಳಗು ಅಂತೇಳಿ. ಏನು ಅದ್ಭುತ ಅಲ್ವಾ? ಅದ್ಭುತ ಅಲ್ವಾ ನಿಮಗೆ? ಅಸಲ್ವ ನಿಮಗೆ? ಈಗ ನೋಡಿ, ಸುಮ್ಮನೆ ಅಪ್ಲೈ ಮಾಡ್ತಾ ಹೋಗೋಣಪ್ಪ. ಎಸ್, ನಾನು ಬೇಸ ಹೊಡೆಯಕ್ಕೆ ಶುರು ಮಾಡಿ, ಬೆಳಿಗ್ಗೆ 6 ಗಂಟೆಗೂ ಬೇಸ ಹೊಡಿತಿದ್ದೀನಿ. ಹೆಂಗೆ ನಿರತ್ನಾಗಿದ್ದೀವಿ? ಬೇಸ ಹೊಡೆಯಕ್ಕೆ ಶುರು ಮಾಡಿದ್ದೀನಿ ನಿಂತ ತಕ್ಷಣ ಅವ್ರು ಹೇಳ್ತಾರೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆ ಆದರೂ ಮರೆಯಬೇಕು. ಅವೆಲ್ಲ ಆಮೇಲೆ ಬಿಡಿ, ಗುರುಗಳು ಸಿಕ್ಕೋದು ಬೇರೆ. ಯಾರೋ ಬಿಡಿ ಸೇದನ್ ಸಿಕ್ತಾ ಅಂತೇಳಿ 1 ಗಂಟೆ ಎತ್ತು ನಿಂತ್ಕೊಂಡ್ಬಿಟ್ರೆ ಈ ವಚನ ಸಾಹಿತ್ಯ ಅಪ್ಲೈ ಮಾಡ್ದಂಗೆ ಆಗುತ್ತಾ? ನಾವು ಒಂದು ದಿವಸಕ್ಕೆ ಒಂದು ಮುಕ್ಕಾಲಕ್ಕೆ 1.5 ಬೇಸಿಗೆ ಉಕ್ಕೆ ಹೊಡಿಬೇಕಲ್ವಾ? ಉಕ್ಕೆ ಹೊಡೆದಂಗೆ ಆಗುತ್ತಾ? ನಾವು ಒಂದು ಏನು ಹಿಂಟ್ ಕೊಟ್ಟಿರಲ್ವಾ? ನಮ್ಮ ಮನೆಯಿಂದ ಯಾಕೆ ಅಪ್ಲೈ ಆಗುತ್ತೆ, ನಮಗೆ ಯಾಕೆ ಅಪ್ಲೈ ಆಗುತ್ತೆ ವಚನ ಅಂದರೆ ಅದು ಹಿಂಗೆ ತೋರಿಸಿರ್ತಾರೆ ಅವರು ಅಂತೇಳಿ. ಯಾವುದೋ ಒಂದು ತಾತ್ವಿಕವಾದಂಥ ವೇದಾಂತವನ್ನು ಸೂಪರ್ಫಿಷಿಯಲ್ ಆಗಿ ಮೇಲ್ಸ್ತರದಲ್ಲಿ ಹೇಳಿದ್ದಲ್ಲ ಆ ಬೋಧನೆ. ಹೆಂಗದು? ಅದು ನನ್ನಿಂದ ಅಪ್ಲೈ ಆಗಬೇಕು ಅಂತೇಳಿ ಅದು ನಿರತನಾಗ್ಬಿಟ್ರೆ ಹಂಗಾಗು. ಆಗ ಆ ಕಾಯಕದಲ್ಲಿ ಕೈಲಾಸ ಕಾಣತೀಯ ಅಂತೇಳಿ, ಆ ಕಾಯಕದಲ್ಲಿ ಸ್ವರ್ಗ ಕಾಣತೀಯ ಅಂತೇಳಿ. ಹೆಂಗದು? ನೀವು ಗಮನಿಸಿ. ನಿಮಗೆ ನಾವೆಲ್ಲ ಏನು ಅದ್ಭುತವಾದಂಥ ರೈತ ಪ್ರಜ್ಞೆ ನೆಲಮುಖಿ ಚಿಂತನೆ ವಚನಕಾರರಲ್ಲಿತ್ತು ಅಂದರೆ ಬಸವಣ್ಣವ್ರದೊಂದು ವಚನ. ಈಗ ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ ರೀ, ಯಾರು ನೆರೆಯಲ್ಲಿ ಇರಬೇಕು ಅಂತೀವಿ ನಾವು? ಗಮನಿಸಿದ್ದೀರಾ ನಿಮಗೆ? ನಮ್ಮ ಮನೆ ಪಕ್ಕದಾಗ ಯಾರು ಅಂದ್ರೆ, ಅಣ್ಣ ನಮ್ಮ ಫಿಲಮ್ ಮೇಕ್ರು ಸುದೀಪ್ ಮನೆ ಪಕ್ಕದಾಗ ಇದೀವಿ ಕಾರಣ, ಅಣ್ಣ ರೆವಿನ್ಯೂ ಮಿನಿಸ್ಟರ್ ಅವ್ರ ಮನೆ ಪಕ್ಕದಾಗಿದೆ ಕಾರಣ, ನಮ್ಮ ಮನೆ ಅಣ್ಣ MLA ಅವ್ರ ಮನೆ ಪಕ್ಕದಾಗಿದ್ದೀವಿ ಕಾರಣ, ಯಾರು ದೊಡ್ಡ ಮನುಷ್ಯರ ಮನೆ ಪಕ್ಕದಾಗಿದ್ದೀವಿ, ಭಾರಿ ಇಂಡಸ್ಟ್ರಿಯಲಿಸ್ಟ್ ಪಕ್ಕದಾಗಿದ್ದೀವಿ. ಆ ನೆರೆ ಇರಬೇಕು ಅಂತ ಬಯಸ್ತೀವಲ್ವ ನಾವು, ದೊಡ್ಡ ಮನುಷ್ಯರು ಪಕ್ಕದಾಗಿದ್ದೀವಿ ಅಂತೇಳಿ. ನಾಡಿನ ಮಹಾಮಂತ್ರಿ ರೀ ಬಸವಣ್ಣ. ಆ ಬಸವಣ್ಣ ಯಾರ ನೆರೆ ಬಯಸ್ತಾನೆ, ಯಾರ ಜೊತೆ ಇರಬೇಕು ಅಂತ ಬಯಸ್ತಾನೆ ಗೊತ್ತಾ ನಿಮಗೆ? ಕೃಷಿ ಕೃತ್ಯ ಕಾಯಕ ಆವುದಾದೊಡೇನು, ಕೃಷಿ ಕಾಯಕ ಅಂತೇಳಿ. ಆ ಕೃಷಿ ಕೃತ್ಯ ರೀ, ಅವ್ನು ರೈತ ಮಾಡ್ತಾ ಇದ್ದಾನೆ ಕೃಷಿ ಕೃತ್ಯ. ಕೃಷಿ ಕೃತ್ಯ ಕಾಯಕ ಆವುದಾದೊಡೇನೋ, ತನು ಕರಗಿ ಮನ ಬಳಲಿ ಬಂದ ಧನವ ದಾಸೋಹಕ್ಕೆ ವಹಿಸುವ ಸದ್ಭಕ್ತನ ಪಾದವ ಎನಗೆ ತೋರ. ಅದೇಕೆಂದರೆ ಆತನ ತನು ಶುದ್ಧ, ಆತನ ಮನ ಶುದ್ಧ, ಆತನ ನುಡಿ ಶುದ್ಧ, ಆತನ ನಡೆ ಶುದ್ಧ. ಅಂಥವರ ಮನೆಯ ಒಕ್ಕ ಗುರುವೇ ಜಗತ್ಪಾವನ, ಅಂಥವರ ಮನೆಯೇ ಕೈಲಾಸವೆಂದು ಒಕ್ಕು ಲಿಂಗಾರ್ಚನೆ ಮಾಡಿದ ಜಂಗಮನೆ ಜಗತ್ಪಾವನ. ಇಂತಿಪ್ಪವರ ನೆರೆ ನಂಬಿ ಬದುಕಿದನು ಕಾಣ ಕೂಡಲ ಸಂಗಮ ದೇವ ಅಂತೇಳಿ. ನೋಡಿ, ನಾವು ಯಾರ್ಯಾರೋ ಗ್ರೇಟ್ ಅಂತೀವಿ, ಯಾರ್ಯಾರೋ ದೊಡ್ಡರು ಅಂತೀವಿ. ಎಲ್ಲಿವರೆಗೂ ಬಸವಣ್ಣವ್ರ ಚಿಂತನೆ ಅಂದರೆ ನೋಡಿ, ರೈತ ಭಾರಿ ದೊಡ್ಡವನು, ಆ ನೆಲಮುಖಿಯಾದಂಥ ಕೃಷಿಕ ಭಾರಿ ದೊಡ್ಡವನು. ನಾನು ಅಂತನ ಪಕ್ಕದಾಗಿರ್ಬೇಕು ಅಂತ ಬಯಸ್ತೀನಿ. ನಾವೆಲ್ಲ ಗುರುಗಳು ಭಾರಿ ದೊಡ್ಡವರು ಅಂತೀವಿ, ಆ ಸಾತ್ವಿಕ ಭಾವ ಈಗಲೂ ಇದೆ. ಆದ್ರೆ ಬಸವಣ್ಣವ್ರು ಹೇಳ್ತಾರೆ, ಯಾರಪ್ಪ ಅದೃಷ್ಟವಂತ ಅಂದರೆ ಅಂತ ರೈತನ ಮನೆಗೆ ಹೋಗಿ ಪೂಜೆ ಮಾಡ್ಕೊಂತಾರಲ್ಲ, ಆ ಗುರುಗಳು ಪುಣ್ಯ ಮಾಡಿರ್ಬೇಕು ಅಂತಾರೆ. ಅಂತ ರೈತನ ಮನೆಗೆ ಹೋಗಿ ಲಿಂಗಾರ್ಚನೆ ಮಾಡ್ತಕ್ಕಂಥ ಜಂಗಮ ಇದೆಯಲ್ಲ, ಅವನ್ ಜಗತ್ ಪಾವನ ಅಂತಾರೆ. ಏನು ಅದ್ಭುತ ಅಲ್ವಾ ಅಂತೇಳಿ. ಏನು ಅದ್ಭುತವಾದಂಥ ಇಂತಿಪ್ಪವರ ನೆರೆ ನಂಬಿ ಬದುಕಿದೇನು, ಇಂಥವ್ರ ಪಕ್ಕದಲ್ಲಿರಬೇಕು ಅಂತಾರೆ. ಈಗ ಗಮನಿಸಿ, ಪ್ರಾಯಶಃ ನಾವು ನೀವೆಲ್ಲ ಬಸವಣ್ಣವ್ರು ಒಬ್ಬ ರೈತನ ನೆರೆ ನಂಬಿದ್ರೆ ಇಡೀ ಎಸ್ಕೊಪ್ಪು, ಇಡೀ TB ಕಾದು, ಇಡೀ ಗದ್ದೆ ಎಲ್ಲ ಸುತ್ತ ರೈತರ ಜೊತೆನೇ ಇದೀವಲ್ಲ. ಇದು ರೈತರ ಬಗ್ಗೆ ಯೋಚನೆ ಮಾಡಿದಾರಲ್ಲ ಸರ್. ಇನ್ನೂ ಕೂಡ ಸರ್ಕಾರದ ಬಗ್ಗೆ ಚರ್ಚೆಗಳಾಗ್ತಾ ಇರ್ತವೆ. ಇನ್ನು ರೈತನ ಸಾಲ ಪರಿಹಾರ ಮಾಡಬೇಕು, ಸಾಲ ಮನ್ನಾ ಮಾಡಬೇಕು, ಅವನಿಗೇನೋ ಇನ್ನೊಂದು 2% ಬಡ್ಡಿ ಕೊಡಬೇಕು, ರೈತನ ಸಶಕ್ತ ಮಾಡಬೇಕು. ಇವೆಲ್ಲ ಇನ್ನೂ ಚಿಂತನೆ ಹಾದಿಯಲ್ಲೇ ಇದಾವಲ್ವ?
ಆದರೆ ಇದಕ್ಕೆ ಅದ್ಭುತವಾದಂಥ ವಚನವನ್ನು ನಮ್ಮ ಸಿದ್ದರಾಮಣ್ಣವ್ರು ಹೇಳ್ತಾರೆ, ಉಳಿಲೇಬೇಕು ರೈತ ಅಂತೇಳಿ. ರೈತ ಉಳಿದಿದ್ರೆ ಹೊಟ್ಟಿಗೆ ತಣ್ಣೀರು ಬಟ್ಟೆ ಅಲ್ವಾ, ಏನು ಮಣ್ಣು ತಿನ್ನಕ್ಕಾಗತ್ತೇನು ರೀ? ಏನು ಹೇಳ್ತಾರೆ ಅವರು ಸಿದ್ದರಾಮಣ್ಣವರು? ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಕೃಷಿಯ ಮಾಡಿ ಉಣ್ಣದೆ ಹಸಿವು ಹರಿಯುವ ಪರಿಯನ್ನಂತೂ. ಈಗ ನಮ್ಮ ರೋಹನ್ ಹೇಳ್ತಾ ಇದ್ರು, ಈಗಾಗಲೇ ಬಂದ್ಬಿಟ್ಟಿದೆ, selfie.book.l ನೋಡಿರಲ್ಲ ನಿಮಗೆ. ನಾವು ಅಪ್ಡೇಟ್ ಆಗೋಣ, ಅವೆಲ್ಲವನ್ನು ಬಳಸೋಣ, ಅದು ಬೇರೆ ಪ್ರಶ್ನೆ. ಈಗ ನೀವು ಯೋಚನೆ ಮಾಡೋಣಪ್ಪ, ಇಲ್ಲ ಕಣ, ಈಗ ಒಂದು ಹೊಸ ಕಂಪ್ಯೂಟರ್ ಬಂದಿದೆ, ಹೊಸ ಚಿಪ್ ಬಂದಿದೆ, ನಾವೇನು ಅನ್ನ ಮಾಡೋಂಗೆ ಇಲ್ಲ, ಅದು ಸುಮ್ಮನೆ ಆನ್ ಮಾಡಿಬಿಟ್ರೆ ಒಂದು ಕುಕ್ಕಿ ಅನ್ನ ಆಗುತ್ತೆ ಅಂತಂದ್ರೆ ಕಂಡು ಇದ್ದಾರೇನ್ರಿ? ಇಲ್ಲ ಕಣ, ಈಗ ಒಂದು ಹೊಸ ಮೆಟೀರಿಯಲ್ ಬಂದ್ಬಿಟ್ರೆ ಕಣ, ಏನಿಲ್ಲ ಕಣ, ಒಂದು ಆ್ಯಪ್ ಹೊತ್ತಿಬಿಟ್ರೆ ಆ್ಯಪ್ ಹೊತ್ತಿರಿ, ಯಾವುದೋ ನಿಮ್ಮ ಝೊಮ್ಯಾಟೋದಲ್ಲೋ ಅಮೆಝಾನಲ್ಲೋ ಒಂದು ತಂದು ಕೊಡ್ಬೋದು, ಅದು ಅಷ್ಟೇ. ಆದರೆ ಮೆಕ್ಯಾನಿಕಲ್ ತಯಾರು ಮಾಡೋದೇನಾರು ಬಂದವೇನ್ರಿ? ಇಲ್ಲಲ್ವಾ? ಪ್ರಾಯಶಃ ಎಲ್ಲರೂ ಹೊಟ್ಟೆ ತುಂಬಬೇಕು ಅಂದರೆ ನಾವೇನು ಮಾಡ್ಬೇಕು ಹೇಳಿ? ನಾವೇ ರಾಗಿ ಬಿತ್ತಬೇಕು, ನಾವೇ ಭತ್ತ ಬಿತ್ತಬೇಕು, ನಾವೇ ಟೊಮೊಟೊ ಬೆಳಿಬೇಕು, ಅದ್ರ ಮೇಲೆ ನಮ್ಮ ಬೆವರು ಬಿಡಬೇಕು, ಆ ಮುಖೇನ ಅದು ಬೆಳೆದು 4 ಜನ ಹೊಟ್ಟೆ ತಣಿಸ್ಬೇಕಲ್ವಾ? ಇದಕ್ಕೆ ಮೀರಿದ ಯಾವ ವಿಜ್ಞಾನ ಕಂಡುಹಿಡಿಯೋಕ್ಕಾಗಿಲ್ವಲ್ಲ? ಹಾಗಾಗಿ ಆ ರೈತ ಬದುಕಬೇಕು ಅಂತಕ್ಕಂಥ ರೈತ ಚಿಂತನೆ ಇದೆಯಲ್ಲ, ಸಿದ್ದರಾಮಣ್ಣವ್ರ ವಚನದಲ್ಲಿ ಬಂದಿದೆಯಲ್ಲ. ನಮ್ಮ ರೈತ ಸಂಘದ ಅಧ್ಯಕ್ಷ ಪುಟ್ಟಣ್ಣವರಿಗೆ ಮಾತು ಹೇಳೋರು ನೀವು ಅನೇಕ ಸಂದರ್ಭದಲ್ಲಿ ಕೇಳಿದೆ. ವಿಜ್ಞಾನಕ್ಕೊಂದು ಲಿಮಿಟ್ ಇದೆ ರೀ, ವಿಜ್ಞಾನಕ್ಕೊಂದು ಲಿಮಿಟೇಷನ್ ಇದೆ ಅಂತ, ಅದು ದಾಟಿ ಅದನ್ನೇನು ಅದು ಒಪ್ಕೋಬೇಕು, ಅದು ಕಾಂಟ್ರಿಬ್ಯೂಷನ್ ಒಪ್ಕೊಳ್ಳೋಣ. ಯಾವ್ದು ವಿಜ್ಞಾನ? ಇಲ್ಲ ಮನೇಲಿ ಸಿಕ್ಕಾಬಿಟ್ಟೆ ಟೆಂಪ್ರೇಚರ್ 38 ಡಿಗ್ರಿ ತಡೆಯೋಕ್ಕಾಗ್ತಿಲ್ಲ ಅಂದರೆ ವಿಜ್ಞಾನದಿಂದ ಒಂದು ಫ್ಯಾನ್ ಬಂದ್ಬಿಟ್ಟಿದೆ, ಹಾಕೋಣ, ಸ್ವಲ್ಪ ತಣ್ಣಗೆ ಮಾಡುತ್ತೆ. ವಿಜ್ಞಾನದಿಂದ ಇನ್ನೊಂದೇನು ಬಂದ್ಬಿಟ್ಟಿದೆ, ಒಂದು AC ಬಂದ್ಬಿಟ್ಟಿದೆ, ಏರ್ ಕೂಲರ್, ಅದನ್ನ ಹಾಕೋಣ, ತಣ್ಣಗೆ ಮಾಡುತ್ತೆ. ಇದು ವಿಜ್ಞಾನದಿಂದ ಬಂದಂಥ ಲಾಭ. ಆದರೆ ನಾನು ಹೇಳ್ತೀನಿ, ಇವತ್ತಿನ ದಿನಮಾನದ ಒತ್ತಡದಲ್ಲಿ ಬರೀ ಶರೀರ ಬಿಸಿ ಆಗ್ತಾ ಇಲ್ಲ, ಹೊರಮೈ ಬಿಸಿ ಆಗ್ತಾ ಇಲ್ಲ, ಒಳಗಡೆ ಆತ್ಮಗಳು ಬಿಸಿ ಆಗ್ತಾ ಇದ್ದಾವೆ, ಹೃದಯಗಳು ಬಿಸಿ ಆಗ್ತಾ ಇದೆ. ಒಂದು ಭಾಷೆ ಇದೆ ಗೊತ್ತಾ ಮಂಗಳೂರು ಕಡೆ, ನನ್ನ ಮಂಡೆ ಬಿಸಿಯಾಗಿದೆ ಮಾರಾಯ ಅಂತಾರೆ. ಆ ಬಿಸಿಯಾದ ಮಂಡೆಗೆ, ಬಿಸಿಯಾದ ಆತ್ಮಕ್ಕೆ ತಣ್ಣಗೆ ಮಾಡಲಿಕ್ಕೆ ಆ ವಿಜ್ಞಾನಕ್ಕೆ ಶಕ್ತಿ ಇಲ್ಲ, ಆ AC ಶಕ್ತಿ ಇಲ್ಲ, ಅದು ಯಾವುದೇ ಒಂದು ಫ್ಯಾನಿಗೆ ಶಕ್ತಿ ಇಲ್ಲ. ಆ ವಿಜ್ಞಾನಕ್ಕೆ ಶಕ್ತಿ ಇಲ್ಲದೆ ಇರ್ತಕ್ಕಂಥದ್ದನ್ನು, ಆ ಬಿಸಿಯಾದ ಆತ್ಮಗಳನ್ನು ತಣ್ಣಗೆ ಮಾಡ್ತಕ್ಕಂಥ ಶಕ್ತಿ ಯಾವುದಕ್ಕಾದರೂ ಇದ್ದರೆ ಅದು ಡೆಫಿನೆಟಾಗಿ ನಮ್ಮ ವಚನ ಸಾಹಿತ್ಯಕ್ಕೆ, ಬಸವ ಸಾಹಿತ್ಯಕ್ಕೆ, ನಮ್ಮ ಸಾಹಿತ್ಯದ ನಲ್ಲುಗಳಿಗೆ ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನು ಹಂಚಲಿಕ್ಕೆ ಈ ಕಾರ್ಯಕ್ರಮ ಅಂತೇಳಿ. ನಿಮಗೆ ಗೊತ್ತಿದೆ, ನಿಮಗೆ ಜೆರಾಕ್ಸ್ ಮಿಷನ್ ನೀವೆಲ್ಲ ನೋಡಿದ್ದೀರಲ್ವಾ? ನೋಡಿದ್ದೀವಿ ತಾನೆ? ಆ ಜೆರಾಕ್ಸ್ ಮಿಷನ್ಗೆ ಹೋಗಿ ನೀವು ಒಂದು ಕೊಟ್ಬಿಟ್ರೆ ಮತ್ತೇನು ಕೊಡುತ್ತೆ ಹೇಳಿ? ಮತ್ತು ಅಂಥದ್ದೇ ಒಂದು ಪೇಪರ್ ಕೊಟ್ಬಿಡುತ್ತಲ್ವ? ಕೊಡುತ್ತಾ ಇಲ್ವ? ಅದು ವಿಜ್ಞಾನದಿಂದ ಬಂದಿರತಕ್ಕಂಥ ಲಾಭ, ಅದನ್ನು ಅನುಭವಿಸೋಣ. ಈಗ ನಾನು ಆ ವಿಜ್ಞಾನದ ಆವಿಷ್ಕಾರ, ಆ ಜೆರಾಕ್ಸ್ ಮಿಷನ್ಗೆ ಒಂದು ಚಾಲೆಂಜ್ ಮಾಡ್ತೀನಪ್ಪ, ನೀನು ಪೇಪರ್ ಕೊಟ್ಟರು ಪೇಪರ್ ಕೊಡೋದು ದೊಡ್ಡದಲ್ಲ, ನಾನೊಂದು ಟೊಮೊಟೊ ಹಣ್ಣು ಕೊಡ್ತೀನಪ್ಪ, ಅಂಥದ್ದೇ ಒಂದು ಟೊಮೊಟೊ ಹಣ್ಣು ಕೊಡು ನೋಡೋಣ, ಆಗತ್ತಾ? ಆಗಲ್ಲಲ್ವ? ಅದಕ್ಕೊಂದು ಮಿತಿ ಇದೆ ಅಲ್ವ? ಪ್ರಾಯಶಃ ಮಿತಿಯನ್ನು ದಾಟಿದಂಥ ಸಾರ್ವಕಾಲಿಕ ಸತ್ಯದ ಜೀವಂತ ಪ್ರಜ್ಞೆ ಅಂದರೆ ಅದು ನಮ್ಮ ರೈತ ಪ್ರಜ್ಞೆ ಅಂತೇಳಿ, ಅದು ನಮ್ಮ ಕೃಷಿ ಪ್ರಜ್ಞೆ ಅಂತೇಳಿ. ಪ್ರಾಯಶಃ ಅಂತ ಕೃಷಿಯನ್ನೇ ನಂಬಿರ್ತಕ್ಕಂಥ ಈ ನೆಲದಲ್ಲಿ ಬಂದು ನಾವು ಇಷ್ಟೊಂದು ಒಂದು ಅನುಭವದ ವಿನಿಮಯ ಮಾಡ್ತಿದ್ದೀವಿ ಅಂದರೆ ಡೆಫಿನೆಟ್ ಆಗಿ ಇನ್ನೂ ಕೂಡ ಈ ಪರಂಪರೆಗೆ, ಈ ಸಾಹಿತ್ಯದ ಪರಂಪರೆಗೆ ಒಂದು ಅದ್ಭುತವಾದಂಥ ಯಶಸ್ಸು, ಒಂದು ಭವಿಷ್ಯ ಇದೆ ಅಂತಕ್ಕಂಥದ್ದನ್ನು ಸಾಕ್ಷೀಕರಿಸ್ತಕ್ಕಂಥ ನಿಮ್ಮಂಥ ಗುಣಾತ್ಮಕವಾದಂಥ ಶ್ರೋತೃಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಈ ಜ್ಞಾನಯಾನದ ಅಭಿಯಾನದ ಒಂದು ಉದ್ದೇಶ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದು ದಿನದಿಂದ ದಿನಕ್ಕೆ ಆ ಉದ್ದೇಶ ಸಾಕಾರಗೊಳ್ತಿರ್ತಕ್ಕಂಥದ್ದು ಕೂಡ ಅತ್ಯಂತ ಖುಷಿಯ ಸಂಗತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದೇ ಒಂದು ವಿನಂತಿ ಮಾಡ್ತೀನಿ. ಇವತ್ತಿನ ಕಾಲಘಟ್ಟದಲ್ಲಿ ತತ್ವಕ್ಕಿಂತ ತಂತ್ರ ಪ್ರಧಾನ ಆಗಿಬಿಟ್ಟಿದೆ ಅಂತೇಳಿ, ಸ್ವಲ್ಪ ಆ ತಂತ್ರಕ್ಕಿಂತ ಮಿಗಿಲಾಗಿ ತತ್ವವೇ ಶಾಶ್ವತ ಅಂತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮ ಮನೆ ಮಾತಾಗಬೇಕು ಅಂತೇಳಿ. ಹೆಂಗಾಗಬೇಕು? ನಮ್ಮ ಮನಸ್ಸಿನ ಸೂತ್ರ ಆಗಬೇಕು ಅಂದರೆ ಒಂದು ಸಣ್ಣ ದೃಷ್ಟಾಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನೀವು ಗಮನಿಸಿ, ಅಣ್ಣ ಈ ಕಡೆ ಕೇಳಪ್ಪ ಪ್ಲೀಸ್, ಈ ಕಡೆ ಕೇಳ್ತಾರೆ, ನಿಮಗೋಸ್ಕರ ಹೇಳ್ತಾ ಇರೋದು. ಒಂದು ಕಡೆ ಡೈವರ್ಟ್ ಆಗಿಬಿಟ್ರೆ ಒಂದು ಅದ್ಭುತವಾದಂಥ ಸೋಲ್ ತಪ್ಪಿಡ್ತಲ್ಲ ನಮಗೆ, ಎಂಥ ಅದ್ಭುತವಾದಂಥ ಮೆಟೀರಿಯಲ್ ಕಳ್ಕೊಂಡ್ವಿ ಅಂತಕ್ಕಂಥ ಹಪಾಪಿತನ ಇರಬೇಕು ಅಂತೇಳಿ. ನಾವು ಜೂನ್ 22ನೇ ತಾರೀಕು ಯೋಗ ಮಾಡ್ತೀವಲ್ಲ, ಅವತ್ತೆಲ್ಲ ಯೋಗ ಈ ನೆಲದಲ್ಲಿ ಹೆಂಗೆ ಅಂದರೆ ಒಂದು ಸಮಾರಂಭ ಆಗ್ತಾ ಇದೆ ಅಂದರೆ ಮಾತನಾಡ್ತಕ್ಕಂಥದ್ದು ನನ್ನೊಳಗಡೆ ಯೋಗದ ಕಲ್ಪನೆ ಹುಟ್ಟಿಸ್ಬೇಕು. ಎಸ್, ಇದು ಬರೀ ಮಾತಲ್ಲ, ಪ್ರವಚನ ಯೋಗ ಅಂತೇಳಿ. ಕೇಳೋದು ಅಷ್ಟೇ, ಅದು ಶ್ರವಣ ಯೋಗ ಅಂತೇಳಿ. ಆ ಯೋಗದ ಸಮನ್ವಯ ಸಾಧ್ಯ ಆದಾಗ ಮಾತ್ರ ಒಂದು ಸಮಾರಂಭಗಳು ಯಶಸ್ವಿ ಆಗ್ತವೆ ಅಂತೇಳಿ. ಬದಲಾಗಿ ಸಮಾಜದಲ್ಲಿ ಒಂದು ವಿಚಿತ್ರವಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾರಾದರೂ ಏನಾದ್ರು ಸ್ವಲ್ಪ ತಪ್ಪಿದ್ರೆ, ಟ್ರ್ಯಾಕ್ ತಪ್ಪಿದ್ರೆ, ಹಿಂದೆ ನಮ್ಮ ಅಜ್ಜಗಳಿದ್ರು, ನಮ್ಮ ಅಪ್ಪಗಳಿದ್ರು, ಬಡದವರವರು ಇದ್ರು, ಮಗ ಯಾಕಂಗೆ ಆಡ್ತಿದೆ, ಹಂಗೆ ಆಡಬೇಡ, ಹಿಂಗೆ ಆಗ್ತಾ ಇದ್ರೆ ಹಿಂಗೆ ಇರುವಂತಕ್ಕಂಥವ್ರು. ಈಗ ಹಂಗಿಲ್ಲ, ಕಾಲ ಬದಲಾಗ್ಬಿಟ್ಟಿದೆ, ನನಗೆ ಯಾಕೆ ಬೇಕು ಅವ್ನು ಹೆಂಗಾರು ಮಾಡ್ಕೊಳ್ಳಿ ಅಂತೇಳಿ ಆಗಿದೆ ಅಲ್ವಾ? ಬಂದರೆ ಯಾಕೆ ಬದುಕು ನೆಮ್ಮದಿ ಕಳ್ಕೊಂಡಿದೆ ಅಂದರೆ ಅಂತ ಹಿರಿತನಕ್ಕೆ ಗೌರವಿಸ್ತಕ್ಕಂಥ ಸಾತ್ವಿಕ ಪ್ರಜ್ಞೆ ಹುಡುಗರು ಕಳ್ಕೊಂಡ್ಬಿಡಿಯಾರೆ ಅಂತೇಳಿ. ಹೆಂಗಿತ್ತು ಮನೇಲಿ ಅವಿಭಕ್ತ ಕುಟುಂಬದಲ್ಲಿ ಯಾರೋ ನಮ್ಮ ದೊಡ್ಡಪ್ಪಿದ್ರೆ, ಇನ್ಯಾರೋ ಅಜ್ಜಿದ್ರೆ, ಯಾಕೆ ಮಗ ನೀನು ಬೇಜಾರಾಗ್ಬಿಟ್ಟಿದೆ ಮನೆಯಿಂದ, ಹೆದರಬೇಡ ನೀನು, ಸುಮ್ಮನಿರು, ಏನು ಮನುಷ್ಯ ಬರದೆ ಮರಕ್ಕೆ ಬರುತ್ತಾ, ನಾವಿದ್ದೀವಿ, ಏನು ದೇವರು ಹುಟ್ಟಿಸಿದ್ರು ಉಲ್ಮಯಿಸ್ತಾನ, ಹಂಗೆ ಆಡ್ಬೇಡ ಕಣ್ಣ ಮಗ, ನಾವೆಲ್ಲ ಸತ್ತೋದೀವ, ನಾವೆಲ್ಲ ಇದೀವಿ ಕಣಮ್ಮ ಅಂತೇಳಿ ಹೇಳ್ತಕ್ಕಂಥ ಸಾಂತ್ವನ ಹೇಳ್ತಕ್ಕಂಥ ದೊಡ್ಡ ಪಡೆ ನಮ್ಮ ಊರುಗಳಲ್ಲಿ ಇತ್ತಲ್ಲ, ಅದು ಖಚಿತವಾಗಿ ಮಾಯ ಆಗಿದೆ ಸರ್. ನಾನ್ಯಾಕೆ ಅವ್ನು ಮಾತು ಕೇಳಬೇಕು, ನಾನ್ಯಾಕೆ ಅವ್ನು ಕೇಳಬೇಕು? ಏನಾಗಿದೆ, ಒಂದು 2 ಕೆಟ್ಟ ಸೂತ್ರ ಇದೆ ಬುದ್ಧಿ, ಆ ಕೆಟ್ಟ ಸೂತ್ರಕ್ಕೆ ನಾವು ಪರಿಹಾರ ಕಂಡುಹಿಡ್ಕೋಬೇಕು ಅಂತೇಳಿ. ಯಾವುದದು ಅಂದರೆ
ಎರಡರಿಂದ ಈ ಸಮಾಜ ಮತ್ತು ಮನೆಗಳು ಹಾಳಾಗ್ತಾ ಇದ್ದಾವೆ, ಮನಸ್ಸುಗಳು ಹಾಳಾಗ್ತಾ ಇದ್ದಾವೆ. ಅದೇನು ಅಂದರೆ, ಒಂದು ನನಗೇ ಆಗಬೇಕು ಅಂತೇಳಿ, ಎಲ್ಲದೂ ನನಗೇ ಆಗಬೇಕು. ಇನ್ನೊಂದು ನನಗೇನಾಗಬೇಕು ಅಂತೇಳಿ. ಗೊತ್ತಾಯ್ತಾ ನಿಮಗೆ? ಯಾವನೇನಾದ್ರೇನು ನನಗೇನಾಗಬೇಕು ಅನ್ನೋದು ಒಂದು, ಇನ್ನೊಂದು ನನಗೇ ಆಗಬೇಕು ಅಂತಕ್ಕಂಥದ್ದು. ಇವೆರಡು ಫಾರ್ಮುಲಾ ದಾಟಿ ನಮ್ಮೂರಿಗೆ ಏನಾಗಬೇಕು, ನನ್ನ ಮನೆಗೆ ಏನಾಗಬೇಕು, ನನ್ನ ಅಪ್ಪನಿಗೆ ಏನಾಗಬೇಕು, ನನ್ನ ಅಜ್ಜನಿಗೆ ಏನಾಗಬೇಕು, ಇಂಥ ಸಾತ್ವಿಕವಾದಂಥ ಪ್ರಜ್ಞೆಯನ್ನು ಜಾಗೃತಗೊಳಿಸ್ಲಿಕ್ಕೆ ಈ ಸಮಾರಂಭಕ್ಕೆ ಬಂದಿದ್ದೀವಿ. ತುಂಬ ಖುಷಿಯಾಗಿದೆ. ಸಾತ್ವಿಕವಾದಂಥ ಈ ಪ್ರಾಂಗಣದಲ್ಲಿ ಅದ್ಭುತವಾದಂಥ ಅನುಭವದ ವಿನಿಮಯ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆ ದೃಷ್ಟಾಂತ ಇಲ್ಲೇ ಹೇಳಬೇಕು ಅಂತ ಬಯಸಿದೆ. ಅದು ಕಡೆ ದೃಷ್ಟಾಂತ ಯಾವುದು ಅಂದರೆ, ತತ್ವಕ್ಕಿಂತ ತಂತ್ರ ಹೆಂಗೆ ಪ್ರಧಾನ ಆಗಿದೆ ಅನ್ನಲಿಕ್ಕೆ ಇದೊಂದು ಜೋಕ್. ಅದು ಸುಮ್ಮನೆ ಸೀರಿಯಸ್ ಆಗಿ ಇಲ್ಲಿವರೆಗೂ ಭಾಷಣ ಕೇಳ್ಬಿಟ್ಟಿದ್ದೀರಾ. ಇದೊಂದು ಪ್ರಸಂಗ ಕೇಳಿ ಹೆಂಗಿದೆಯಪ್ಪ ಅಂದರೆ, ದುಡಿತಾ ಇರ್ತಕ್ಕಂಥ ರೈತ, ಗಂಡ ಹೆಂಡತಿ ಇಬ್ಬರು ಇದ್ದರೆ ಅವ್ರು ಎಷ್ಟು ಮಟ್ಟಿಗೆ ಅಂದರೆ, ಒಂದು ಕಾಯಕದ ಪ್ರಜ್ಞೆ, ಹೋಗೋದು ಸೌದಿ ಕಡ್ಕೊಂಬರೋದು, ಆ ಸೌದಿ ಮಾರೋದು, ಜೀವನ ಮಾಡ್ಕೊಂಡಿದ್ರು. ಆ ಸೌದಿ ಕಡೆಗೆ ಇದ್ದರೆ ಒಂದು ಅದ್ಭುತವಾದಂಥ ಕೊಡ್ಲಿ ಇತ್ತು. ಆ ಕೊಡ್ಲಿಗೆ ಹೋಗೋರು ಕಡ್ಕೊಂಬರೋರು ಹಿಂಗೆ ಜೀವನ ಮಾಡ್ತಾಯಿದ್ರು. ಒಂದು ದಿವಸ ಕಾರಿಗೆ ಹೋದ, ತೋಟಕ್ಕೆಲ್ಲ ಹೋದ, ಸೌದೆ ಕಡಿತಾ ಇದ್ದ. ಆ ಕೊಡ್ಲಿ ಜಾರಿ ಬಾವಿ ಒಳಗೆ ಬಿದ್ದು ಬಿಡ್ತು. ಅದೊಂದು ಬಾವಿ ಇತ್ತು, ಬಾವಿ ಒಳಗೆ ಬಿದ್ದು ಬಿಡ್ತು. ಅಳ್ತಾ ಕೂತ್ಬಿಟ್ಟ, ನನ್ನ ಬದುಕಿಗೆ ಆಸರನೇ ಈ ಕೊಡ್ಲಿ ಬಿದ್ದೋಗ್ಬಿಡ್ತಲ್ಲ, ಹಿಂಗಾದ್ರೆ ಹಿಂಗೆ ಬದುಕೋಕ್ಕಾಗಲ್ಲ ಭಗವಂತ, ನಾನು ನಿನ್ನೆ ನಂಬಿದ್ದೀನಿ, ಆ ಕೊಡ್ಲಿ ಬೇಕು ನನಗೆ, ಹೆಂಗೆ ಕೊಡ್ತೀಯ ಗೊತ್ತಿಲ್ಲ, ಕೊಡ್ಲಿಲ್ಲದೆ ಬದುಕಂಗಿಲ್ಲ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಕೂತ್ಕೊಂಡ. ಶಿವ ಪರಮೇಶ್ವರ ಅವನ ಆರ್ತನಾದಕ್ಕೆ ಮಾರು ಹೋಗ್ಬಿಟ್ಟು ಬಾವಿಗಳಿಂದ ಪ್ರತ್ಯಕ್ಷ ಆಗೇ ಬಿಟ್ಟ. ಈ ಕಥೆ ಕೇಳಿರ್ತೀರ ನೀವು. ಪ್ರತ್ಯಕ್ಷ ಆದವನೇ ಏಕ್ದಮ್ ಬಂದು ಒಂದು ಬಂಗಾರದ ಕೊಡ್ಲಿ ತಂದು ಕೊಟ್ಟ. ತಗ ಮಗನೇ ನೀನು ಕೊಡ್ಲಿ ಅಂತೇಳಿ. ಒಂದು ರೈತ ಹೇಳಿ ಕೇಳಿ ಕೃಷಿಕ, ಒಬ್ಬ ಪ್ರಾಮಾಣಿಕ, ಎಲ್ಲರೂ ಉಂಟ, ನನ್ನ ಕೊಡ್ಲಿ ಅಲ್ಲಪ್ಪ, ಬೇಡ ನನಗೆ ಅಂದ. ಖುಷಿ ಆಗ್ಬಿಡ್ತು ಪರಮೇಶ್ವರಿಗೆ. ಬಂಗಾರದ ಕೊಡ್ಲಿ ಬೇಡ ಅಂದ್ಬಿಟ್ನಲ್ರಿ. ಮತ್ತೊಂದು ಸರಿ ಮುಳಿದೆ, ಆ ಬೆಳ್ಳಿ ಕೊಡ್ಲಿ ಇತ್ತು, ಒಂದು ಬೆಳ್ಳಿ ತಂದು ವಾಪಸ್ ಕೊಡ್ಬೋದು. ಇದು ನಂದಲ್ಲ ಸ್ವಾಮಿ ಅಂದ. ಖುಷಿ ಆಯಿತು. ಮತ್ತೊಂದು ಸರಿ ಮುಳಿದ, ಇವು ನಿಜವಾದ ಕೊಡ್ಲಿ ತಂದು ಕೊಟ್ಟ ಕಬ್ಬಿಣದ, ಇದು ನನ್ನ ಕೊಡ್ಲಿ ಸ್ವಾಮಿ ಅಂತ. ವೆರಿ ಗುಡ್, ಇಂಥ ಪ್ರಾಮಾಣಿಕತೆ ಇದೆಯಲ್ಲ, ಖುಷಿ ಆಯಿತು ಅಂದ. ನಿನ್ನ ಪ್ರಾಮಾಣಿಕತೆಗೆ ಮೆಚ್ಚಿದ್ದೀನಿ, ನಿನ್ನ ಸಂತಾನ 1000 ಆಗಬೇಕು, ತಗೊಂಡೋಗಿ 3 ಅಂತೇಳಿ ಆ ಬಂಗಾರದ್ದು, ಬೆಳ್ಳಿದು, ಕಬ್ಬಿಣದ್ದು 3 ಕೊಟ್ಟ. ಇದು ಸ್ಕೂಲ್ಗಳಲ್ಲಿ ಕತೆ ಕೇಳಿರ್ತೀರ, ಎಲ್ಲ ಕಡೆ ಕೇಳಿರ್ತೀರ. ಈ ಕತೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮುಂದುವರಿಸೀನಿ ಅಂತೇಳಿ. ಹೆಂಗೆ ಈ ಕತೆ ಅಂದರೆ, ಇದಾದ ಒಂದು 2 ತಿಂಗಳಾಗಿತ್ತು. 2 ತಿಂಗಳಾದ ಮೇಲೆ ಗಂಡ ಹೆಂಡತಿ ಇಬ್ಬರು ತೋಟಕ್ಕೆ ಹೋದ್ರು. ಹೋಗ್ಬೇಕಾದ್ರೆ ಕಾಲ್ಚಾರ ಅವ್ನು ಹೆಂಡತಿ ಬಾವಿ ಬಿದ್ದುಬಿಟ್ರು. ಆಶ್ಚರ್ಯ ನಿಮಗೆ? ಬಾವಿ ಬಿದ್ದ ತಕ್ಷಣ ಮಾತಾಡ್ತಾ ಕೂತ್ಬಿಟ್ಟ, ಅಯ್ಯೋ ಭಗವಂತ, ನನ್ನ ಹೆಂಡತಿ ಬಿದ್ದೋಗ್ಬಿಟ್ಲು, ಅವ್ನು ಇಲ್ಲದೆ ಬದುಕೋಕ್ಕಾಗಲ್ಲ, ನನ್ನ ಹೆಂಡತಿ ಬೇಕೇ ಬೇಕು, ನನಗೆ ಕೊಳ್ಳೇಬೇಕು ಅಂತೇಳಿ ಆರ್ತನಾದ. ಭಗವಂತ ಇವತ್ತು ಪ್ರತ್ಯಕ್ಷ ಆದ. ಅವನು ಅವತ್ತು ಪರೀಕ್ಷೆ ಮಾಡಿದ್ದ, ಸಾಕಾಗಿತ್ತಲ್ಲ, ನೋಡ ಈಗೊಂದು ಸರಿ ಪರೀಕ್ಷೆ ಮಾಡೋಣ ಅಂತೇಳಿ ಒಳಗೆ ಮುಳುಗಿದವನೇ ಏಕ್ದಮ್ ರಶ್ಮಿಕಾ ಮಂದಣ್ಣನ ಕರ್ಕೊಂಬಂದು, ತಗೊಳಪ್ಪ ನೀನು ಹೆಂಡತಿಯ ಅಂದ. ಅದನ್ನು ನೋಡ್ತಿದ್ದಂಗ್ಲೇ ಇವನು, ಒಂದು ಸಮಯ ಇವನ ನನ್ನ ಹೆಂಡತಿ ಕಳಿಸ್ರಿ ಅಂದ್ಬಿಟ್ಟ. ಭಗವಂತ ದಿಗ್ಗಾಗ್ಬಿಡ್ದು, ಅಯ್ಯೋ ಪುಟ್ಟಿ ಮಗನಿಗೆ 15 ದಿವಸದಿದ್ದಂಥ ಪ್ರಾಮಾಣಿಕತೆ ಮಾಯ ಆಗ್ಬಿಡುತ್ತಲ್ಲ, ನಿನ್ನ ಮೇಲೆ ಒಂದು ದೊಡ್ಡ ನಂಬಿಕೆ ಇತ್ತು, ಕೆಡಿಸ್ಬಿಟ್ಟಲ್ಲ ನೀನು ಅಂತೇಳಿ ವ್ಯಥೆ ಒಳಗಾಕಾದ, ಬೇಜಾರಾಗ್ಬಿಟ್ಟ. ಇವನು ಅವನಿಗೆ ಒಂದು ತಂತ್ರದ ಉತ್ತರ ಕೊಟ್ಟ. ನೀವೇನು ಚಿಂತೆ ಮಾಡ್ಬಿಡ ಭಗವಂತ, ನಾನು ಬುದ್ಧಿವಂತ, ಈ ಕಾಲದಲ್ಲಿ ಹೆಂಗೆ ಬದುಕಬೇಕು ಅಂತ ಗೊತ್ತಿದೆ, ನಿಮ್ಮ ದೇವರಾಟಗಳು ನೀವು ಹೆಂಗೆ ಮಾಡ್ತೀರಾ ಅಂತೇಳಿ ನಿಮ್ಮ ರೂಢಿ ನನಗೇನು ಗೊತ್ತಿಲ್ವಾ? ಅವತ್ತೇನು ಮಾಡಿದೆ, ಬಂಗಾರದ ಕೊಡ್ಲಿ ತಂದೆ, ಅಲ್ಲ ಅಂದೆ, ಬೆಳ್ಳಿ ತೋರಿಸ್ದೆ, ಅಲ್ಲ ಅಂದೆ, ಕಬ್ಬಿಣದ ಒಪ್ಕೊಂಡೆ, ನಿನ್ನ ಪ್ರಾಮಾಣಿಕತೆ ಮೆಚ್ಚಿದ್ದೀನಿ, ತಗೊಂಡೋಗಿ 3 ಅಂತ ಕೊಟ್ಟೆ. ಇವತ್ತು ನೀನು ಅದೇ ಕತೆ ಮಾಡೋದು, ರಶ್ಮಿಕಾ ಮಂದಣ್ಣನ ತೋರಿಸ್ತೀಯ, ನನ್ನ ಹೆಂಡತಿ ಅಲ್ಲ ಅಂತೀನಿ. ಆಮೇಲೆ ಇನ್ಯಾರೋ ಪೂಜಾ ಗಾಂಧಿ ಕರ್ಕೊಂಬಂದು ತೋರಿಸ್ತೀಯ, ಇವಳು ನನ್ನಲ್ಲ ಅಂತೀನಿ. ಆಮೇಲೆ ನನ್ನ ಹೆಂಡತಿ ಕರ್ಕೊಂಬಂದು ತೋರಿಸ್ತೀಯ, ಕಣ್ ಸ್ವಾಮಿ ಇವಳೇ ಅಂದಾಗ ನಿನ್ನ ಪ್ರಾಮಾಣಿಕತೆಗೆ ಮೆಚ್ಚೀನಿ, ಕರ್ಕೊಂಡೋಗಿ 3 ಜನ ಅಂದ್ರೆ ನಾನೇನು ಮಾಡಬೇಕು ಅಂತೇಳಿ ಸ್ವಲ್ಪ ಯೋಚನೆ ಮಾಡಿ ಈ ಡಿಸಿಷನ್ ತಾಂಡೆ ಅಂತೇಳಿ ಬಂದಿದ್ದ. ಟೆಕ್ನಿಕಲಿ ಯೋಚನೆ ಮಾಡ್ತಕ್ಕಂಥ, ಒಂದು ತಾಂತ್ರಿಕವಾಗಿ ಯೋಚನೆ ಮಾಡ್ತಕ್ಕಂಥ ಮನಸ್ಸುಗಳು ಭಾರಿ. ಎಲ್ಲಿವರೆಗೂ ಭಾಗ ಇದೆ ಗೊತ್ತಾ ನಿಮಗೆ? ನಿಮ್ಮ ಮಕ್ಕಳನ್ನ ಕೇಳಿ, 2 ವರ್ಷದ ಮಗು ಇದೆಯಲ್ಲ, ಅದು ಇಂಟರ್ನೆಟ್ ಮೇಲೆ ಕೈ ಆಡಿಸುತ್ತೀರಿ, ನಮ್ಗೇನೂ ಗೊತ್ತಿಲ್ಲ, ಆ ಮೊಬೈಲಲ್ಲಿ ಏನೇನಿದೆ ಅಂತಕ್ಕಂಥ ಎಲ್ಲ ಇನ್ಸೈಡ್ ಗೊತ್ತಿದೆ ಅಂತೇಳಿ. ಪ್ರಾಯಶಃ ಇವತ್ತು ನಾವು ದಿಕ್ಕು ತಪ್ಪಿಸ್ತಾ ಇರ್ತಕ್ಕಂಥ ಮಾರ್ಗದಿಂದ ದಿಕ್ಕು ತೋರಿಸ್ತಕ್ಕಂಥ ಸರಿಯಾದ ಮಾರ್ಗ ಕಣ್ಕೊಂಬರ್ಲಿಕ್ಕೆ ಪ್ರಾಯಶಃ ಇವು ಬೇಕು ಅಂತೇಳಿ. ನಮ್ಮೂರಲ್ಲೊಂದು ಭಜನೆ ಆಗ್ತಿರ್ಬೇಕು, ನಮ್ಮೂರಲ್ಲೊಂದು ತೇರು ಆಗ್ತಿರ್ಬೇಕು, ನಮ್ಮೂರಲ್ಲೊಂದು ಉತ್ಸವ ಆಗ್ತಿರ್ಬೇಕು, ನಮ್ಮೂರಲ್ಲೊಂದು ಪ್ರಯೋಗ ಆಗ್ತಿರ್ಬೇಕು. ಆ ಮುಖೇನ ಹರಿಯಂಚೋಗಿದ್ದಂಥ ಎಲ್ಲ ಜನಸಮೂಹವನ್ನು ಒಂದೇ ಚಪ್ಪರದಡಿ, ಒಂದಿಕೆ ವೇದಿಕೆ ಹೇಳಿ ತರ್ತಕ್ಕಂಥದ್ದೇ ಈ ಕಾರ್ಯಕ್ರಮದ ಸಾರ್ಥಕ ಯತ್ನ ಅದಾಗಿದೆ. ಆಗಲೇ ಮಾತಾಡುವಾಗ ಹೇಳಿ ಹೆಂಗೆ ಅಂದ್ರೆ, ಇವತ್ತಿನ ದಿನಮಾನದಲ್ಲಿ 1 ವೇ ಟ್ರಾಫಿಕ್ ಜಾಸ್ತಿ ಆಗಿದೆ ಗೊತ್ತಾ ನಿಮಗೆ? ಬೆಂಗಳೂರು ಹೋದ್ರೆ ಎಲ್ಲ 1 ವೇ, ನೀವು ಚಿಕ್ಕಮಂಗ್ಳೂರು ಹೋದ್ರೆ MG ರೋಡ್ 1 ವೇ. ಆದರೆ ನಮ್ಮ ಬದುಕಿನಲ್ಲಿ 1 ವೇ ಆಗಬಾರ್ದು, ನಮ್ಮ ಬದುಕಿನಲ್ಲಿ 2 ವೇ ಇರಬೇಕು ಅಂತೇಳಿ. ಹಾಗಾಗಿ ಇದು ಮುಖಾಮುಖಿ ಅಂತೇಳಿ, ನಾವು ನಿಮ್ಮನ್ನು ನೋಡಬೇಕು, ನೀವು ನಮ್ಮನ್ನು ನೋಡಬೇಕು ಅಂತೇಳಿ ಇಂಥ ಮುಖಾಮುಖಿಯ ಕಾರ್ಯಕ್ರಮವನ್ನು ಈ ಮುಖೇನ ನಾವು ವ್ಯವಸ್ಥೆ ಮಾಡಿ ಇವತ್ತು ನಿಮ್ಮ ಊರಿಗೆ ಬಂದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಾ. ನಿಮ್ಮ ಭಾಳ ಬಂಗಾರ ಆಗಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ, ನಾಳೆ ಯಾರಾದರೂ ಪ್ರಶ್ನೆ ಮಾಡಿದರೆ ಒಂದೇ ಒಂದು ಉತ್ತರ ಕೊಡಿ. ಏನು ಉತ್ತರ ಅದು? ಹೇಳೋಣ. 100 ಚೇರ್ ಹಾಕ್ಬಿಟ್ಟಿದ್ರಿ, ನಮ್ಮೆಲ್ಲ ಶಿವಮೊಗ್ಗನ ನಟಣ್ಣ, ಈ ಗ್ರಾಮದ ಯುವಕರೆಲ್ಲ ಸೇರ್ಕೊಂಡು ಭಾರಿ ಅಡುಗೆನೂ ಮಾಡಿಸಿದ್ರಿ, ಸ್ವಾಮೀಜಿ ಬಂದಿದ್ರು, MLA ಬಂದಿದ್ರು, ಭಾರಿ ದೊಡ್ಡ ಕಾರ್ಯಕ್ರಮ ಆಯಿತು.
ಲಾಭ ಏನಣ್ಣ, ಏನು ಸಿಗ್ತಣ್ಣ ಇದರಿಂದ ಅಂತ ಯಾರು ಪ್ರಶ್ನೆ ಮಾಡಿದರೆ ಈ ಉತ್ತರ ಕೊಡಿ. ಏನು ಲಾಭ ಗೊತ್ತೇನಣ್ಣ? ಎಲ್ಲೆಲ್ಲೋ ಹೊರದಂಚು ಹೋಗಿದ್ದಂಥ ಎಲ್ಲ ಮನಸ್ಸುಗಳು ಕೂಡ 2-3 ಗಂಟೆ ಒಟ್ಟಿಗೆ ಕೂತವಲ್ಲ, ಇದೇ ಈ ಕಾರ್ಯಕ್ರಮದ ತಾಕತ್ತು ಅಂತೇಳಿ. ನಾವೆಲ್ಲ ಶೇಂಗಾ ಬೀಜ ಬೆಳಿತೀವಿ, ತಿಂದಿದ್ದೀವಲ್ವಾ? ಕೊಪ್ಪಳ ಬೆಳಿತಿದ್ದಾನೆ ಶೇಂಗಾ ಬೀಜ. ಏನದ್ರಿಂದಿರ್ತಕ್ಕಂಥ ಸತ್ಯ? ನೀವು ಶೇಂಗಾ ಬೀಜ ಬಿತ್ತಬೇಕಾದ್ರೆ ಹೆಂಗೆ ಬಿತ್ತೀರಾ? ಸಿಪ್ಪರ್ಷ ಬಿತ್ತೀರಾ? ಸಿಪ್ಪೆ ತೆಗೆದು ಬೀಜ ಬಿತ್ತೀರಾ? ಹುಟ್ಟಬೇಕಾದ್ರೆ ಹೆಂಗೆ ಹುಟ್ಟುತ್ತೆ? ಸಿಪ್ಪೆ ತೆಗೆದು ಶೇಂಗಾ ಬೀಜ ಬಿತ್ತಿದರೆ ಸಿಪ್ಪೆ ಧರಿಸಲೇ ಹುಟ್ಟುತ್ತದೆ. ಇದೆಂತ ಅನ್ಯೋನ್ಯತೆಯ? ಅರಳೆ ತೆಗೆದು ಹತ್ತಿ ಬೀಜ ಬಿತ್ತಿದರೂ ಅರಳೆ ಧರಿಸಲೇ ಹುಟ್ಟುತ್ತದೆ. ಇದೆಂತ ಸಹವರ್ತಿ ನಿಷ್ಠೆಯ? ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಇದು ದುರ್ಲಭ, ಒಂದೇ ಮಾಳಿಗೆಯಡಿ ಬೆಳೆದ ಮಕ್ಕಳಲ್ಲಿ ಇದು ವಿರಳ. ನರ ಅರಿವಿನ ಜನ್ಮ ಪಡೆದುದು ಕೂಡಿ ಬಾಳಲೆಂದು ಕಚ್ಚಾಡಿ ಸಾಯಲೆಂದು ಅಂತೇಳಿ ಇದನ್ನು ಪ್ರಶ್ನೆ ಮಾಡಿ, ಕೂಡಿ ಬಾಳೋದ್ರಲ್ಲೊಂದು ಸ್ವರ್ಗ ಸುಖ ಇದೆ ಅಂತಕ್ಕಂಥ ಸತ್ಯದ ಸಾಕ್ಷಾತ್ಕಾರಕ್ಕೆ ಇಂಥ ಕಾರ್ಯಕ್ರಮವನ್ನು ಊರೂರಲ್ಲಿ ಮಾಡ್ತಾ ಇದ್ದೀವಿ. ನಿಮ್ಮೂರಲ್ಲಿ ಇಷ್ಟು ಪ್ರೀತಿಯಿಂದ ಸ್ವಾಗತ ನೀಡಿ ಇಷ್ಟೊಂದು ಅದ್ಧೂರಿಯಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಂತ ನಿಮ್ಮೆಲ್ಲರೂ ಬಾಳು ಬಂಗಾರ ಆಗಲಿ. ಆ ಬಂಗಾರ ಆಗ್ತಕ್ಕಂಥ ಆ ಶಕ್ತಿಗೆ ಪರಮಪೂಜ್ಯರ ಆಶೀರ್ವಾದ, ಆ ಭಗವತ್ ಚೇತನದ ಕೃಪೆ ಸದಾ ಇರಲಿ ಅಂತಕ್ಕಂಥ ಮಾತುಗಳೊಂದಿಗೆ ನನ್ನ ಮಾತು ಮಂಗಳಾಡ್ತೇನೆ. ನಮಸ್ಕಾರ. ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣನಿಧಿ ಚಿದಾನಂದ ಬಸವನಿಗೆ ಬಕುತೆನಾದನು ಯೋಗಿನಾಥ. ಸದಾವಕಲ ಪಾತರ್ಸ್ಮರಣೀಯರಂತಹ ಬಸವಾದಿ ಶಿವಶರಣರನ್ನು, ಈ ನಾಡಿನ ದಾರ್ಶನಿಕರನ್ನು, ಮಹಾತ್ಮರನ್ನು, ಯೋಗಿಗಳನ್ನು ಇನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ಈ ಕೊಪ್ಪಲು ಗ್ರಾಮದಲ್ಲಿ ಈ ಆಷಾಢ ಮತ್ತು ಶ್ರಾವಣ ಸಂಜೆ ಪ್ರವಚನ ಮಾಲಿಕೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ಚಿಕ್ಕಮಗಳೂರಿನ ಡಾಕ್ಟರ್ ಮರುಳಸಿದ್ದ ಮಹಾಸ್ವಾಮಿಗಳವರ ಭಕ್ತಿಯ ಚರಣಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಹಾಗೆ ವೇದಿಕೆ ಮೇಲೆ ಆಸೀನರಂತಹ ಸಾಹಿತಿಗಳಾದಂತಹ ಚಟ್ನಳ್ಳಿ ಮಹೇಶಣ್ಣವರೇ, ಹಾಗೆ ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಹಾಗೆ ತಮ್ಮ ಅನುಭವದ ಮಾತುಗಳನ್ನು ಹಾಗೂ ಬಸವಾದಿ ಶಿವಶರಣರ ಚಿಂತನೆ ಮಾತುಗಳನ್ನು ಜನಪ್ರಿಯ ಶಾಸ್ತ್ರಗತ ತಮ್ಮಣ್ಣವರೇ, ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಪ್ರೀತಿಯ ಶರಣ ಬಂಧುಗಳೇ, ನಿಮ್ಮೆಲ್ಲರ ಅಂತರಾತ್ಮಕ ಭಕ್ತಿಯ ಶರಣಾರ್ಥಿಗಳು. ಶರಣಾರ್ಥಿ ಅಂದಾಗ ಚಪ್ಪಾಳೆ ಹೊಡೆಯೋದಲ್ಲ, ನೀವು ಭಕ್ತಿಯಿಂದ ಶರಣಾರ್ಥಿ ಅಂದರೆ ಸಾಕು. ಶರಣಾರ್ಥಿಗಳು. ಈ ಶರಣಾರ್ಥಿ ಅನ್ನೋ ಪದಕ್ಕೆ 12ನೇ ಶತಮಾನದ ಒಂದು ದೊಡ್ಡ ಕ್ರಾಂತಿಯಾಗಿದೆ ಅಲ್ವಾ? ಆ ಕ್ರಾಂತಿ ಇಡೀ 12ನೇ ಶತಮಾನದ ಒಂದು ಜ್ಯೋತಿಯಾಗಿ ಬೆಳಗಿಸಿ ಈ ಸಮಾಜವನ್ನು ಬೆಳಕಿನತ್ತ ತಂದಂತಹ ಮಹಾಕ್ರಾಂತಿ. ಆ ನಿಟ್ಟಿನಲ್ಲಿ ಇವತ್ತು ಐಸಿರಿ ಫೌಂಡೇಶನ್ ವತಿಯಿಂದ ಹಾಗೂ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಹಾಗೂ ಲಯನ್ಸ್ ಕ್ಲಬ್ ವತಿಯಿಂದ ಇವತ್ತು ಒಂದು ಹಳ್ಳಿಗಳಲ್ಲಿ ಒಂದು ಉತ್ತಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲರ ಮನಸ್ಸುಗಳು ಒಂದಾಗಿ, ಎಲ್ಲರ ಮನೆಗಳು ಮನಸ್ಸುಗಳು ಮತ್ತು ಎಲ್ಲರ ಭಾವನೆಗಳು ಒಂದಾಗಬೇಕು ಅನ್ನೋ ಒಂದು ಸಂಕಲ್ಪದಿಂದ ಇವತ್ತು ಒಂದು ಉತ್ತಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಎಲ್ಲ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಇಂಥ ಒಂದು ಉತ್ತಮ ಕಾರ್ಯಕ್ರಮವನ್ನು ಮತ್ತು ಆಧ್ಯಾತ್ಮದ ಒಂದು ಸಮಾಜಕ್ಕೆ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರವನ್ನು ಸಮಾಜಕ್ಕೆ ಒಂದು ಉಪಯುಕ್ತ ಆಗಲಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ನೀವು ಗ್ರಾಮಸ್ಥರು ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಒಂದು ಪ್ರೋತ್ಸಾಹವನ್ನು ನೀಡಬೇಕು. ಜೋರಾಗಿ ಚಪ್ಪಾಳೆ ತಟ್ಟಿ. ಯಾಕಂದರೆ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಮನಸ್ಸುಗಳು ಸಮಾನ ಮನಸ್ಕರರಿಲ್ಲ, ಭಿನ್ನ ಭೇದ ಭಾವ, ಮೇಲು ಕೀಳು, ಅವನು ಶ್ರೀಮಂತ ಅನ್ನೋ ಒಂದು ಕಾಲಘಟ್ಟದಲ್ಲಿ ಅನೇಕ ಜನ ಇವತ್ತು ಮನಸ್ಸುಗಳು ಏನಾಗ್ಬಿಟ್ಟಿದ್ದಾವೆ ಅಂದರೆ ಏನೋ ಒಂದು ವೈಯಕ್ತಿಕ ವಿಚಾರಗಳಿಗೆ ಸಂಘರ್ಷಕ್ಕೊಳಗಾಗಿ ಮನಸ್ಸುಗಳು ಅನೇಕ ವಿಚಲಿತಗೊಂಡು ಇವತ್ತು ಮನಸ್ಸು ನೆಮ್ಮದಿಯನ್ನು ನಾವೆಲ್ಲ ಕಳ್ಕೊಂಬಿಟ್ಟಿದೆ. ಖಂಡಿತ ಕಳ್ಕೊಂಡಿದ್ದೇವಿಲ್ವಾ? ಆ ನೆಮ್ಮದಿಯನ್ನು ನಾವು ಪಡ್ಕೋಬೇಕು ಅಂದರೆ ಇಂತಹ ಅನುಭವ ಕಾರ್ಯಕ್ರಮದಲ್ಲಿ ಇಂಥ ಅನುಭವಿಗಳ ಮಾತುಗಳನ್ನು ನೀವು ಕೇಳಿದಾಗ ಮಾತ್ರ ನಿಮ್ಮ ಮನಸ್ಸಿಗೆ ಒಂದು ಮೆಡಿಸನ್ ಇದ್ದಂಗೆ. ನೀವೆಲ್ಲ ಏನು ಮಾಡ್ತೀರಿ ಅಂದರೆ ಏನಾದರೂ ಅನಾರೋಗ್ಯಕ್ಕೊಳಗಾದಾಗ ಏನು ಮಾಡ್ತೀರಾ? ಡಾಕ್ಟರನ್ನು ಹುಡ್ಕೊಂಡು ಹೋಗ್ತೀರಾ ಇಲ್ವಾ? ಹೋಗ್ತೀರಾ? ಹಾಗೆ ಡಾಕ್ಟರನ್ನು ಹೆಂಗೆ ಹುಡ್ಕೊಂಡು ಹೋಗ್ತೀರ, ಹಂಗೆ ನಮ್ಮ ಮನಸ್ಸಿನ ನೋವನ್ನು, ನಮ್ಮ ಮನಸ್ಸಿಗಾದಂತಹ ರೋಗವನ್ನು ಹೋಗಲಾಡಿಸುವ ಶಕ್ತಿ ಯಾವುದರಲ್ಲಿ ಐತಿ ಅಂದರೆ ಇಂಥ ಅನುಭವದ ಕಾರ್ಯಕ್ರಮದಲ್ಲಿ, ಇಂಥ ಅಧ್ಯಾತ್ಮದ ಕಾರ್ಯಕ್ರಮದಲ್ಲಿ ಅಂದರೆ ಖಂಡಿತ ತಪ್ಪಾಗಲ್ಲ. ಅಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗಿದ್ದೀರಾ. 12ನೇ ಶತಮಾನದ ಬಸವಾದಿ ಶಿವಶರಣರ ತತ್ವಚಿಂತನೆಯನ್ನು ಬಹುತೇಕ ನೀವೆಲ್ಲರ ನಿಮ್ಮ ಜೀವನದಲ್ಲಿ ಬಹುತೇಕ ಈ ಗ್ರಾಮದವರು ಅಳವಡಿಸ್ಕೊಂಡಿರ. ಅದು ಭಾಳ ಸಂತೋಷದ ವಿಷಯ.
ಆ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮ ಕೇವಲ ಅದು ನಮ್ಮ ಮನಸ್ಸನ್ನು ಶುದ್ಧ ಮಾಡುವಂತಹ ಕಾರ್ಯಕ್ರಮ, ನಮ್ಮ ಆತ್ಮವನ್ನು ಜಾಗೃತಿಗೊಳಿಸುವಂಥ ಕಾರ್ಯಕ್ರಮ, ನಮ್ಮಲ್ಲಿ ಸಂಸ್ಕಾರ ಬೆಳೆಸುವಂಥ ಒಂದು ಉತ್ತಮ ಕಾರ್ಯಕ್ರಮ, ಶಿವನನ್ನು ನೆನೆಯುತ್ತಾ ಮನುಷ್ಯನಲ್ಲಿರುವಂಥ ಮನುಷ್ಯತ್ವವನ್ನು ಎಚ್ಚೆತ್ತಿಸುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂದರೆ ಖಂಡಿತ ತಪ್ಪಾಗಲಾರ್ದು. ಇಂಥ ಅದ್ಭುತ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗಿದ್ದೀರಾ. ಇಂದಿನ ಸಮಾಜಕ್ಕೆ ಶರಣರ ಸಂದೇಶ ಏನು ಅಂದರೆ, ಮೊದಲು ಮಾನವೀಯತೆ, ಸಂಸ್ಕಾರ ಮತ್ತು ಆಧ್ಯಾತ್ಮದ ಜಾಗೃತಿ. ಮೊದಲೇ ಹೇಳಿದೆ ಮಾನವೀಯತೆ ಅಂತ. ಮಾನವೀಯತೆ ಅಂದರೆ ಮನುಷ್ಯನಲ್ಲಿ ಮನುಷ್ಯತ್ವವನ್ನು ಕಾಣುವುದೇ ಮಾನವೀಯತೆ. ಇವತ್ತು ನಾವು ಎಷ್ಟು ಜನ ಮನುಷ್ಯನಲ್ಲಿ ಮನುಷ್ಯತ್ವವನ್ನು ಕಾಣ್ತಾ ಇದ್ದೀವಿ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ಅಲ್ವಾ? ಮನುಷ್ಯನಲ್ಲಿ ಮನುಷ್ಯತ್ವವನ್ನು ಕಾಣುವಂತಹ ಒಂದು ಸಮಾಜದಲ್ಲಿ ಒಂದು ಉತ್ತಮ ಸಂದೇಶವನ್ನು ಯಾರಾದರೂ ಬಿತ್ತಿದ್ದರೆ 12ನೇ ಶತಮಾನದ ಬಸವಾದಿ ಶಿವಶರಣ ಅನ್ನೋದು ನೀವೆಲ್ಲ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಮತ್ತು ನಮ್ಮ ಸಂಸ್ಕೃತಿ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ, ಭಾಳಷ್ಟು ಇವತ್ತು ಈ ಸೋಷಿಯಲ್ ಮೀಡಿಯಾ ಆಗಲಿ ಮೊಬೈಲ್ಗಳಾಗಲಿ ಎಲ್ಲ ಬಂದು ಸಂಸ್ಕೃತಿ ಭಾಳಷ್ಟು ಕಡಿಮೆ ಆಗಿಬಿಟ್ಟಿದೆ. ಆ ಸಂಸ್ಕೃತಿಯನ್ನು ಮತ್ತು ಇವತ್ತು ಆ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಲ್ಲಿ ಬಿತ್ತನೆ ಮಾಡಬೇಕು. ಇವತ್ತು ನಮ್ಮ ಮಕ್ಕಳಿಗೆ ಸರಿಯಾದ ಸಂಸ್ಕೃತಿಯನ್ನು ನಾವ್ಯಾರೂ ಕೊಡ್ತಾ ಇಲ್ಲ. ಇವತ್ತು ನಮ್ಮ ಮಕ್ಕಳಿಗೆ ಏನು ಮಾಡ್ತಿದ್ವಿ ಅಂದರೆ ಶಿಕ್ಷಣ, ಎಜುಕೇಷನ್ ಬರೀ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಹೊರತು ಸಂಸ್ಕಾರವನ್ನು ಕೊಡ್ತಾ ಇಲ್ಲ. ಉತ್ತಮ ಒಂದು ಸಂಸ್ಕಾರವನ್ನು ಕೊಟ್ಟಿದ್ದೇ ಆದರೆ ಭವಿಷ್ಯದಲ್ಲಿ ನಮ್ಮ ಸಮಾಜ, ನಮ್ಮ ಮನೆ, ನಮ್ಮ ದೇಶಕ್ಕೆ ಒಂದು ಉತ್ತಮ ಗೌರವ ದೊರೆಯುತ್ತೆ. ಉತ್ತಮವಾದಂಥ ಸಂಸ್ಕಾರವನ್ನು ಈ ಸಮಾಜದಲ್ಲಿ ಎಲ್ಲ ಕೊಡಬೇಕು. ಯಾಕಪ್ಪ ಅಂದರೆ ಇವತ್ತು ಮಕ್ಕಳು ತಂದೆ ತಾಯಿಗಳಿಗೆ ಗೌರವ ಕೊಡೋದಿಲ್ಲ, ಗುರು ಹಿರಿಯರಿಗೆ ಗೌರವ ಕೊಡೋದಿಲ್ಲ. ಸ್ವತಃ ನೀವೆಲ್ಲ ಕಣ್ಣಾರೆ ಕಂಡಿದ್ದೀರಾ. ಒಂದು ಕಾಲ ಇತ್ತು ಹಿಂದೆ, ಏನಂದರೆ ಮಕ್ಕಳು ತಂದೆ ತಾಯಿಗಳು ಕಂಡ್ರೆ, ಹಿರಿಯರು ಕಂಡ್ರೆ, ಗುರು ಹಿರಿಯರು ಕಂಡ್ರೆ ಭಾಳ ಭಕ್ತಿ ಗೌರವದಿಂದ ಇದ್ದರು. ಇವತ್ತು ಆ ದಿನಮಾನ ಹೋಗಿಬಿಟ್ಟಿದೆ, ಅಂದರೆ ಭಾಳ ಫಾರ್ವರ್ಡ್ ಆಗಿಬಿಟ್ಟಿದೆ. ಫಾರ್ವರ್ಡ್ ದಿನಮಾನದಲ್ಲೂ ಸಹ ಇಂಥ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಅವರಿಗೆ ನೀವು ಭಾಗಿಯಾಗಿ ಅವರಿಗೆ ನೀವು ತಂದೆ ತಾಯಿಯಾದವರು ಮೊದಲು ಸಂಸ್ಕಾರವನ್ನು ಕೊಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಆಧ್ಯಾತ್ಮದ ಜಾಗೃತಿ, ಇಂತಹ ಅನೇಕ ಕಾರ್ಯಕ್ರಮಗಳು ಅನೇಕ ಮಠಗಳಲ್ಲಾಗಲಿ ಇಂತಹ ಸಮಾಜಮುಖಿ ಕಾರ್ಯಗಳು ನಿರಂತರವಾಗಿ ನಡೀತಾ ಇರ್ತೀವಿ. ಅಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗಿ ಇಂತಹ ಅನುಭವದ ಕಾರ್ಯಕ್ರಮಗಳನ್ನು ನೀವೆಲ್ಲ ಆಲಿಸಿದಾಗ ನಿಮ್ಮ ಬದುಕು ಸಾರ್ಥಕತೆ ಆಗುತ್ತೆ. ಆ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಕ್ಕೆ ನೀವೆಲ್ಲ ಭಾಗಿಯಾಗಿದ್ದೀರಾ. ಹಾಗೆ ಒಂದು ದೃಷ್ಟಾಂತ ನೆನಪಾಗುತ್ತೆ. ಒಬ್ಬ ರೈತ ಇದ್ದ. ರೈತ ಏನು ಮಾಡ್ದ ಅಂದರೆ ಅವನ ಹತ್ರ ಒಂದು ಉತ್ತಮವಾದಂಥ ಬೀಜ ಇತ್ತು, ಬಿತ್ತನೆ ಮಾಡುವಂಥ ಬೀಜ, ಜೊಳ್ಳು ಹಾಗೆ ಸುಮ್ಮನೆ ವೇಸ್ಟ್ ಆಗುವಂತಲ್ಲ, ಉತ್ತಮ ಬೀಜ ಇತ್ತು. ಅವನೇನು ಮಾಡ್ದ ಅಂದರೆ ನನ್ನ ಹತ್ರ ಎಲ್ಲ ಕಡೆಗೆ ಹೇಳ್ಕೊಂಬರ್ತಾ ಇದ್ದ, ನನ್ನ ಹತ್ರ ಏನಿದೆ, ಗಟ್ಟಿ ಬೀಜ ಇದೆ ಅಂತ ಎಲ್ಲ ಕಡೆಗೆ ಹೇಳ್ಕೊಂಬರ್ತಿದ್ದ. ಆದರೆ ಅವನು ಏನು ಮಾಡ್ದ ಅಂದರೆ ಹೇಳ್ಕೊಂಬಂದಷ್ಟೇ, ಆ ಬೀಜವನ್ನು ಎಲ್ಲಿಯೂ ಬಿತ್ತಲಿಲ್ಲ. ಒಬ್ಬ ಹಿರಿಯ ಯಜಮಾನ ಬಂದು ಆ ಬೀಜವನ್ನು, ನೀನು ಯಾಕಪ್ಪ ಬರೀ ಪ್ರಚಾರ ಮಾಡ್ಕೊಂಬರ್ತಿದ್ಯಾ, ಈ ಬೀಜವನ್ನು ಬಿತ್ತು ಅಂತ ಅಂದ್ರಂತೆ. ಅದಕ್ಕೆ ಅವನ ಹೇಳ್ದ, ನಾನು ಈ ಬೀಜವನ್ನು ಬಿತ್ತೋದಿಲ್ಲ, ಇಟ್ಟು ಪೂಜೆ ಮಾಡ್ತೀನಿ ಅಂತ ಹೇಳ್ದ. ಏನಂತ ಹೇಳ್ದ? ಇಟ್ಟು ಪೂಜೆ ಮಾಡ್ತೀನಿ ಅಂತಂದ್ರೆ. ಇಟ್ಟು ಪೂಜೆ ಮಾಡಿದರೆ ಬೀಜ ಏನಾಗುತ್ತೆ ಅಲ್ವಾ? ಹಾಗೆ ಅದಕ್ಕೆ ಹಿರಿಯ ಯಜಮಾನರು ಹೇಳಿದ್ರಂತೆ, ಈ ಬೀಜವನ್ನು ಬಿತ್ತು ಮುಂದೆ ಒಂದು ಫಸಲನ್ನು ಕೊಡುತ್ತೆ, ಹಾಗೆ ಬೀಜವನ್ನು ಇಡೋದಲ್ಲ. ಹಾಗಾಗಿ ಬಸವಾದಿ ಶಿವಶರಣರ ತತ್ವಚಿಂತನೆನ ಕೇವಲ ಓದುವುದಷ್ಟೇ ಅಲ್ಲ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಮಾತ್ರ ನಾವು ಬಿತ್ತುವ ಬೀಜ ಆಗ್ತೀವಿ ಅನ್ನೋದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಅನುಭಾವಿ ಪರಮ ಪೂಜ್ಯರಿದ್ದಾರೆ, ಅವರ ಅನುಭವ ಮಾತುಗಳನ್ನು ನೀವೆಲ್ಲ ಕೇಳಬೇಕು. ಯಾಕಂದರೆ ಅನೇಕ ಬಸವ ತತ್ವದ ವಿಚಾರಗಳನ್ನು, ಅನೇಕ ಬಸವ ಕಾರ್ಯಕ್ರಮಗಳನ್ನು ನೀವು ನೋಡಿದ್ದೀರಾ, ಕೇಳಿದ್ದೀರಾ. ಅಂತಹ ಯುವಕರು, ನಿಮ್ಮ ಯುವಕರಿಗಾಗಿ ಇಂಥ ಕಾರ್ಯಕ್ರಮನ ಆಯೋಜನೆ ಮಾಡೋದು. ಯಾಕಂದರೆ ಇವತ್ತು ಸಮಾಜದಲ್ಲಿ ಯುವ ಜನತೆ ಭಾಳಷ್ಟು ಕೆಡ್ತಾ ಇದೆಯಲ್ವಾ? ಇವತ್ತಿನ ಯುವಕರು ಸಮಾಜದಲ್ಲಿ ಎಷ್ಟು ಹದಗೆಡ್ತಾ ಇದ್ದಾರೆ ಅಂದರೆ ದುಶ್ಚಟಗಳಿಗೆ, ವ್ಯಸನಗಳಿಗೆ, ತಮ್ಮನ್ನು ತಾವು ಇನ್ನಿತರೆ ಚಟುವಟಿಕೆಗಳಿಗೆ ಅಳವಡಿಸ್ಕೊಂಡು ಬಿಟ್ಟಾರೆ.
ಪ್ರತಿಯೊಬ್ಬ ಯುವಕರಲ್ಲಿ ವಿದ್ಯಾರ್ಥಿಗಳ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಪ್ರತಿಯೊಂದು ಪ್ರತಿಭೆ ಇದೆ. ಆ ಪ್ರತಿಭೆಯನ್ನು ನೀವು ಹೊರ ಹಾಕಿದಾಗ ಮಾತ್ರ ನೀವು ಯಶಸ್ಸನ್ನು ಕಾಣ್ಬೋದು ಅನ್ನೋದನ್ನೆಲ್ಲ ಯುವಕರು ಅರ್ಥ ಮಾಡ್ಕೋಬೇಕು. ಬಹುಶಃ ಇವತ್ತು ಹಳ್ಳಿಗಳಲ್ಲಿ ಭಾಳ ಯುವಕರು ಕಡಿಮೆ ಆಗಿಬಿಟ್ಟಿದ್ದಾರೆ, ಆದರೆ ಇವತ್ತು ನಗರ ಪ್ರದೇಶ ಕಡೆ ಹೋಗ್ಬಿಟ್ಟಿದ್ದಾರೆ. ಆದರೆ ಎಲ್ಲ ಯುವಕರು ಒಂದು ಮಾತನ್ನು ಗಮನಿಸಿ, ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನೋ ಒಂದು ಕರೆಯನ್ನು ಕೊಟ್ಟರು. ಇವತ್ತು ನೀವೆಲ್ಲ ಯುವಕರು ಏನು ಮಾಡ್ತಾ ಇದ್ದೀರಿ ಅಂದರೆ ಹೇಳಿ ಎದ್ದೇಳಿ ಬಿದ್ದೇಳಿ ಬೇಡ್ರಿ ಅಂತ ಹಂಗಾಗಿದೆ. ಹೇಳಿ ಎದ್ದೇಳಿ ಅನ್ನೋ ಕರೆಯನ್ನು ಕೊಟ್ಟರು, ಆದರೆ ಯುವಕರು ಸುಮ್ಮನೆ ಕೂತ್ಬಿಟ್ಟಿದ್ದಾರೆ. ಸುಮ್ಮನೆ ಕೂತ್ರೆ ಭವಿಷ್ಯದ ಬೆಳಕು ಆಗಲ್ಲ. ನೀವು ಭವಿಷ್ಯದ ಬೆಳಕು ಆಗಬೇಕು ಅಂದರೆ ಇವತ್ತೇನು ನೀವೆಲ್ಲ ಕೂತಿದ್ದೀರಲ್ಲ, ನೀವೆಲ್ಲ ಒಂದು ಭವಿಷ್ಯದ ಬೆಳಕು ಅನ್ನೋದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲ ಆಸಕ್ತಿಯಿಂದ ಕೂತು ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಹಾಗೆ ಕೊನೆಯ ಒಂದು ದೃಷ್ಟಾಂತ ಇಲ್ಲ ಅನ್ನೊಂದು ವಚನವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಬಸವಣ್ಣವರು ಭಾಳ ಅದ್ಭುತವಾದಂತಹ ಒಂದು ವಚನ ಹೇಳಿದರು. ಎಷ್ಟು ರೈತರ ಬಗ್ಗೆ ಆಗಲಿ, ಕೃಷಿ ಕೃತ್ಯ ಆಗಲೇ ಮಹೇಶಣ್ಣರು ಹೇಳಿದ್ರ ವಚನ, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಿ, ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ಭಾವ ಶುದ್ಧ, ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರು ಪಾವನ ನೋಡಂತ. ಎಷ್ಟು ಅದ್ಭುತ ವಚನ ನೋಡ್ರಿ, ಹೌದಲ್ವಾ? ಬಸವಾದಿ ಶಿವಶರಣರು ಈ ಸಮಾಜದಲ್ಲಿ ಸೋಮಾರಿಗಳು ಹೆಚ್ಚಾಗಿಬಿಟ್ಟಿದ್ರೆ ಅದಕ್ಕೆ ಒಂದು ಮಾತು ನೆನಪಾಗುತ್ತೆ. ನಮ್ಮ ಸಂಸ್ಕೃತಿ ಯಾವುದು ಅಂದರೆ ಕೂತು ತಿನ್ನುವ ಸಂಸ್ಕೃತಿ ಅಲ್ಲ ನಮ್ಮದು, ದುಡಿದು ತಿನ್ನುವ ಸಂಸ್ಕೃತಿಯನ್ನು ಯಾರಾದರೂ ಕಲಿಸಿದ್ರೆ 12ನೇ ಶತಮಾನದ ಬಸವಣ್ಣವರು ಅನ್ನೋದು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಎಷ್ಟು ಅದ್ಭುತವಾದಂಥ ಮಾತನ್ನು ಹೇಳಿದರು ನೋಡ್ರಿ ರೈತರ ಬಗ್ಗೆ. ಕೃಷಿ ಕೃತ್ಯ ಕಾಯಕ ಮಾಡೋ ಸದ್ಭಕ್ತನ ಮನೆಯಲ್ಲಿ ಗುರುನೇ ಹೋಗಿ ಪೂಜೆ ಮಾಡಿದರೆ ಪಾವನ ಆಗ್ತಾನೆ ಅಂದರೆ ಎಷ್ಟು ಅದ್ಭುತ. ಆತನ ತನು ಶುದ್ಧ, ಆತನ ಮನುಶುದ್ಧ, ಆತನ ಭಾವ ಶುದ್ಧ. ಯಾಕೆ ಅಷ್ಟೆಲ್ಲ ಅವನಲ್ಲಿ ಇರುತ್ತೆ ಅಂದರೆ ಅವನು ಮಾಡುವಂಥ ಕೆಲಸ ಯಾವುದೇ ಕಾಯಕ ದಾಸೋಹದ ತತ್ವದ ಅಡಿಯಲ್ಲಿ ಮಾಡಿರುವಂತಹ ಆ ನಿಟ್ಟಿನಲ್ಲಿ ಅಂತಹ ಅದ್ಭುತವಾದಂತಹ ವಿಚಾರಗಳನ್ನು ನೀವೆಲ್ಲ ಕೇಳಿ ಆಲಿಸಿ ನಿರಂತರವಾಗಿ ಇಂತಹ ಕಾರ್ಯಕ್ರಮ ನೀವೆಲ್ಲ ಭಾಗಿಯಾಗಿರಿ ಅನ್ನೋ ಮಾತನ್ನು ಹೇಳ್ತಾ ಸಕಲ ಜೀವರಾಶಿಗಳಿಗೆ ಲೇಸನ್ನು ಬಯಸುವುದೇ ಬಸವಪಥ ಅನ್ನೋದಕ್ಕೆ ನಮ್ಮ ಮಾತುಗಳಿಗೆ ವಿರಾಮ ನೀಡ್ತಿದೆ. ಓಂ ಶ್ರೀ ಗುರು ಬಸವಲಿಂಗಾಯ. ಬಸವಾದಿ ಪ್ರಮುಖರನ್ನು ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು ಐಸಿರಿ ಫೌಂಡೇಶನ್, ಲಯನ್ಸ್ ಕ್ಲಬ್ ಮತ್ತು ಎಸ್ಕೊಪ್ಲು ಗ್ರಾಮದ ಎಲ್ಲ ಸಮಸ್ತ ಗ್ರಾಮಸ್ಥರ ಸಹಯೋಗದಲ್ಲಿ ನಡೀತಿರುವಂತಹ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆಯ ಈ ಶುಭ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರುವಂತಹ ಆತ್ಮೀಯರಾದ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಬಸವಲಿಂಗ ಸ್ವಾಮಿಗಳವರ ಜಂಗಮ ಚರಣಗಳಲ್ಲಿ ಭಕ್ತಿ ಪುರಸ್ಸರವಾಗಿ ಪಡುಮಟ್ಟು ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಗಣ್ಯರಲ್ಲಿ, ಸಂಘಟಕರಲ್ಲಿ, ಭಾಗವಹಿಸಿರುವ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗೆ. ಈಗ ಕಲ್ತ್ರಿ ಬುದ್ಧಿಯವರು ಹೇಳಿಕೊಟ್ರು, ನಾವು ಇನ್ನೊಂದು ಥರ ಹೇಳ್ತೀವಿ ಅದನ್ನ. ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಯಾರೋ ದೊಡ್ಡ ಮನುಷ್ಯರು ಅನ್ನಿಸ್ಕೊಂಡಂತೂ ನಿಮಗೆ ಎದುರಿಗೆ ಕಾಣ್ತಾರೆ. ಆವಾಗ ನೀವೇನು ಮಾಡ್ತೀರಿ? ದೊಡ್ಡ ಮನುಷ್ಯರು ಅಂತೇಳಿ ಅವರಿಗೆ ಶರಣು ಶರಣಾರ್ಥಿ ಅಂತನೋ ನಮಸ್ಕಾರ ಅಂತನೋ ಕೈ ಮುಗಿತೀರಿ. ಆ ಪುಣ್ಯಾತ್ಮರು ವಾಪಸ್ಸು ಏನೂ ಹೇಳಲಾರ್ದಂಗೆ ಚಪ್ಪಾಳೆ ತಟ್ಟಿಗೆ ಹೋದರು ಅಂತಂದರೆ ನೀವೇನು ತಿಳ್ಕೊಳ್ತೀರಿ ಅವ್ರ ಬಗ್ಗೆ? ಅಲ್ಲ ಮರೆಯ ದೊಡ್ಡ ಮನುಷ್ಯ ಅಂತ ಕೈ ಮುಗಿದ್ರೆ ಚಪ್ಪಾಳೆ ತಟ್ಟಿಗೆ ಹೋದ್ರೆ ಏನೋ ಹೆಚ್ಚು ಕಮ್ಮಿ ಆಗಿರ್ಬೇಕು ಅಂದ್ಕೊಳ್ಳಲ್ಲ ನೀವು? ಕೈ ಮುಗಿದ್ರೆ ಯಾರೋ ಚಪ್ಪಾಳೆ ತಟ್ತಾರ? ಏನು ಮಾಡ್ಬೇಕು? ಕೈ ಮುಗಿದವ್ರಿಗೆ ಶರಣು ಅಂದವ್ರಿಗೆ ಏನು ಮಾಡಬೇಕು? ಮತ್ತು ಶರಣು ಶರಣಾರ್ಥಿಗಳು. ಇದು ನಮ್ಮ ಸಂಸ್ಕೃತಿ. ಅದನ್ನು ಪೂಜ್ಯರು ಈಗಾಗಲೇ ನಿಮಗೆ ಹೇಳ್ಕೊಟ್ಟಿದ್ದಾರೆ. ಒಂದು ಮಾತಿಗೆ ನೀವೆಲ್ಲರೂ ಕೂಡ ಅದನ್ನು ಕಲ್ತಿದ್ದೀರಿ ಅಂದರೆ ಅದರ ಅರ್ಥ ಇಷ್ಟೇ, ನೀವು ಭಾಳ ಬೇಗ ಕಲಿಯುವಂಥ ವಿದ್ಯಾರ್ಥಿಗಳಿದ್ದಂಗೆ ಅದೀರಿ ಅನ್ನುವಂಥದ್ದು ಅದರ ಅರ್ಥ. ಆ ನಿಟ್ಟಿನೊಳಗೆ ನಿಮ್ಮಂಥವ್ರು ನೋಡಿ ನಮಗೆ ಭಾಳ ಮಾತಾಡ್ಬೇಕು ಅಂತ ಭಾಳ ಹುಮ್ಮಸ್ಸು ಬಂದುಬಿಡ್ತೈತಿ. ಕೇಳೋರಿದ್ರೆ ಮಾತಾಡೋರಿಗೆ ಭಾಳ ಹುಮ್ಮಸ್ಸದು. ಹಂಗಾಗಿ ನಮ್ಮ ಚಟ್ನಳ್ಳಿ ಮಹೇಶ್ ಮಾತಾಡಿದ್ರು ನೋಡ್ರಿ, ಸಾಣಹಳ್ಳಿ ಶ್ರೀಗಳು ಅಪ್ಪಣೆ ಆಗಿದ್ದು 15 ನಿಮಿಷಕ್ಕಿಂತ ಮಾತಾಡೋಂಗಿಲ್ಲಪ್ಪ ಜಾಸ್ತಿ ಅಂತ. ಅವ್ರು ಮಾತಾಡಿದ್ದು 45 ನಿಮಿಷ ಮಾತಾಡಿದರು. ಅಂದರೆ ಅವ್ರ ದೃಷ್ಟಿಯೊಳಗೆ ಗುರುಗಳು 15 ಅಂತಂದರೆ ಇಂಟು 3 ಅಂತ, ಮಹೇಶ್ 1 ಕಣಪ್ಪ ಅಂದರೆ 3 ಅಂತ.
ಹಂಗೆ 45 ನಿಮಿಷ ಮಾತಾಡಿದರು. ನಾವು ಅಂದ್ಕೊಳ್ತಿದ್ವಿ, ಅಲ್ಲೂ ಮರೆಯ ಶಿವಮೊಗ್ಗದಲ್ಲಿ ನಾರಾಯಣ ಹೃದಯಾಲಯದಲ್ಲಿ ಅವ್ರು ನೋಡೋಕೆ ಹೋಗಿದ್ವಿ. ಹಿಂಗೆ ಎದೆ ಬಗಿತಾರೆ ಅಂತಾರಲ್ಲ, ಹಂಗೆ ಎದೆನೆಲ್ಲ ಹಿಂಗೆ ಬಗೆದು ಹೃದಯ ಹೊರಗೆ ತೆಗೆದು ಅದನ್ನೆಲ್ಲ ಆಪ್ರೇಷನ್ ಮಾಡಿ ಒಳಗಿಟ್ಟು ಹೊಲಿಗೆ ಹಾಕಿದ್ರು. ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡಿದ್ದು. ಬೇರೆ ಯಾರ್ಯಾರೋ ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡಿರೋರು ನೋಡಿದ್ದೀವಿ, ಅವ್ರು ಯಾರೂ ಇಷ್ಟು ಕ್ರಿಯಾಶೀಲವಾಗಿಲ್ಲ. ಚಟ್ನಳ್ಳಿ ಮಹೇಶು ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡ್ಮೇಲೆ ಹೆಂಗೆ ಕ್ರಿಯಾಶೀಲ ಆಗಿದ್ದಾರೆ ಅಂತಂದರೆ, ಅವ್ರ ಭವಿಷ್ಯ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ, ಬುದ್ಧಿ ಅವಾಗ ಚೆನ್ನಾಗಿಲ್ದಿರೋ ಹಾರ್ಟ್ ಇಟ್ಕೊಂಡೆ ನಾನು ಇಷ್ಟಕ್ಕಂಡು ಮಾತಾಡ್ಕೊಂಡು ಓಡಾಡ್ಕೊಂಡಿದ್ದೆ, ಹಾರ್ಟ್ ಎಲ್ಲ ಸರ್ವಿಸ್ ಮಾಡಿಸ್ಕೊಂಡು ಬಂದಮೇಲೆ ಗಾಡಿ ಸರ್ವಿಸ್ ಆದಾಗ ಚೆನ್ನಾಗಿ ಓಡುತ್ತಲ್ಲ, ಹಂಗೆ ನಾನು ಓಡ್ತದೇನು ಬುದ್ಧಿ ಅಂತ ಹೇಳ್ತಾರೆ. ಹಂಗಾಗಿ ಒಂದು 45 ನಿಮಿಷ ಮಳೆ ಬಂದು ಬಿಟ್ಟಂಗೆ ಮಾತಾಡಿದರು. ಚೆನ್ನಾಗಿ ಮಾತಾಡಿದರು. ಒಳ್ಳೊಳ್ಳೆ ವಿಚಾರಗಳನ್ನು ಆ ಕಡೆ ಈ ಕಡೆ ಹೋಗಿ ಮತ್ತೆಲ್ಲಿಗೆ ತರ್ತಿದ್ರು, ಬಸವ ತತ್ವ ಇವತ್ತಿಗೆ ಹೇಗೆ ಪ್ರಸ್ತುತ ಅನ್ನೋ ಥರದಲ್ಲಿ ಆ ವಿಚಾರಗಳನ್ನ ಅಲ್ಲಿಗೆ ತೊಗೊಂಡು ಬಂದು ನಿಲ್ಲಿಸ್ತಾಯಿದ್ರು. ತುಂಬ ಅರ್ಥಪೂರ್ಣವಾದಂಥ ಮಾತುಗಳನ್ನು ಆಡೋದ್ರ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷ ಕಳೆಯನ್ನು ತಂದಿದ್ದಾರೆ. ಮತ್ತು ಇಡೀ ಕಾರ್ಯಕ್ರಮನೇ ಅವ್ರದ್ದು, ಗೊತ್ತಾಯ್ತಲ್ಲ, ಇಡೀ ಕಾರ್ಯಕ್ರಮನೇ ಅವ್ರದ್ದು. ಚಟ್ನಳ್ಳಿ ಮಹೇಶ್ ಪ್ರವಚನದ್ದೇ ಈ ಕಾರ್ಯಕ್ರಮ. ಅದ್ರ ಜೊತೆಯಲ್ಲಿ ಗ್ರಾಮಸ್ಥರ ಅಪೇಕ್ಷೆ ಪಟ್ಟರು ಅಂತ ಹೇಳಿ ಅಲ್ಲಿ ಇಲ್ಲಿ ನಮ್ಮಂಥವ್ರು ಒಬ್ಬೊಬ್ಬರು ಸ್ವಾಮಿಗಳು ಬಂದು ಸೇರ್ಕೊಳ್ತಿರ್ತೀವಿ. ಒಂಥರ ಆಟ ಆಡ್ಬೇಕಾದ್ರೆ ಇಟ್ಟು ಹುಡುಕ್ರು ಅಂತ ಇರ್ತಿದ್ರು. ಬಂದರೂ ನಡೀತೈತಿ, ಬರ್ದಾಗಂದ್ರೂ ನಡೀತೈತಿ ಅಂತೇಳಿ ನಾವು ಬರ್ದಿದ್ರು ನಡೀತಿತ್ತು. ಆದರೆ ನೀವೆಲ್ಲ ಅಪೇಕ್ಷೆ ಪಟ್ರಿ ಅಂತ ನಾವು ಬಂದಿದ್ದೀವಿ. ಅದಿರಲಿ, ಎಸ್ಕೊಪ್ಲಿಗೆ ಅಂದ ತಕ್ಷಣ ನಾವು 2 ಮಾತಾಡಲಿಲ್ಲ. ರೋಹನ್ ಫೋನ್ ಮಾಡಿ ಹೇಳಿದಾಗ ಎಸ್ಕೊಪ್ಲಿಗೆ ಬುದ್ಧಿ ಅಂದ. ಆಯ್ತು ಮರೆ ಬಂದೇ ಬಿಡ್ತೀವಿ ನಡಿ ಅಂತೇಳಿ. ಕಾರಣ ಏನು ಗೊತ್ತೇನೋ, ಇಲ್ಲಿ ಕೇಳುವಂಥ ಜನಗಳದಿರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಎದುರಿಗೆ ಕೂತ್ಕೊಂಡವ್ರು ಅಷ್ಟೇ ಅಲ್ಲ, ಮನೆಗಳ ಮುಂದೆ ಅಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡಿದ್ರಲ್ಲ, ಅವರು ಕೂತ್ಕೊಂಡು ಕೇಳ್ತಿದ್ರಿ ಅನ್ನುವಂಥದ್ದು ಇದೆಯಲ್ಲ, ಭಾಳ ಮೆಚ್ಚಬೇಕಾದಂಥ ಸಂಗತಿ. ಎಷ್ಟೋ ಕಡೆ ನಾವು ಹಳ್ಳಿಗಳಲ್ಲಿ ಗಮನಿಸಿದ್ದೀವಿ, ಸ್ವಾಮಿಯರು ಬಂದರಂತೆ ಅಂತ ಅಲ್ಲಲ್ಲೇ ಕೂತ್ಕೊಂಡಿರ್ತೇವೆ, ಇಲ್ಲ ಗುಂಪು ಕೂಡ್ಕೊಂಡಿರ್ತೇವೆ. 4 ಜನ ಇಲ್ಲ ಯಾರೋ ಬಂದು ಗುಡ್ಕ ಆಗೋದು ಮುಗಿತಿರ್ತಾನೆ, ಮತ್ತೊಬ್ಬಂದು ಬೀಡಿ ಸೇರ್ಕೊಂಡು ಕುಂತಿರ್ತಾನೆ, ಇನ್ನೊಂದಿಷ್ಟು ಜನ ಗುಂಪು ಕಾಡು ಹರಟೆ ಹೊಡಿತಿರ್ತಾರೆ. ಈ ಗ್ರಾಮದೊಳಗೆ ಈ ದೇವಸ್ಥಾನ ಬಂದು ಕುತ್ಕೊಂಡು ಹಿಂಗೆ ರಸ್ತೆ ತನಕ ಅಲ್ಲಿ ತನಕ ನೋಡಿದ್ರು ಕೂಡ ಕಾಡು ಹರಟೆ ಹೊಡಿತಕ್ಕಂಥವ್ರು, ಬೀಡಿ ಸಿಗರೇಟ್ ಸೇರ್ಕೊಂಡು ಕುಂತಂಥವ್ರು ಒಬ್ಬರೂ ಕಂಡು ಬರ್ತಾ ಇಲ್ಲ. ಅಂಥ ಸುಸಂಸ್ಕೃತವಾದ ಗ್ರಾಮ ಆಗಿರೋ ಕಾರಣಕ್ಕೋಸ್ಕರವಾಗಿ ಈ ಗ್ರಾಮಕ್ಕೆ ಬರೋದಕ್ಕೆ ನಾವು ಒಪ್ಪಿಕೊಂಡ್ವಿ. ಇನ್ನು ವಿಶೇಷವಾಗಿ ಈ ಗ್ರಾಮದಲ್ಲಿ ಇದು 2ನೇ ಭಾಷಣ ನಮ್ಮದು, 2ನೇ ಆಶೀರ್ವಚನ. ನಾವು ಇದು 3ನೇ ಸರಿ ಬರ್ತಾ ಇರೋದು. ಹಿಂದೆ ಭಕ್ತರಡಿಗೆ ಗುರುವಿನ ನಡಿಗೆ ಮಾಡಿದಾಗ ನಮ್ಮ ಚಟ್ನಳ್ಳಿ ಮಹೇಶು ತಮ್ಮಯ್ಯನವರೇ ಆವಾಗ ಸ್ವಾಗತ ಸಮಿತಿ ಅಧ್ಯಕ್ಷರು, ನಮ್ಮ ಬಸವ ಸಮಾವೇಶದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ತಮ್ಮಯ್ಯನವರೇ ಇದ್ದರು. ಆ ಸಂದರ್ಭದಲ್ಲೂ ಕೂಡ ಇದೇ ದೇವಸ್ಥಾನದ ಆವರಣದೊಳಗೆ ನಮ್ಮದು ಕಾರ್ಯಕ್ರಮ ಮಾಡಿತ್ತು. ಅವತ್ತು ಚಟ್ನಳ್ಳಿ ಮಹೇಶ್ ಅವ್ರದ್ದೆಲ್ಲ ಭಾಷಣ ಮುಗಿದ ಮೇಲೆ ನಾವು ಎಷ್ಟೊತ್ತು ಮಾತಾಡಿದ್ವಿ ಅಂತಂದರೆ, ಸಮಯದ ಪರಿವೇ ಇಲ್ಲದಂಗೆ ಮಾತಾಡ್ತಾನೆ ಇದ್ವಿ. ನಾವು ಹೆಚ್ಚು ಕಡಿಮೆ 1.5 ಗಂಟೆಗಳ ಕಾಲ ಮಾತಾಡಿದ್ವಿ. ಕೊನೆಗೆ ಎದುರಿಗೆ ಕೂತ್ಕೊಂಡವರು ನಮ್ಮ ಜೊತೆಗೆ ಮತ್ತೆ ವಾಪಸ್ ಚಿಕ್ಕಮಗಳೂರಿಗೆ ಹೋಗ್ಬೇಕಾದಂಥವ್ರು ಅವರು ಕೈ ತೋರಿಸಿದ್ರು, ಬುದ್ಧಿ ಸಮಯ ಆಗ್ತಾಯಿದೆ ಬುದ್ಧಿ, ನಾವು ಮನೆಗೆ ಹೋಗೋರದೀವಿ, ನಮಗೆ ಹೆಂಡತಿ ಮಕ್ಕಳು ಕಾಯ್ತಿದ್ದಾರೆ, ನಿಮಗೆ ಕಾಯರು ಯಾರಿಲ್ಲ ಬುದ್ಧಿ ಅಂತೇಳಿ ಅವ್ರು ಸೂಚನೆ ಕೊಟ್ಟರು. ಹಾಗಾಗಿ ನಾವು ಭಾಷಣ ಮುಗಿಸ್ಬೇಕಾಯ್ತು. ಆದರೆ ಆಶ್ಚರ್ಯ ಆಗಿದ್ದೇನು ಗೊತ್ತೇನು, ಸಮಯದ ಪರಿವೆ ಇಲ್ದಂಗೆ ನಾವು ಮಾತಾಡ್ತಿದ್ದೀವಿ, ಸಮಯದ ಪರಿವೆ ಇಲ್ದಂಗೆ ನೀವು ಕೂತ್ಕೊಂಡು ಕೇಳ್ತಿದ್ದೀರಿ. ಅದು ನಮಗೆ ಭಾಳ ಆಶ್ಚರ್ಯ ಆಯಿತು. ಹಾಗಾಗಿ ಎಸ್ಕೊಪ್ಲು ಅಂತಂದರೆ ಚೆನ್ನಾಗಿ ಕೇಳುವಂಥ ಮತ್ತು ಗುರುಗಳ ಆಶೀರ್ವಚನಕ್ಕೆ ಸದಾಕಾಲ ಎಸ್ ಅನ್ನುವಂಥ ಕೊಪ್ಪಲು ಅಂತೇಳಿ ನಮಗೆ ಭಾಳ ಸಂತೋಷ ಆಯಿತು. ಹಾಗಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಪೂಜ್ಯರು ಕೂಡ ಒಳ್ಳೆಯ ಆಶೀರ್ವಚನವನ್ನು ಸಂಸ್ಕೃತಿ ಬಗ್ಗೆ, ಸಂಸ್ಕಾರಗಳ ಬಗ್ಗೆ ಜಾಗೃತಿ ಇರಬೇಕು ಅನ್ನುವಂಥ ವಿಚಾರಗಳನ್ನು ನಮ್ಮ ಜೊತೆಲೆಲ್ಲ ಹಂಚ್ಕೊಂಡಿದ್ದಾರೆ. ಗದ್ದೆ ಮನೆ ಶಿವಣ್ಣವರು, ಅವ್ರಿಗೆ ಬಸವತತ್ವ ಅಂತಂದರೆ ಅದು ಹುಮ್ಮಸ್ಸು ಬಂದುಬಿಡುತ್ತೆ. ಎಷ್ಟು ಹುಮ್ಮಸ್ಸು ಬರುತ್ತೆ ಅಂತಂದರೆ, ಅವರಿಗೆ ಮಾತಾಡೋದಕ್ಕಿಂತ ಬಸವತತ್ವದ ಕುಣಿರಿ ಅಂದ್ಬಿಟ್ರೆ ಕುಣಿದ್ಬಿಡ್ತಾರೆ, ಅಷ್ಟು ಹುಮ್ಮಸ್ಸು ಬರುತ್ತೆ ಅವರಿಗೆ. ಅವರು 2 ಒಳ್ಳೆಯ ಮಾತುಗಳನ್ನು ಆಡಿ ಭಾಳ ಸಂತೋಷದ ಮಾತುಗಳನ್ನು ಅವರು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಮತ್ತು ಹೊಸದಾಗಿ ಚಿಕ್ಕಮಗಳೂರು ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ಸಂತೋಷ ಆಯಿತು. ಒಳ್ಳೆಯ ಸಂಘಟಕರು ಮತ್ತು ಧರ್ಮಕ್ಕೆ, ಸಮಾಜಕ್ಕೆ, ತತ್ವಕ್ಕೆ ಸಮರ್ಪಣೆ ಮಾಡಿಕೊಳ್ಬೇಕು ನಾನು ಅನ್ನುವಂಥ ಮನಸ್ಥಿತಿ ಇರ್ತಕ್ಕಂಥವ್ರು, ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಮತ್ತು ವಿಶೇಷವಾಗಿ ನಮ್ಮ ಬಸವರಾಜಣ್ಣ ಅವರು ಅಷ್ಟೇ, ಯಾವಾಗಲೂ ಕೂಡ ನಮ್ಮ ಯಾವುದೇ ಕಾರ್ಯಕ್ರಮಗಳಿರಲಿ, ಯಾವುದೇ ಸಭೆ ಸಮಾರಂಭಗಳಿರಲಿ, ಸಾಮಾಜಿಕವಾದಂಥ ಧಾರ್ಮಿಕವಾದಂಥ ಯಾವುದೇ ಚಟುವಟಿಕೆಗಳಿದ್ದರೂ ಕೂಡ ಸಕ್ರಿಯವಾಗಿ ಒಂಥರ ಹೆಂಗೆ ಅಂದರೆ ಎಲೆಮರೆ ಕಾಯಿ ಇದ್ದಂಗೆ ತೊಡಗಿಸಿಕೊಳ್ತಕ್ಕಂಥ ಒಬ್ಬ ಅಪರೂಪದ ವ್ಯಕ್ತಿತ್ವದವರು ಬಸವರಾಜಣ್ಣವರು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಕುರಿತು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಅದೇ ರೀತಿ ಕಾರ್ಯಕ್ರಮದ ಸಹಯೋಗವನ್ನು ಲಯನ್ಸ್ ಕ್ಲಬ್ನವರು ವಹಿಸಿಕೊಂಡಿರ್ತಕ್ಕಂಥದ್ದು ಭಾಳ ವಿಶೇಷ ಅಂತೇಳಿ ಭಾವಿಸ್ಕೊಳ್ತೇವೆ.
ಲಯನ್ಸ್ ಕ್ಲಬ್ ಅಂತಂದರೆ ಅದರದ್ದು ಘೋಷವಾಕ್ಯನೇ ವಿ ಸರ್ವ್ ಅಂತೇಳಿ. ನಾವು ಸೇವೆ ಮಾಡ್ತೀವಿ. ಅವು ಹೆಸರು ಲಯನ್ ನೋಡಿದ ತಕ್ಷಣ ಎಲ್ಲ ಹೆದರು ಹೊಡೋಗ್ತಾರೆ. ಆದರೆ ಈ ಲಯನ್ಗಳು ನೋಡಿದರೆ ಏನಾರ ಒಂದಿಷ್ಟು ಸೇವೆ ಮಾಡಿಸ್ಕೊಳ್ಳೋಣಪ್ಪ ಅಂತೇಳಿ ಆರ್ತರಿಗೆ ಮತ್ತು ತುಳಿತಕ್ಕೊಳಗಾದವರಿಗೆ ಅನ್ನಿಸ್ಬೇಕು. ಆ ಥರದ ಒಂದು ಸಿಂಹಗಳಾಗಿ ಸೇವೆ ಮಾಡ್ತಕ್ಕಂಥ ಸಿಂಹಗಳಾಗಿ ಕೆಲಸ ಮಾಡ್ತಕ್ಕಂಥ ಈ ಲಯನ್ ಸಂಸ್ಥೆ ಐಸಿರಿ ಫೌಂಡೇಶನ್ ಜೊತೆಯಲ್ಲಿ ಸೇರಿಕೊಂಡು, ಚಟ್ನಳ್ಳಿ ಮಹೇಶ್ ಅವರ ಜೊತೆಯಲ್ಲಿ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಡೆಸ್ಕೊಂಡು ಬರ್ತಾ ಇದೆ. ಅವರು ಕೂಡ ಒಳ್ಳೆ ಮಾತುಗಳನ್ನು ಆಡಿದರು. ಇನ್ನು ವಿಶೇಷವಾಗಿ ನಮ್ಮ ಯುವಚೇತನ ರೋಹನ್ ಭಾರ್ಗವಪುರಿ, ನಮಗೆ ಆಶ್ಚರ್ಯ ಆಗಿದ್ದು, ಅವನು 28 ಈಗ ಒಂದೂವರೆ ವರ್ಷಗಳ ಹಿಂದೆ ಡಿಸೆಂಬರ್ 28ನೇ ತಾರೀಕು ಯಾವಾಗಲೂ ಒಂದು ಕಾರ್ಯಕ್ರಮಕ್ಕೆ ಅವನಿಗೆ ಉಪನ್ಯಾಸಕ್ಕೆ ಕರೆದಿದ್ವಿ. ಅವತ್ತು ಮಾತಾಡಿದ್ದು ರೋಹನ್ನಿನ ಇವತ್ತು ಮಾತಾಡಿದ್ದು ಅಂತ ನಮಗೆ ಆಶ್ಚರ್ಯ ಆಯಿತು. ಅಷ್ಟು ಚೆನ್ನಾಗಿ ಇವತ್ತು ನಿಮಗೆಲ್ಲರನ್ನೂ ಕೂಡ ಸೆಳೆಯುವ ಹಾಗೆ ವಿಚಾರಗಳನ್ನ ಇಟ್ಕೊಂಡು ಅವನು ಭಾಷಣ ಮಾಡಿದ, ಪ್ರಾಸ್ತಾವಿಕ ನುಡಿಗಳನ್ನು ಮಾತಾಡಿದ, ಮತ್ತು ಒಂದು ಭರವಸೆಯನ್ನು ಮೂಡಿಸ್ತಕ್ಕಂಥ ವ್ಯಕ್ತಿತ್ವವನ್ನು ಅವನಿವತ್ತು ಈ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕವಾಗಿ ತೋರಿಸ್ಕೊಂಡು ಬರ್ತಾ ಇದ್ದಾನೆ ಅನ್ನುವಂಥ ನಿಮಗೆಲ್ಲರಿಗೂ ಕೂಡ ಹೆಮ್ಮೆ ತರುವಂಥ ಸಂಗತಿ. ಆ ಹುಡುಗ ಇನ್ನೂ ಎತ್ತರಕ್ಕೆ ಬೆಳೀಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆನೂ ಕೂಡ ಹೌದು. ಅಂಥವ್ರು ಯಾಕೆ ಅಂತ ಹೇಳಿದ್ರೆ, ಅವ್ರ ಮನೇಲಿ MLA, ಅವ್ರ ಮನೆ ಒಳಗೆ ಬೇಕಾದಷ್ಟು ಐತಿ, ಅದೆಲ್ಲ ಇಟ್ಕೊಂಡು ಅವ್ನು ಇರಬೇಕಾದ ಜಾಗಗಳು ಬೇರೆ ಬೇರೆ ಅಂಥ ಇಷ್ಟೆಲ್ಲ ಇರೋವಂಥ ಹುಡುಗರು ಕೆಲವು ಕಡೆಗೆಲ್ಲ ನಾವು ಗಮನಿಸಿದ್ದೀವಿ, ಇರಬಾರ್ದು ಜಾಗದಾಗೆಲ್ಲ ಸಿಕ್ಕಿದ್ದಾರೆ ಕೆಲವರೆಲ್ಲ. ಅಂಥವ್ರನ್ನೆಲ್ಲ ಹೋಲಿಕೆ ಮಾಡಿದಾಗ ಇವನು ಇಂಥ ಕಾರ್ಯಕ್ರಮಗಳ ಜೊತೆ ಸೇರ್ಕೊಂಡಿದ್ದಾನಲ್ಲ, ಹಂಗಾಗಿ ನಿಜವಾಗ್ಲೂ ಅವನ ಬಗ್ಗೆ ಇಡೀ ಸಮಾಜ ಭರವಸೆ ನೀಡ್ಬೋದು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇನ್ನೊಂದು, ನಾವು ಯುರೋಪಿಗೆ ಹೋಗಿದ್ವಿ. ನಮ್ಮ ಜೊತೆಗೆ ಬಂದವರೆಲ್ಲ ಎಷ್ಟು ವಯಸ್ಸಿನವ್ರು ಗೊತ್ತಾ ನಿಮಗೆ? ಅದರಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನವರು ಅಂದರೆ ನಾವು, ನಮಗಿಂತ ಚಿಕ್ಕವರು ಅಂತಂದ್ರೆ ರೋಹನ್. ನಮ್ಮ ಜೊತೆಗೆ ಬಂದವರೆಲ್ಲ ಯಾರಪ್ಪ ಅಂತೇಳಿದ್ರೆ 65 ವರ್ಷಕ್ಕಿಂತ ಮೇಲ್ಪಟ್ಟಂಥವ್ರು, 80 ವರ್ಷ ವಯಸ್ಸಾಗಿರ್ತಕ್ಕಂಥವ್ರು ಎಲ್ಲ ನಮ್ಮ ಜೊತೆಗೆ ಬಂದರೆ, ನಮ್ಮಂಥವ್ರ ಜೊತೆಗೆ ಇವ್ನು ರೋಹನ್ ಬಂದಿದ್ದ. ರೋಹನ್ ಬಂದು ಏನು ಮಾಡಿದ ಅಂತೇಳಿ, ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಯುರೋಪಿನೊಳಗೆ ಯಾವ್ದಾರ ಒಂದು ಮಾನ್ಯುಮೆಂಟ್ ಕಾಣ್ತು ಅಂತಂದರೆ, ಮಾನ್ಯುಮೆಂಟ್ ನೋಡೋದು ಅಷ್ಟೇ ಅಲ್ಲ, ಆ ಮಾನ್ಯುಮೆಂಟ್ ಮುಂದೆ ಧರ್ಮದ ಬಗ್ಗೆ, ತತ್ವದ ಬಗ್ಗೆ, ಸಿದ್ಧಾಂತದ ಬಗ್ಗೆ, ಇವುಗಳ ಬಗ್ಗೆ ಒಂದೊಂದು ಪ್ರಶ್ನೆ ಕೇಳಬೇಕು, ನಾನು ಅವನಿಗೆ ಉತ್ತರ ಹೇಳಬೇಕು. ಯುರೋಪ್ ವಿತ್ ಮಾಂಕ್ ಅಂತ ಹೇಳಿ ಐಸಿರಿ ಫೌಂಡ್ ಟುಡೆಯ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅವೆಲ್ಲ ಇದಾವೆ. ನೀವು ಗಮನಿಸ್ರಿ, ನಿಮಗೆ ಗೊತ್ತಾಗುತ್ತೆ ಎಂತೆಂಥ ಪ್ರಶ್ನೆಗಳು ಅಂತಂದ್ರೆ. ಈಗ ನಮ್ಮ ಚಟ್ನಳ್ಳಿ ಮಹೇಶ್ ಹೇಳಿದ್ರು ನೋಡ್ರಿ, ಚಟ್ನಳ್ಳಿ ಮಹೇಶ್ ಹೇಳಿದ್ರು, ಅವರು ಯಾವುದು ಬಾಪು ಲದ್ದೆಯ ಸೋಮಣ್ಣನ ಒಂದು ವಚನ ಹೇಳಿದರು. ಆ ವಚನ ಇಟ್ಕೊಂಡು ಒಂದು ಪ್ರಶ್ನೆ ಕೇಳಿದ, ಬುದ್ಧಿ ಶರಣರು ದೇವರ ನಿರಾಕರಣೆ ಮಾಡಿದ್ರ? ಈ ವಚನ ನೋಡಿದ್ರೆ ಹಂಗೆ ಅನ್ಸುತ್ತೆ ನನಗೆ ಅನ್ನೋ ಪ್ರಶ್ನೆ ಕೇಳಿದ. ಆ ವಚನ ಹೇಳೋದೇನಪ್ಪ, ಆವಕಾಯಕವಾದಡೇನು ಸಕಾಯಕವ ಮಾಡಿ ಒಕ್ಕುದ ಕೊಂಡು ಮಿಕ್ಕುದ ಹಾರೈಸಿ, ಗುರುಲಿಂಗ ಜಂಗಮಕ್ಕೆ ಸಲ್ಲಿಸಿ ಒಕ್ಕುದ ಕೊಂಡು ಮಿಕ್ಕುದ ಹಾರೈಸಿ, ಬೇನೆ ಬಂದರೆ ಹೊರಳು, ವ್ಯಾಧಿ ಬಂದರೆ ನರಳು, ಜೀವ ಹೋದರೆ ಸಾಯಿ, ಇದಕ್ಕೆ ಆ ದೇವರ ಹಂಗೇಕೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಈ ವಚನ ಇಟ್ಕೊಂಡು ದೇವರ ಹಂಗೇಕೆ ಅಂತ ಕೇಳ್ತಾರೆ ಅಂದಮೇಲೆ ದೇವ್ರು ಬೇಡ ಅಂತಾರೆ ಅನ್ನುವಂಥ ಅಭಿಪ್ರಾಯನ ಭಾಳ ಜನ ಹೇಳ್ತಾರೆ. ಮತ್ತೆ ಶರಣರು ದೇವರನ್ನು ಒಪ್ಪಲಿಲ್ಲ ಅಂತ ಈ ವಚನ ಇಟ್ಕೊಂಡು ಭಾಳ ಜನ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನು ಅಂತ ಅವನು ಕೇಳಿದ್ದ. ಅವಾಗ ನಾವು ಹೇಳಿದ್ದಿಷ್ಟೇ ಮಾತು, ನೋಡಪ್ಪ, ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ, ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ ಅನ್ನೋ ಮಾತು ಬಂತು ಅಂತ ಅಂದಮೇಲೆ, ಗುರುಲಿಂಗ ಜಂಗಮ ಯಾರು? ಈ ಲೋಕದೊಳಗೆ ದೇವರು ನೇರವಾಗಿ ಪ್ರತ್ಯಕ್ಷ ಆಗೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಗುರುವಿನ ರೂಪದಲ್ಲಿ, ಲಿಂಗದ ರೂಪದಲ್ಲಿ, ಜಂಗಮದ ರೂಪದಲ್ಲಿ ಈ ಲೋಕದ ಮೇಲೆ ಸಂಚಾರ ಮಾಡಿಕೊಳ್ತಾ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾನೆ. ಆ ಗುರುಲಿಂಗ ಜಂಗಮಕ್ಕೆ ಅರ್ಪಣೆ ಮಾಡಬೇಕು ನೀನು ದುಡ್ದದ್ದನ್ನ ಅಂತ ಅಂತಾರೆ ಅಂತ ಅಂದಮೇಲೆ, ಅದಕ್ಕಿಂತ ದೇವನಿಷ್ಠೆ ಬೇಕೇನಪ್ಪ ನಮಗೆ? ಇದು ನಾವು ಅವನ ಜೊತೆ ನಾವು ಚರ್ಚೆ ಮಾಡಿದ್ವಿ ಅವೆಲ್ಲ ವಿಚಾರಗಳನ್ನು. ಆಮೇಲೆ ಮುಂದೆ ಹೇಳ್ತಾರೆ, ಯಾಕೆ ಮತ್ತೆ ಹಾಗಾದ್ರೆ ಈ ದೇವರ ಹಂಗೇಕೆ ಅಂತ ಯಾಕೆ ಕೇಳಿದ್ರೆ, ಹಾಗಾದ್ರೆ ಬೇನೆ ಬಂದರೆ ನರಳು, ವ್ಯಾಧಿ ಬಂದರೆ ಹೊರಳು, ಜೀವ ಹೋದರೆ ಸಾಯಿ, ಯಾಕೆ ಈ ಮಾತು ಹೇಳಿದ್ರೆ? ಹಾಗಾದ್ರೆ ಲದ್ದೆ ಸೋಮಣ್ಣ, ದೇವ್ರ ಮೇಲೆ ನಂಬಿಕೆ ಇದ್ದಿಲ್ಲ ಅಂತ ಅಲ್ಲ. ಪುಣ್ಯಾತ್ಮರ, ದೇವ್ರು ನಮಗೆ ಏನೇನು ಕೊಡ್ಬೇಕು ಎಲ್ಲ ಕೊಟ್ಟಾಗೈತಿ. ದೇವ್ರು ನಮಗೆ ಏನೇನು ಕೊಡ್ಬೇಕಲ್ಲ ಎಲ್ಲ ಕೊಟ್ಟಾಗೈತಿ. ಯೋಚನೆ ಮಾಡ್ರಿ, ನಮಗೆ ನೆಲ ಕೊಟ್ಟಿದ್ದಾನೆ, ನೀರು ಕೊಟ್ಟಿದ್ದಾನೆ, ಬೆಂಕಿ ಕೊಟ್ಟಿದ್ದಾನೆ, ಗಾಳಿ ಕೊಟ್ಟಿದ್ದಾನೆ, ಬಯಲು ಕೊಟ್ಟಿದ್ದಾನೆ. ಇವು 5ಕ್ಕೂ ಏನಂತ ಕರಿತೀವಿ ನಾವು? ಪಂಚಭೂತಗಳು ಅಂತ ಕರಿತೀವಿ. ನೀವು ಇಡೀ ಜಗತ್ತಿನ ಯಾವ ತುದಿಗಾರ ಹೋಗಿ ಬರ್ರಿ, ನಾವು ಏನಾರ ಕಟ್ಟಿದ್ರು ಅದು ಇದರಿಂದನೇ, ಏನಾರ ಕೆಡವಿದ್ರು ಇದರಿಂದನೇ, ಏನಾರ ಮಾಡಿದ್ರು ಇದರಿಂದನೇ, ಮಾಡ್ದಂಗಿದ್ರು ಇವುಗಳೇ ಇದರಿಂದ. ನೀವೊಂದು ಮನೆ ಕಟ್ತೀರಿ, ನೆಲ ಬೇಕು, ನೀರು ಬೇಕು, ಬೆಂಕಿ ಬೇಕು, ಗಾಳಿ ಬೇಕು, ಬಯಲು ಬೇಕು. ನೀವೊಂದು ಬೆಳೆ ಬೆಳಿತೀರಿ, ಇವು 5 ಬೇಕು.
ನೀವು ಸುಮ್ಮನೆ ನಡೆದಾಡ್ತೀರಿ 5 ಬೇಕು. ಈ 5 ಇಲ್ಲಪ್ಪ ಅಂತಂದ್ರೆ ಈ ಜಗತ್ತಿನೊಳಗೆ ಏನೂ ನಡೆಯಲ್ಲ. ಇಂಥ 5 ಮೂಲಭೂತ ವಸ್ತುಗಳನ್ನು ನಮಗೆ ಮೂಲ ಆಸ್ತಿಯಾಗಿ ದೇವ್ರು ಕೊಟ್ಬಿಟ್ಟಿದ್ದಾನೆ. ಆ ಮೂಲ ಆಸ್ತಿಯಾಗಿ ಪಡ್ಕೊಂಡಿರ್ತಕ್ಕಂಥ ಇವುಗಳನ್ನು ಬಳಸಿಕೊಂಡು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಸದೃಢವಾಗಿರ್ತಕ್ಕಂಥ ದೇಹವನ್ನ, ಆಲೋಚನಾ ಶಕ್ತಿಗಳನ್ನು ತುಂಬಿಕೊಂಡಿರ್ತಕ್ಕಂಥ ಮನೋಬಲವನ್ನ, ಆತ್ಮಬಲವನ್ನು ದೇವ್ರು ಕೊಟ್ಟಿದ್ದಾನೆ. ಈ ಆಸ್ತಿ ಬಳಸಿಕೊಂಡು, ಈ ದೇಹ ಬಳಸಿಕೊಂಡು ಚೆನ್ನಾಗಿ ದುಡಿದು ಬಾಳಿ ಬದುಕಬೇಕೇ ಹೊರತು ಪದೇ ಹೋಗಿ ಆ ದೇವ್ರ ಹತ್ರ ಬೇಡಿ ಸಣ್ಣವರಾಗಬಾರ್ದು ನಾವು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ವಚನವನ್ನ ಲದ್ದೇ ಸೋಮಣ್ಣ ಹೇಳಿರ್ತಕ್ಕಂಥದ್ದು. ನಾವು ಏನಾಗಿದೆ ಗೊತ್ತೇನೋ, ನೀವು ಏನಾರ ಮಾಡ್ರಪ್ಪ ಕಾಯಿಲೆ ಬರ್ತದೆ, ನೀವು ಏನಾರ ಮಾಡ್ರಪ್ಪ ನಿಮಗೆ ಒಂದು ಕೆಟ್ಟದ್ದು ಬಂದೇ ಬರ್ತದೆ. ನಾವು ಅಂದ್ಕೊಂಡಂಗೆ ಈ ಜಗತ್ತಿನೊಳಗೆ ಏನೂ ನಡೆಯಲ್ಲ. ಹಂಗಂತೇಳಿ ನಾವೇನು ಮಾಡ್ಲಾರ್ದಂಗೆ ಕುತ್ಕೊಳ್ಳೋದು ಅಲ್ಲ, ಮಾಡ್ತಾ ಹೋಗ್ತಿರ್ಬೇಕು. ಮನುಷ್ಯ ಪ್ರಯತ್ನವನ್ನ ಮಾಡ್ತಾ ಹೋಗ್ತಿರ್ಬೇಕು. ಏನೆಲ್ಲ ಬಂದರೂ ಕೂಡ ದೇವರ ಪ್ರಸಾದ ಅನ್ನೋ ಭಾವದಲ್ಲಿ ನಾವು ಇರಬೇಕೇ ಹೊರತು ಬಂದಂಥ ಕಷ್ಟಗಳಿಗೆ, ಬಂದಂಥ ನೋವುಗಳಿಗೆ, ಆಗಿರ್ತಕ್ಕಂಥ ಅನಾಹುತಗಳಿಗೆ ಪದೇ ದೇವ್ರ ಹತ್ರ ಹೋಗಿ ಬೇಡಬಾರ್ದು ಅನ್ನುವಂಥದ್ದನ್ನು ಹೇಳ್ತಾರೆ. ಯಾಕೆ ಬೇಡಬಾರ್ದು ದೇವ್ರ ಹತ್ರ ಅಂತಂದ್ರೆ, ದೇವ್ರಂತಾರಂತೆ ಇಷ್ಟೆಲ್ಲ ಕೊಟ್ಟರು ನೆಟ್ಟಗೆ ಬದುಕಕ್ಕೆ ಬರಲಾರ್ದಿರೋ ಅಯೋಗ್ಯರನ್ನ ಯಾಕಾರ ಸೃಷ್ಟಿ ಮಾಡಿದೆ ಭೂಮಿ ಮೇಲೆ ಅಂತ ದೇವ್ರು ಅಂದ್ಕೊಂಡ್ಬಿಡ್ತಾರಂತೆ. ಈಗ ನೋಡ್ರಿ, ಕೆಲವರು ಮನೆಗಳಲ್ಲಿ ನಡೀತಿರ್ತಾರೆ. ಒಬ್ಬ ಯಜಮಾನ್ರು ಹೇಳ್ತಿದ್ರು, ಬುದ್ಧಿ ನಾನು ಬರೀ ಕೈಯಾಗೆ ಈ ಊರಿಗೆ ಬಂದವನು, ಬುದ್ಧಿ ಕೂಲಿ ಮಾಡ್ಕೊಂಡು ಶುರು ಮಾಡಿದೆ, ಬುದ್ಧಿ ಇವತ್ತು ಬಂಗ್ಲೆ ಕಟ್ಟಿದ್ದೀನಿ. ನಾನು ಸಾಕಪ್ಪ, ನನಗೊಂದು 65-70 ವರ್ಷ ಆದಮೇಲೆ ನನ್ನ ಮಕ್ಕಳಿಗೆಲ್ಲ ಕಲಿಸಿ, ತಮ್ಮ ಹಿಂಗೆ ಮಾಡಿ ಹಿಂಗೈತೆ ಅಂತ ಎಲ್ಲ ಹೇಳ್ಕೊಟ್ಟು ಇಡೀ ಆಸ್ತಿ ಪಾಸ್ತಿ ಅವನಿಗೆ ಬಿಟ್ಕೊಟ್ಟಿನಿ ಬುದ್ಧಿ. ಹೆಂಗಾರ ಆಗಲಿ ಅಂತ ನನ್ನ ಕಷ್ಟ ಸುಖಕ್ಕೆ ಅಂತೇಳಿ ಒಂದಿಷ್ಟು ದುಡ್ಡು ಇಟ್ಕೊಂಡಿದ್ದೀನಿ ಬುದ್ಧಿ, FD ಇಟ್ಕೊಂಡಿದ್ದೀನಿ. ಈ ಕಳ್ಳನ ಮಗ ಅದನ್ನಲ್ಲ, ಅವ್ರ ಅಪ್ಪ ಇದು ಅಜ್ಜ ಹೇಳಿದ ಮಾತಿದು, ಮಗನ ಕಡೆಗೆ ಈ ಕಳ್ಳನ ಮಗ ಅದನ್ನಲ್ಲ ಬುದ್ಧಿ, ಅದಿಷ್ಟನ್ನು ಬಳಸ್ಕೊಂಡು ದುಡ್ಕೊಂಡು ನಿಂತ್ಕೊಂಡು ಬಿಟ್ಟು ಹಗಲೆಲ್ಲ ಬಂದು ಖರ್ಚಿಗೆ ಒಂದಿಷ್ಟು ದುಡ್ಡು ಬೇಕಿತ್ತು ಕೊಡಪ್ಪ ಅಂತ ನಾನು ಇಟ್ಟರು FD ಮೇಲೆ ಕಣ್ಣು ಹಾಕ್ತಿದ್ದಾನೆ. ಈ ಅಯೋಗ್ಯಗೆ ನಾನು ಜನ್ಮ ಕೊಟ್ಟದ್ದು ಅಂತ ನನಗೆ ನಾಚಿಕೆ ಆಯ್ತು ಮಗ ಅಂತ ಹೇಳ್ಕೊಳಕ್ಕೆ ಅನ್ನೋ ಮಾತನ್ನ ಆ ಯಜಮಾನ್ರು ಹೇಳಿದರು. ಒಬ್ಬ ಅಪ್ಪ ತಾನು ದುಡ್ದದನ್ನ ಮಕ್ಕಳಿಗೆ ಕೊಟ್ಟು, ಮಗ ಬಂದು ಕೈ ಹೊಡೆದಾಗನೇ ಅಪ್ಪಗೆ ಹಿಂಗೆ ಅನಿಸ್ತತಿ ಅಂತ ಅನ್ನೋದಾದ್ರೆ, ಇಷ್ಟೆಲ್ಲದನ್ನು ಕೊಟ್ಟಿರ್ತಕ್ಕಂಥ ದೇವ್ರ ಹತ್ರ ಹೋಗಿ ಹಗಲೆಲ್ಲ ಬೇಡಿಕೆ ಕುತ್ಕೊಂಡಿವಿ ಅಂತಂದ್ರೆ ದೇವ್ರಿಗೆ ಯಾಕೆ ಅನ್ನಿಸ್ಬಾರ್ದು? ಈ ನನ್ನ ಮಕ್ಕಳು ಭಿಕ್ಷುಕರನ್ನು ಸೃಷ್ಟಿ ಮಾಡಿಬಿಟ್ಟಲ್ಲ ನಾನು ಅಂತೇಳಿ. ಎಷ್ಟು ಅದ್ಭುತ ಸೃಷ್ಟಿ ಮಾಡಿದಾನೆ ನೋಡ್ರಿ. 5 ಬೆರಳು ಕೊಟ್ಟಿದ್ದಾನೆ. ಜಗತ್ತಿನಾಗ ಯಾವ್ದಾರ ಪ್ರಾಣಿಗಳಿಗೆ ನಮಗಿರುವಂಥ ರೀತಿಯೊಳಗೆ ಬೆರಳದವೇನೋ ನೋಡ್ಕೊಂಬರ್ರಿ ನೋಡ. ಹೆಂಗೆ ಏನು ಬೇಕಾದ್ರೂ ಹಿಡಿಬೋದು, ಏನು ಬೇಕಾದ್ರೂ ಹೊಡಿಬೋದು, ಏನು ಬೇಕಾದ್ರೂ ನೆಡ್ಬೋದು, ಏನು ಬೇಕಾದ್ರೂ ಬೆಳೆಸ್ಬೋದು, ಏನು ಬೇಕಾದ್ರೂ ಕಟ್ಬೋದು, ಏನು ಬೇಕಾದ್ರೂ ಕೆಡಬೋದು, ಏನು ಬೇಕಾದರೂ ಹಿಡಿದು ಮಾಡೋದಕ್ಕೆ ಸಾಮರ್ಥ್ಯ ಇರ್ತಕ್ಕಂಥ 5 ಬೆರಳುಗಳನ್ನು ನಮಗೆ ದೇವರು ಕೊಟ್ಟಿದ್ದಾನೆ. 2 ಕೈಗಳಲ್ಲಿ 10 ಬೆರಳುಗಳು. ಇವನ್ ಬಳಸ್ಕೊಂಡು ಎಷ್ಟು ಅದ್ಭುತ ಮಾಡ್ಬೋದು, ಯೋಚನೆ ಮಾಡ್ರಿ. ಮತ್ತೆ ಯಾಕೆ ದೇವರು ನಗಲೆಲ್ಲ ಉಣ್ಣಕ್ಕೆ ಕೊಡು, ಉಡಕ್ಕೆ ಕೊಡು, ಇಡಕ್ಕೆ ಕೊಡು? ದೇವ್ರು ಅನ್ಯಾಯ ಮಾಡಿದ, ನಮ್ಮಂಥವ್ರಿಗೆ ಬರಬಾರ್ದಿತ್ತು. ಅಪ್ಪ ನಿನಗೆ ಒಬ್ಬನಿಗೆ ಎಲ್ಲ ಕಣೋ ಪುಣ್ಯಾತ್ಮ ಬಂದಿರೋದು, ಜಗತ್ತಿನಾಗ ಎಲ್ಲರಿಗೂ ಬಂದಿದ್ದಾವೆ. ನೀನು ಹೇಳಿ ಕೇಳ್ತೀಯ, ಅವ್ರು ಹೇಳಿ ಕೇಳಲ್ಲ ಅಷ್ಟೇ. ಮತ್ತೆ ನೀನು ಹೇಳಿ ಕೇಳ್ತೀಯ, ಅವ್ನು ಹೇಳಿ ಕೇಳಲ್ಲ. ಇಷ್ಟೇ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ದೇವ್ರ ಹತ್ರ. ಹಂಗಾದ್ರೆ ಪ್ರಾರ್ಥನೆ ಮಾಡ್ಬೇಕು ಅಂತಿರಲ್ಲ ಬುದ್ಧಿ, ಏನು ಪ್ರಾರ್ಥನೆ ಮಾಡ್ಕೊಳ್ಬೇಕು? ಹಂಗಾದ್ರೆ ದೇವ್ರ ಹತ್ರ ಏನು ಪ್ರಾರ್ಥನೆ ಮಾಡ್ಕೊಳ್ಬೇಕಪ್ಪ ಅಂತೇಳಿ, ಅಪ್ಪ ಎಂಥ ಕಷ್ಟ ಬರಲಿ, ಎಂಥ ಸುಖ ಬರಲಿ, ಎಂಥ ನೋವು ಬರಲಿ, ಎಂಥ ನೆಲವು ಬರಲಿ, ಸೋಲು ಬರಲಿ, ಗೆಲುವು ಬರಲಿ, ಹಗಲಿರಲಿ, ರಾತ್ರಿ ಇರಲಿ, ಎಂಥದೇ ಸಂದರ್ಭ ಬಂದರೂ ಕೂಡ ನಿನ್ನ ನೆನಹನ್ನ ಮರಿಲಾರದೆ ಇರತಕ್ಕಂಥ ಹೃದಯವನ್ನು ನನಗೆ ಕೊಡುವಂತೇಳಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಬಿಟ್ರೆ ಇನ್ನೇನೇನು ದೇವ್ರ ಹತ್ರ ನಾವು ಪ್ರಾರ್ಥಿಸಿಕೊಳ್ಳಬಾರ್ದು, ಬಸವಣ್ಣಂತೂ ಎಷ್ಟು ಚಂದ, ಕಾಯದ ಕಳವಳ ಕಂಜಿ ಕಾಯಯ್ಯ ಎನ್ನೆನು, ಜೀವನೋಪಾಯ ಕಂಜಿ ಈಯಯ್ಯ ಎನ್ನೆನು, ಯದ್ಭಾವಂ ತದ್ಭವತಿ, ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡೆಂದೆನು, ಆನು ನಿಮ್ಮ ಹಾರೆನು ಮಾನವರ ಬೇಡೆನು, ಆಣೆ ನಿಮ್ಮಾಣೆ ಕೂಡಲ ಸಂಗಮ ದೇವ. ಎಂತ ಮಾತು ಅಲ್ಲ ಅಪ್ಪ. ದೇವ್ರ ಹತ್ರ ನಾವು ಇರ್ತಕ್ಕಂಥದ್ದು ಬೇಡಕ್ಕಲ್ಲ. ನೀನು ಕೊಟ್ಟಿದೆಯಲ್ಲೋ ಪುಣ್ಯಾತ್ಮ, ದೇವ್ರಿಗೆ ಅನ್ಬೇಕಂತ ನೀನು ಕೊಟ್ಟಿದೆಯಲ್ಲ, ಚಲೋ ಬದುಕಿ ತೋರಿಸ್ತೀನಿ ಅನ್ಬೇಕು ದೇವ್ರಿಗೆ ನಾವು. ಅದನ್ನ ಮಾಡಿದ್ದು ಲದ್ದೇ ಸೋಮಣ್ಣ ಏನು ಮಾಡಿದೆ ಅಂತ ಹೇಳಿದ್ರೆ, ಪುಣ್ಯಾತ್ಮ ಬರ್ತತಿ ಕೂಡ ಮನೆ ಹುಟ್ಟಿದೀವಿ ಅಂದ್ಮೇಲೆ ಬರೋದು ಅದಕ್ಕೆ ಆಗ್ಲಲ್ಲ ದೇವ್ರ ಹತ್ರ ಯಾಕೆ ನಿಂತ್ಕೊಳ್ತೀಯ? ಅನುಭವಿಸ್ಕೊಂಡು ಮುಂದೆ ಹೋಗು. ನಿನಗೆ ಕೊಟ್ಟಿದ್ದಾನೆ, ಯುಕ್ತಿ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ಬಳಸ್ಕೊಂಡು ಬದುಕು, ಬಾಳು. ಪದೇ ಇಂಥವಕ್ಕೆಲ್ಲ ಬೇಡ ಅನ್ನುವಂಥ ಮಾತನ್ನ ಅವ್ರು ಹೇಳಿದ್ದು. ಅದಕ್ಕಿಂತ ಮುಂಚೆ ಹೇಳಿದ್ದು ಎಷ್ಟು ಚಂದ ಐತೆ ನೋಡ್ರಿ. ಅರ್ಪಣೆ ಮಾಡು, ಗುರುಲಿಂಗ ಜಂಗಮಕ್ಕೆ ಅರ್ಪಣೆ ಮಾಡು. ಅರ್ಪಣೆ ಮಾಡಬೇಕಾದ್ರೆ ನಿನ್ನ ಮನಸ್ಥಿತಿ ಹೆಂಗಿರ್ಬೇಕಪ್ಪ ಅಂತೇಳಿ, ನಂದು ಅನ್ನೋ ಭಾವ ಇರಬಾರ್ದು, ನಾನು ಮಾಡಿದೆ ಅನ್ನೋ ಭಾವ ಇರಬಾರ್ದು, ನಾನು ನೀಡಿದೆ ಅನ್ನೋ ಭಾವ ಇರಬಾರ್ದು. ನಾವು ಮಾಡ್ತೀವಲ್ಲ, ಅಯ್ಯೋ ಇಷ್ಟೆಲ್ಲ ಮೀಸಲಿಟ್ಟು ಮಾಡಿದೆ ಮಾರೆ, ಈ ದೇವ್ರು ಏನೂ ಮಾಡಲಿಲ್ಲ,
ದೇವ್ರ ಬೇಕಂಡು ಅಡ್ಡಾಡ್ಬಿಡೋದು, ದೇವ್ರ ಬೇಕಂಡು ಅಡ್ಡಾಡ್ಬಿಡೋದು. ಹಂಗಲ್ಲ. ಮಾಡ್ಬೇಕಾದ್ರೆ ಹೆಂಗೆ ಮಾಡಬೇಕು ಮಾದಾರ ಚೆನ್ನಯ್ಯ ಮಾಡ್ದಂಗೆ ಮಾಡಬೇಕು ಜೇಡರ ದಾಸಿಮಯ್ಯ ಮಾಡ್ದಂಗೆ ಮಾಡ್ಬೇಕು. ಅವರೆಲ್ಲ ಹೆಂಗೆ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ನಾನು ಮಾಡಿದೆ, ನಾನು ನೀಡಿದೆ ಅನ್ನುವಂಥ ಭಾವದ ಲವಲೇಶವು ಇರಲಾರ್ದಂಗೆ ಮಾಡ್ಕೊಳ್ತಾ ಹೋದ್ರು. ಹಂಗೆ ಮಾಡಿದಾಗ ಮಾತ್ರ ಅದು ದಾಸೋಹ ಅಂತ ಅನ್ನಿಸಿಕೊಳ್ಳುತ್ತೆ. ಗುರು ಲಿಂಗ ಜಂಗಮದ ಹೆಸರಿನೊಳಗೆ ನೀನು ಹಂಚ್ಕೊಂಡು ಉಣ್ಣು ಅನ್ನುವಂಥದ್ದನ್ನು ಹೇಳಿದ್ದವರು. ಆ ಮೂಲಕವಾಗಿ ದೇವರಿಗೆ ನಿನ್ನ ಬದುಕಿನ ಸಮಸ್ತವನ್ನು ಕೂಡ ಅರ್ಪಣೆ ಮಾಡಿ ನಂದೇನು ಇಲ್ಲ ಅನ್ನುವಂಥ ನಿರಾಳ ಭಾವದೊಳಗೆ ಬದುಕೋದು ಕಲ್ತ್ಕ. ಬೇಡ ದೇವರ ಎದುರಿಗೆ ಸಣ್ಣನಾಗಬೇಡ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಈ ವಚನವನ್ನು ನಮಗೆ ಅವರು ಲದ್ದೆ ಸೋಮಣ್ಣವ್ರು ಹೇಳಿದ್ದು. ಅದನ್ನು ಅಂಥ ವಚನಗಳು ಭಾಳ ಚೆನ್ನಾಗಿ ಅವನ್ನೆಲ್ಲ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಒಂದು ಒಳ್ಳೆಯ ವಿರೋಧ ಪ್ರವಾಸ ಮಾಡಿದ. ಒಟ್ಟಾರೆಯಾಗಿ ಒಬ್ಬ ಯುವಕ ನಾನು ಏನಾದರೂ ಮಾಡಬೇಕು ಅನ್ನುವಂಥ ಸಂಕಲ್ಪ ತೊಟ್ಟ ಅಂತಂದರೆ, ಆನಂತರ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ಇರಬೇಕು ಅನ್ನುವಂಥ ಒಂದು ಅಪೇಕ್ಷೆ ಬೆಳೆಸ್ಕೊಂಡ ಅಂತಂದರೆ ಏನು ಮಾಡ್ಬೋದು ಅನ್ನೋದಕ್ಕೆ ರೋಹನ್ ಒಂದು ಉದಾಹರಣೆ ಅಂತೇಳಿ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಹೇಳೋದಕ್ಕೆ ಇಷ್ಟಪಡ್ತೀವಿ. ಭಾಳ ಮುಖ್ಯವಾಗಿ ಇವತ್ತಿನ ವಿಷಯನೂ ಕೂಡ ಇದಕ್ಕೆ ಸಂಬಂಧಪಟ್ಟದ್ದೇ. ಇವತ್ತಿನ ಕಾಲಕ್ಕೆ ಬಸವತತ್ವ ಎಷ್ಟರ ಮಟ್ಟಿಗೆ ಅನ್ವಯ ಆಕತಿ ಅಂತೇಳಿ. ಬಸವತತ್ವ ಎಷ್ಟು ಮಟ್ಟಿಗೆ ಅನ್ವಯ ಆಕತಿ ಅಂತಂದರೆ 100% ಅನ್ವಯವಾಗುತ್ತದೆ ಅಂತ ಹೇಳ್ಬೋದು. ಇದು 1 ಮಾರ್ಕ್ ಕ್ವಶನ್. ಇದು ಒಂದೇ ಮಾರ್ಕ್ನಲ್ಲಿ ಉತ್ತರ ಕೊಡೋದಾದ್ರೆ ಒಂದು ಮಾರ್ಕಿಗೆ ನೀವು 1 ಮಾರ್ಕ್ಸ್ ಕೊಡ್ತೀನಿ ಅನ್ನೋದಾದರೆ 100% ಅನ್ವಯ ಆಗುತ್ತದೆ ಅಂತ ಹೇಳ್ಬೋದು. ಇಲ್ಲ ಸ್ವಲ್ಪ ವಿವರಣೆ ಕೊಡ್ರಿ ಅಂತಂದರೆ ದೊಡ್ಡ PhD ಮಾಡ್ಬೋದು ಮತ್ತು ದಿನಗಟ್ಟಲೆ ಮಾತ್ರ ಕೇಳ್ತಾ ಹೋಗ್ಬೋದು. ಅದು ಅಷ್ಟು ದೊಡ್ಡ ವಿಷಯ ಇದು. ಚಟ್ನಳ್ಳಿ ಮಹೇಶ್ ಅದನ್ನೇ ಹೇಳಿದ್ದು, ನೀವು ಕಚೇರಿಗಳಿಗೆ ಹೋಗಿರ್ತೀರಪ್ಪ, ಅಲ್ಲಿರುವಂಥ ಅಧಿಕಾರಿಗಳು ನಿಮ್ಮ ಜೊತೆ ಹೆಂಗೆ ನಡ್ಕೊಳ್ಬೇಕು ಅನ್ನೋದನ್ನು ಬಸವಣ್ಣ ಹೇಳ್ಕೊಡ್ತಾರೆ. ಏನೇ ಬಂದಿರಿ ಅದರೊಳಗೆ ಇದ್ದಿರಿ ಎಂದರೆ ನಿಮ್ಮ ಮೈಸೂರಿ ಆರಿಬಹುದೇ, ಎದುರಿಗಿದ್ದರು ಕುರ್ಚಿಯಾಗಿ ಕುತ್ಕೊಳ್ರಪ್ಪ ಅಂತ ಅಂದ್ಬಿಟ್ರೆ ನೆಲ ಗುಂಡಿ ಬೀಳ್ತತೇನು? ನಿಮ್ಮ ಕೈಲಿ ಕೆಲಸ ಮಾಡಿಕೊಡೋಕ್ಕಾಗ್ಲಿದ್ರೆ ಬೇಡ, ನನ್ನ ಕೈಲಾಗಿದ್ರೆ ಮಾಡಿಕೊಡ್ತಿದ್ದಲ್ಲೋ ಮಾರಾಯ ಅನ್ನುವಂಥ ಭಾವನೂ ನಿಮ್ಮ ಮುಖದಾಗ ತೋರಿಸ್ಲಿಲ್ಲ ಅಂತ ಅಂದಮೇಲೆ ಯಾತಿಗಿದ್ದೀರಿ ಅಂತ ಕೇಳ್ತಾರೆ ಬಸವಣ್ಣ. ಇದು ಎಲ್ಲರಿಗೂ ಅನ್ವಯ ಆಗೋದಲ್ಲ? ನಿಮ್ಮ ಮನೆಗೆ ಬಂದವ್ರಿಗೂ ಅನ್ವಯ ಆಗೋದೆ, ಮಠಕ್ಕೆ ಬಂದವ್ರಿಗೂ ಅನ್ವಯ ಆಗೋದೆ, ಕಚೇರಿಗೆ ಬಂದವ್ರಿಗೂ ಅನ್ವಯ ಆಗೋದೆ. ಪ್ರತಿಯೊಬ್ಬ ಮನುಷ್ಯ ತನ್ನ ಬದುಕಿನೊಳಗೆ ಅಳವಡಿಸಿಕೊಳ್ಳಲೇಬೇಕಾಗಿರ್ತಕ್ಕಂಥ ಒಂದು ಅಪರೂಪದ ಸೌಜನ್ಯವನ್ನು ಬಸವಣ್ಣ ಈ ವಚನದಲ್ಲಿ ನಮಗೆ ತಿಳಿಸ್ಕೊಡೋದು. ಯಾಕೆ ಸೌಜನ್ಯದಿಂದ ನಡ್ಕೊಳ್ಬೇಕು? ಮನುಷ್ಯ ಒಬ್ಬನೇ ಬದುಕಲ್ಲ, ಸಮಾಜ ಜೀವಿ ಅವನು. ಹುಲಿಗಳು ಥರ ಒಬ್ಬನೇ ಬದುಕಲ್ಲ ಮನುಷ್ಯ. ಹುಲಿ ಆದ್ರೆ ಒಂದೇ ಬದುಕೋದು. ಅದು ಹುಲಿ ಐತಲ್ಲ ಒಂದೇ ಅಡ್ಡಾಡ್ತಿರುತ್ತೆ ಕಾಡಿನೊಳಗೆ, ಅದಕ್ಕೆ ಇನ್ನೊಂದು ಬೇಕಾಗಲ್ಲ. ಆದರೆ ಮನುಷ್ಯ ಇದನ್ನಲ್ಲ ಸಮಾಜ ಜೀವಿ. ಆ ಸಮಾಜ ಜೀವಿಯಾಗಿರ್ತಕ್ಕಂಥ ಮನುಷ್ಯ ತನ್ನ ಅನ್ನಕ್ಕೆ ಇನ್ನೊಬ್ಬರನ್ನ ಆಶ್ರಯಿಸ್ತಾನೆ, ತನ್ನ ಬಟ್ಟೆಗೆ ಇನ್ನೊಬ್ಬರನ್ನ ಆಶ್ರಯಿಸ್ತಾನೆ, ತನ್ನ ಆಶ್ರಯಕ್ಕೆ ಇನ್ನೊಬ್ಬರನ್ನ ಆಶ್ರಯಿಸ್ತಾನೆ. ತನ್ನ ಮನೆ ಕಟ್ಟಿರ್ಬೇಕಾದ್ರೆ ಇನ್ನೊಬ್ರು ಬೇಕು, ಹೊಲದಲ್ಲಿ ಉಳುಮೆ ಮಾಡೋದಕ್ಕೆ ಇನ್ನೊಬ್ರು ಬೇಕು, ಇಲ್ಲಿಂದ ಇನ್ನೊಂದು ಕಡೆಗೆ ಹೋಗ್ಬೇಕು ಅಂದ್ರೆ ಇನ್ನೊಬ್ರು ಬೇಕು. ಒಬ್ಬರಿದ್ರೆ ಆಗಲ್ಲ ಮನುಷ್ಯನಿಗೆ, ಅವನ ಜೊತೆಲಿ ಇನ್ನೊಂದಿಷ್ಟು ಜನ ಬೇಕೇ ಬೇಕು. ಪರಸ್ಪರ ಆಶ್ರಯಿಸಿಕೊಂಡು ಮನುಷ್ಯ ಬದುಕ್ತಾ ಇರೋದ್ರಿಂದ ತನ್ನ ಬದುಕಿಗೆ ಅನುಕೂಲವಾಗಿರ್ತಕ್ಕಂಥ, ತನ್ನ ಬದುಕಿಗೆ ಆಸರೆ ಆಗ್ತಾ ಇರ್ತಕ್ಕಂಥ ಸಹಜೀವಿಗಳ ಜೊತೆಯಲ್ಲಿ ಸೌಜನ್ಯತೆಯಿಂದ ವರ್ತಿಸೋದನ್ನು ಕಲ್ತ್ಕೊಂಡ್ರೆ ಮಾತ್ರ ದೇವರು ನಮಗೆ ಒಳ್ಳೇದು ಮಾಡ್ತಾನೆ. ಇಲ್ಲಪ್ಪ ಅಂದರೆ ಅದರಿಂದ ಕೆಡುಕನ್ನು ಅನುಭವಿಸ್ಬೇಕಾಗುತ್ತೆ ಅನ್ನೋದು ಈ ವಚನದ ತಾತ್ಪರ್ಯ. ಕೆಡಹಿ ಮೂಗ ಕೊಯ್ಯದ ಮಾಡ್ಬನೆ ಕೂಡಲ ಸಂಗಮ ದೇವ. ಎಷ್ಟು ಚಂದ ನೋಡ್ರಿ. ದೇವ್ರು ಯಾವತ್ತು ಬಂದು ಯಾರು ಮೂಗು ಕೊಯ್ದು ಹೇಳ್ರಿ ಬುದ್ಧಿ ನೋಡೋಣ ಅಂತಂದರೆ ದೇವ್ರೆಲ್ಲೂ ಬಂದು ಮೂಗು ಕೊಯ್ದೋದು ಉದಾಹರಣೆ ಇಲ್ಲ. ಆದರೆ ದೇವ್ರೇನು ಮಾಡ್ತಾನೆ ಗೊತ್ತೇನೋ, ಮೂಗು ಕೊಯ್ಯೋದ್ರ ಬದಲಿಗೆ ಇದೆಲ್ಲ ಬಸವಣ್ಣವ್ರ ಕಾಲದ ಆಚರಣೆ ಇದ್ದಂಥ ಇವೆಲ್ಲ. ಅವ್ರ ಕಾಲದೊಳಗೆ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಕೊಡೋದಕ್ಕೆ, ಅತ್ಯಂತ ಕೆಟ್ಟದಾಗ ಅವಮಾನ ಮಾಡೋದಕ್ಕೆ ಅಂದ್ರೆ ಏನು ಮಾಡೋರಪ್ಪ ಅಂತಂದರೆ ಮೂಗು ತುದಿ ಕೊಯ್ಯೋರು, ಮುಂದಿನ ಕೂದಲು ಕತ್ತರಿಸ್ಬಿಡೋರು. ಮೂಗು ಮುಂದಲೆ ಕೊಯ್ದರು ಅಂದ್ಬಿಟ್ರೆ ಕೆಟ್ಟ ಅವಮಾನ. ಅದು ಮೂಗು ಮುಂದಲೆ ಕೊಯ್ದರು ಅಂದರೆ ಕೆಟ್ಟ ಅವಮಾನ. ಹಾಗಾಗಿ ಮೂಗು ಮುಂದಲೆ ಕೊಯ್ಸ್ಕೊಂಡು ಬಿಡ್ತೀಯ ಅನ್ನೋ ಮಾತಿನ ಅರ್ಥ ಏನಪ್ಪ ಅಂತಂದರೆ, ನಿನ್ನ ಮನೆ ಬಾಗಿಲಿಗೆ ಬಂದಿರತಕ್ಕಂಥವ್ರ ಜೊತೆಯಲ್ಲಿ ಸೌಜನ್ಯದಿಂದ ನೀನು ವರ್ತಿಸ್ಲಿಲ್ಲಪ್ಪ ಅಂತಂದರೆ, ನಿನ್ನ ಕಚೇರಿ ಬಾಗಿಲಿಗೆ ಬಂದವ್ರ ಜೊತೆಯಲ್ಲಿ ಸೌಜನ್ಯತೆಯಿಂದ ವರ್ತಿಸ್ಲಿಲ್ಲ ಅಂತಂದರೆ, ನಿನ್ನ ಮಠಕ್ಕೆ ಬಂದಂಥವ್ರ ಜೊತೆ ಸೌಜನ್ಯತೆಯಿಂದ ವರ್ತಿಸ್ಲಿಲ್ಲ ಅಂತಂದರೆ, ನೀನು ನಾಳೆ ಅವ್ರ ಮನೆ ಬಾಗಿಲಿಗೆ ಹೋಗೋ ಪರಿಸ್ಥಿತಿ ಬಂದೇ ಬರುತ್ತೆ. ಅವಾಗ ಅವರಿಗೆ ನೀನು ಯಾವ ರೀತಿಯಾಗಿ ವರ್ತಿಸಿದ್ದೋ ನಿನಗೆ ಅವರು ಕೂಡ ಅದೇ ರೀತಿ ವರ್ತಿಸಿ ನಿನಗೆ ವಾಪಸ್ ತಿರುಗಿಸ್ಬಿಡ್ತಾರೆ. ಹಾಗಾಗಿ ಸೌಜನ್ಯತೆಯನ್ನು ರೂಢಿ ಮಾಡಿಕೊಳ್ಬೇಕು ನೀನು ಅನ್ನೋದನ್ನ ಬಸವಣ್ಣ ಈ ವಚನದಲ್ಲಿ ಹೇಳೋದು. ದೇವ್ರು ಏನು ಮಾಡ್ತಾನೆ, ಬೇರೆಯವ್ರ ಮೂಲಕ ನಮಗೆ ಅದನ್ನು ಅನುಭವಿಸುವಾಗಿ ಮಾಡಿಬಿಡ್ತಾನೆ. ಆ ದೃಷ್ಟಿಯಿಂದ ಇನ್ನೊಬ್ಬರ ಜೊತೆಯಲ್ಲಿ ಸೌಜನ್ಯದಿಂದ ವರ್ತಿಸಬೇಕು, ಪ್ರಾಮಾಣಿಕವಾಗಿ ದುಡಿಬೇಕು. ಹೇಳಿದ್ರು ನೋಡಿ, ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡ್ರಿ. ಉದ್ಯೋಗ ಖಾತ್ರಿ ಯೋಜನೆ ನಮಗೆ ಉದ್ಯೋಗ ಖಾತ್ರಿ ಮಾಡ್ಬೇಕೇನಪ್ಪ ಸರ್ಕಾರ. ಹುಡುಕೊಂಡು ಬದುಕಬೇಕು ನಾವು ಮಾರ್ಯಾರ. ನಮಗೆ ನಿಜವಾಗ್ಲೂ ವ್ಯತೆ ಆಗೋದೇನಪ್ಪ ಅಂತಂದರೆ, ನಮಗೊಂದು ಕಾರ್ ಕೊಡಿಸಿದ್ರು ಶಿವಮೊಗ್ಗದಲ್ಲಿ. ಒಬ್ಬ ದೊಡ್ಡ ಮನುಷ್ಯರು ಒಂದು ಕಾರ್ ಕೊಡಿಸಿದ್ರು ನಮಗೆ ಈಗ ಒಂದು 7-8 ವರ್ಷಗಳ ಹಿಂದೆ.
ಆ ಕಾರಿಗೆ ಒಬ್ಬ ಡ್ರೈವರ್ ಬೇಕಲ್ಲ. ನಮ್ಮ ಜೊತೆಗೆ ಇದ್ದು ಒಬ್ಬ ಹುಡುಗ ಕೇಳಿದೆ, ನಾನಪ್ಪ ನೀನೇ ಇರ್ತೀನೋ, ಡ್ರೈವಿಂಗ್ ಚೆನ್ನಾಗಿ ಮಾಡ್ತೀಯ, ನಮ್ಮ ಜೊತೆಗೆ ಇದ್ಬಿಡತ್ಲಾಗೆ ಅಂತ ಕೇಳಿದ್ರೆ ನಮ್ಮ ಹತ್ರ ನಮಸ್ಕಾರ ಮಾಡಿ ಹ್ಞೂ ಅಂತ ಹೇಳುವುದವನು ಹೊರಗಡೆ ಹೋಗಿ ಏನನ್ಬೇಕು, ಅಯ್ಯೋ ನಾಳೆ ನಾನು ಮದುವೆ ಆದ ಹುಡುಗಿ ಡ್ರೈವರ್ಗೆ ನನ್ನ ಗಂಡ ಅಂತ ಹೇಳಿ ಕೇಳೋಕ್ಕಲ್ಲ, ಆಕೆಗೆ ಮರ್ಯಾದೆ ಏನಾಗಬೇಡ, ನಾನು ಮಾತ್ರ ಗುರುಗಳ ಜೊತೆಗೆ ಹ್ಞೂ ಅಂದಿದ್ದೀನಿ, ಇನ್ಮೇಲೆ ಅವ್ರ ಕೈಗೆ ಸಿಗಲ್ಲ ಅಂತ ಹೋಗಿದ್ದವ್ರು. ಅದನ್ನು ಬಂದು ನಮಗೆ ಹೇಳಿದ್ರು ಬುದ್ಧಿ, ನೀವು ಅವನಿಗೇನೋ ದೊಡ್ಡ ಮನುಷ್ಯಗೆ ಹೇಳಿಬಿಟ್ರಿ ಬುದ್ಧಿ, ನನ್ನ ಜೊತೆಗೆ ಇರ್ತೀಯ ಅಂದ್ರೆ ಹ್ಞೂ ಒಂದು ಹೋಗ್ಬಿಟ್ಟಿದ್ದಾನೆ, ಇನ್ನು ಬಂದ್ರು ಕೇಳ್ರಿ ಬುದ್ಧಿ ಅವ್ನಿಗೆ ಡ್ರೈವ್ ಮಾಡಕ್ಕೆ ನಿಮಗೆ ಅಂತ ಅಂದರು. ಯಾಕಪ್ಪ ಅಂದಾಗ ಹಿಂಗೆ ಅಂದ ಬುದ್ಧಿ, ಡ್ರೈವರ್ ಹೆಂಡ್ತಿ ಅನಿಸ್ಕೋಬೇಕ ನಾನು ಮದುವೆ ಆಗಿ ಹುಡುಗಿ ಅಂತ ಅಂದ ಬುದ್ಧಿ. ನಾನಂದೆ ಕೆಲಸ ಇಲ್ದವ್ನ ಹೆಂಡ್ತಿ ಅನಿಸ್ಕೊಳ್ಳೋದಕ್ಕಿಂತ ಡ್ರೈವರ್ ಹೆಂಡ್ತಿ ಅನಿಸ್ಕೊಳ್ಳೋದು ಉತ್ತಮಲ್ಲ ಮಾರಯ್ಯ ಅಂತೇಳಿ. ಯೋಚನೆ ಮಾಡಿರಿ, ನಮ್ಮ ಹುಡುಗರು ಮನಸ್ಥಿತಿಗಳು ಹೆಂಗಾಗಿದ್ವಪ್ಪ ಅಂತ, ನಾನು ಇಂಥ ಕೆಲಸ ಮಾಡಿದರೆ ಮಾತ್ರ ಗೌರವ, ಇಲ್ಲ ಅಂದ್ರೆ ನನಗೆ ಗೌರವ ಅಲ್ಲ, ನಾನು ಇಂಥ ಜಾತಿ ಒಳಗೆ ಹುಟ್ಟಿದ್ದೀನಿ, ನಾನು ಈ ಕೆಲಸ ಮಾಡೋದ, ಏನು ಮರೆಯರಿದು? ಕಾಯಕ ಅಂದ್ರೇನು? ಅಧ್ಯಕ್ಷನೋ, ಸೇನಾನಿಯೋ, ಕಮ್ಮಾರನೋ, ಚಮ್ಮಾರನೋ, ಕಾಯಕವೆಲ್ಲವೂ ಪೂಜ್ಯ. ಕುವೆಂಪು ಹೇಳಿದ್ರಲ್ಲ, ರಾಷ್ಟ್ರಕವಿ ಕುವೆಂಪು ಹೇಳಿದ್ರಲ್ಲ, ಅಧ್ಯಕ್ಷನಾಗಿರು, ಸೇನಾನಿಯಾಗಿರು, ಕಮ್ಮಾರನಾಗಿರು, ಚನ್ಮಾರನಾಗಿರು, ಕೃಷಿಕನಾಗಿರು, ವ್ಯಾಪಾರಿಯಾಗಿರು, ನಮ್ಮಂಗೆ ಗುರುಗಳಾಗಿರು, ನೀವು ಏನು ಮಾಡಿದ್ರು ನಿಂದ ಕಾಯಕ ಏನೈತಲ್ಲ ಅದು ಪೂಜ್ಯವೇ. ಚಮ್ಮಾರನ ಕಾಯಕವೆಷ್ಟು ಶ್ರೇಷ್ಠವೋ ಅಧ್ಯಕ್ಷನ ಕಾಯಕವೂ ಕೂಡ ಅಷ್ಟೇ ಶ್ರೇಷ್ಠ. ರೈತನ ಕೃಷಿ ಕಾಯಕ ಎಷ್ಟು ಶ್ರೇಷ್ಠವೋ ಬಟ್ಟೆ ಹೊಲಿತಕ್ಕಂಥ ಶಿಲ್ಪಿಗನ ಕಾಯಕವೂ ಅಷ್ಟೇ ಶ್ರೇಷ್ಠ. ಮಡಿಕೆ ಮಾಡ್ತಕ್ಕಂಥ ಕುಂಬಾರನ ಕಾಯಕ ಎಷ್ಟು ಶ್ರೇಷ್ಠವೋ ಮಾರ್ಗದರ್ಶನ ಮಾಡ್ತಕ್ಕಂಥ ಗುರುವಿನ ಕಾಯಕವೂ ಕೂಡ ಅಷ್ಟೇ ಶ್ರೇಷ್ಠ. ಕಾಯಕಗಳಲ್ಲಿ ಮೇಲು ಕೀಳು ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ ಅಂದಾಗ ಎಷ್ಟು ಅದ್ಭುತವಾದ ಸಂದೇಶ ಕೊಟ್ಟರಲ್ಲ, ಕಾಯಕವೇ ಕೈಲಾಸ. ಕುವೆಂಪು ಇಷ್ಟೆಲ್ಲ ವರ್ಣನೆ ಮಾಡಿದರೆ ಶರಣರು ಹೇಳಿದ್ರು ಕಾಯಕವೇ ಕೈಲಾಸ. ನೋಡಪ್ಪ, ನೀನು ಮಾಡೋ ಕಾಯಕನ ಪ್ರಾಮಾಣಿಕವಾಗಿ ತನ್ಮಯತೆಯಿಂದ ಮಾಡು, ಕೈಲಾಸದಾಗ ಸಿಗ್ಲಾರ್ದ್ರೆ ಸುಖ ನಿನಗೆ ಆ ಕಾಯಕದಾಗ ಸಿಗ್ತತಿ ಅಂತ ಹೇಳಿದ್ದು. ಕುಂಬಾರ ಗುಂಡಯ್ಯ ಎಷ್ಟು ಅದ್ಭುತ ಅಂತಂದರೆ, ಅವನು ಮಡಿಕೆ ಮಾಡ್ತಿದ್ದ. ಮಡಿಕೆ ಮಾಡಿ 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 ತಿಗರಿ ಒಳಗೆ ಮಡಿಕೆ ಮಾಡಿ 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 ಅದನ್ನು ನೆರಳಲ್ಲಿ ಒಣಗಿಸಿ ಇದರೊಳಗೆ ಹಾಕಿ ಆವಿಗೆ ಒಳಗೆ ಹಾಕಿ ಸುಡ್ತಾ ಇದ್ದ. ಸುಟ್ಟಂಥ ಮಡಿಕೆಗಳನ್ನು ಪರೀಕ್ಷೆ ಮಾಡ್ತಾರೆ ಕುಂಬಾರ. ನೀವು ನೋಡಬೇಕು ಕುಂಬಾರ ಹೆಂಗೆ ಪರೀಕ್ಷೆ ಮಾಡ್ತಾರೆ ಅಂತಂದರೆ, ತಟ್ತಾರೆ ಅದನ್ನು. ತಟ್ಟಿದಾಗ ಸುನಾದ ಬಂತು ಅಂದರೆ ಮಡಿಕೆ ಚೆನ್ನಾಗೈತಿ ಅಂತೇಳಿ, ನಾದ ಕೆಡ್ತು ಅಂತಂದರೆ, ಅಪಸ್ವರ ಬಂತಲ್ಲಿ ಅಂತಂದರೆ ಮಡಿಕೆ ಸರಿ ಇಲ್ಲ ಅಂತ. ಆ ಗುಂಡ ಏನು ಮಾಡ್ತಾ ಇದ್ದ, ಮಡಿಕೆ ತಟ್ಟಿ 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 ನೋಡ್ತಾ ಇದ್ನಲ್ಲ, ತಟ್ಟೋದೇ ತಾಳ ಆಯ್ತು. ಈಗ ಭಜನೆ ಮಾಡಿದ್ರಲ್ಲ ಇವರು, ತಟ್ಟೋದೇ ತಾಳ ಆಗಿಬಿಡ್ತು. ಆ ತಟ್ಟೋದೇ ತಾಳ ಆಯಿತು, ಭಜನೆ ಮಾಡಿಕೊಳ್ತಾ ಅವ್ನು ಕಾಯಕ ಮಾಡಿದ. ಶಿವ ಪ್ರತ್ಯಕ್ಷ ಆಗಿಬಿಟ್ಟಿದ್ದ. ಕುಂಬರಗುಂಡಯ್ಯನ ಮನೆಯ ಮಡಿಕೆ ಶಬ್ದಾವ ಕೇಳಿ ಶಿವನೋ ಕೈಲಾಸದಲ್ಲಿ ಹರನೋ ಕೈಲಾಸದಲ್ಲಿ ತೈತೋಮ್ 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 ಎಂದು ಕೇಳಿರಲ್ಲ ನೀವು. ಜನಪದರು ಎಷ್ಟು ಚಂದ ಹೇಳಿದ್ರು ನೋಡ್ರಿ. ಅವನು ಮಾಡೋ ಮಡಿಕೆ ಸದ್ದಿಗೆ ಶಿವ ಕುಡಿದ್ಬಿಟ್ನಂತೆ. ಆ ಪ್ರತ್ಯಕ್ಷ ಆದ ಶಿವ ಏನು ಮಾಡಿದಪ್ಪ ಅಂತಂದರೆ, ಗುಂಡಯ್ಯ ನಿನ್ನಂಥ ಭಕ್ತ ಈ ಲೋಕದಾಗಿರಬಾರ್ದು, ಕೈಲಾಸಕ್ಕೆ ಬಾ ಅಂತ ಕರೆದ. ನಮ್ಮಂಥವ್ರಾಗಿದ್ದರೆ ಏನು ಮಾಡ್ತಿದ್ವಿ? ಕೈಲಾಸದೊಳಗೆ ನಾನು ಹೆಂಡತಿ ಮಕ್ಳಿಗೆ ಜಾಗ ಸಿಗ್ತದೆ ಅಂತ ಕೇಳಿಬಿಡ್ತಿದ್ರಿ ನಿಮ್ಮಂತರ ಯಾರು. ನನಗೆ ಮಠ ಕಟ್ಟಿಗಳಿಗೆ ಜಾಗ ಸಿಗ್ತದೆ ನಾವು ಕೇಳ್ತಿದ್ವಿ, ಹೆಂಡತಿ ಮಕ್ಳಿಗೆ ಜಾಗ ಸಿಗ್ತದೆ ನೀವು ಕೇಳ್ತಿದ್ರಿ. ಆದ್ರೆ ಗುಂಡಯ್ಯ ಅಂತಾನೆ, ಶಿವ ನನಗೆ ಕೈಲಾಸ ಬೇಡನಿಗೆ ಕೈಲಾಸ, ಬಾಡುವುದು ಕಾಯಕವು, ನೀಡನಿಗೆ ಶಿವನೇ ಕಾಯಕವ. ಪುಣ್ಯಾತ್ಮ, ನನಗೆ ನಿನ್ನ ಕೈಲಾಸದಾಗ ಏನೇ ಇರ್ತಾವೋ ಅದೆಲ್ಲದನ್ನು ಮೀರಿಸುವಂಥ ಸುಖ ನನ್ನ ಕಾಯಕದಿಂದ ಸಿಗ್ತೈತಿ. ಹಾಗಾಗಿ ನನಗೆ ಆ ಕಾಯಕ ಇನ್ನು ಮಾಡೋದಕ್ಕೆ ಅವಕಾಶ, ಶಕ್ತಿ ಸಾಮರ್ಥ್ಯಗಳನ್ನು ಕೊಡೋ ಕೈಲಾಸ ಕೊಡೋಕೆ ಹೋಗಬೇಡ ಅಂತೇಳಿ ನಡಿ ವಾಪಸ್ ಅಂತ ಹೇಳ್ಬಿಟ್ರಂತೆ. ಒಬ್ಬ ಮಾದಾರ ಧೂಳಯ್ಯ ಅಂತ ಒಬ್ಬ ಶರಣರು ಬರ್ತಾರೆ, ಚಪ್ಪಲಿ ಒಲಿಯರವರು. ಮಾದಾರ ಧೂಳಯ್ಯ ಅಂತೇಳಿ ಅಟ್ಟೆಯ ಚುಚ್ಚುವ ಉಳಿಯ ಮನೆಯಲ್ಲಿ ಪ್ರತ್ಯಕ್ಷನಾದ ಪರಶಿವನ ಕಂಡು ಇತ್ತಲೇಕೆ ಬಂದಿಯೇ ಉದರಕ್ಕೋಸ್ಕರವಾಗಿ ತಿತ್ತಿ ಆಡ್ತಾ ಇರ್ತಕ್ಕಂಥವನ ಬಳಿಗೆ ಹೋಗು, ಬೆಟ್ಟದ ಮೇಲೆ ತಪಸ್ಸು ಮಾಡ್ತಿರಲ್ಲ ಅವ್ರ ಹತ್ರಕ್ಕೆ ಹೋಗು, ಅವ್ರಿಗೆ ನೀನು ಮೋಕ್ಷ ಕೊಡು, ನನಗೆ ಬೇಡ ಅಂತ ಹೇಳಿದ್ರಂಥವ್ರು. ಅವನು ಮಾದಾರ ಧೂಳಯ್ಯ ಅಟ್ಟೆ ಚುಚ್ತಾ ಇದ್ದ. ಈ ಚರ್ಮದ ಚಪ್ಪಲಿ ಮಾಡ್ಬೇಕಾದ್ರೆ ಚುಚ್ಚಿ ದಾರದಲ್ಲಿ ಹೊಲಿತಾರಲ್ಲ, ಆ ಉಳಿಯ ಮನೆ ಒಳಗಿಂದ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ಟಂತೆ. ದೇವ್ರ ಪ್ರತ್ಯಕ್ಷ ಆದಾಗ ಅಂದಂತೆ, ಇಲ್ಲಿ ಯಾಕೆ ಬಂದೆ ಮರೆ, ಹೊಟ್ಟೆಪಾಡಿಗೆ ನಾನೇನೋ ಮಾಡ್ಕೊಂತಿದ್ದೀನಿ, ಇಲ್ಲಿ ಬಂದು ತೊಂದರೆ ಕೊಡ್ತೀವಿ ಅಂತ ಕೇಳಿದಂತೆ. ನಾವು ನೀವಾಗಿದ್ರೆ ನಮ್ಮ ಭಾಳ ತೊಂದರೆ ಬಂದದ್ದು ಒಳ್ಳೆದ ಕುತ್ತಿಗೆಯಲ್ಲಿ ಒಂದಷ್ಟು ಹೊತ್ತು ಅಂತ ಹೇಳ್ತಿದ್ವಿ ನಾವು. ಆದ್ರೆ ಆ ಪುಣ್ಯಾತ್ಮ ಹಂಗೆ ಅನ್ಲಿಲ್ಲ. ಕಾಯದ ತಿತ್ತಿಯ ಮುಂದೆ ಅದಕ್ಕೋಸ್ಕರ ಬಡ್ದಾಡ್ತಿರ್ತಕ್ಕಂಥವ್ನು ಎದುರಿಗೆ ಬಂದು ತೊಂದರೆ ಮಾಡ್ತೀಯಲ್ಲ, ನೀನೇ ಬೇಕು ಅಂತೇಳಿ ಅಲ್ಲಿ ಕುತ್ಕೊಂಡು ತಪಾಸ್ ಮಾಡ್ತಾರೆ, ಅವ್ರ ಹತ್ರಕ್ಕೆ ಹೋಗು, ನಮ್ಮಂತರ ಹತ್ರ ಬರೋಕ್ಕೆ ಹೋಗ್ಬೇಡ, ನಿಂದು ಅನುಗ್ರಹ ಇದ್ರೆ ಸಾಕು, ನನಗೆ ನೇನು ಬೇಡ ಅಂತ ಹೇಳಿ ಮಾದಾರದೊಳಗೆ ಹೇಳ್ತಾನೆ. ಅಂದರೆ ಕಾಯಕಕ್ಕೆ ಎಷ್ಟು ಬೆಲೆ ಇದೆ ನೋಡ್ರಿ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು,
ಬಸವಣ್ಣವ್ರಿಗೂ ಶಿವ ಒಲದ, ಕುಂಬಾರ ಗುಂಡಯ್ಯನಿಗೂ ಶಿವ ಒಲದ, ಒಬ್ಬ ಚಮ್ಮಾರಕ್ಕೆ ಮಾಡ್ತಾ ಇರ್ತಕ್ಕಂಥ ಮಾದಾರ ಧೂಳಯ್ಯನಿಗೂ ಶಿವ ಒಲದ ಅಂತಂದ್ರೆ ಯೋಚನೆ ಮಾಡ್ರಿ. ಶಿವ ಒಲಿಯೋದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ನೀನು ಯಾವ ಕಾಯಕ ಮಾಡ್ತಿದೀಯ ಅಂತಲ್ಲ, ಮಾಡೋ ಕಾಯಕವನ್ನು ಪ್ರಾಮಾಣಿಕವಾಗಿ ಮಾಡ್ತಿದೀಯಾ, ಮಾಡೋ ಕಾಯಕವನ್ನು ತನ್ಮಯತೆಯಿಂದ ಮಾಡ್ತಾ ಇದೀಯಾ, ಮಾಡಿದ ಕಾಯಕದಿಂದ ಬಂದಿರತಕ್ಕಂಥ ಪ್ರತಿಫಲವನ್ನು ನೀನು ಒಬ್ಬನೇ ಉಣ್ದೇನೆ 4 ಜನಗಳ ಜೊತೆಯಲ್ಲಿ ದಾಸೋಹಂ ಭಾವದಿಂದ ಹಂಚ್ಕೊಂಡು ಉಣ್ತದೀಯ ಅನ್ನೋದನ್ನ ನೋಡಿದ್ನೇ ಹೊರತು ನೀನು ಮೆಟ್ಟು ಒಲಿತದೆಯೋ ಅಥವಾ ಮೆಟ್ಲು ಹತ್ಕೊಂಡು ವಿಧಾನಸೌಧಕ್ಕೆ ಹತ್ಕೊಂಡು ಹೋಗ್ತಿದೆಯೋ ಪ್ರಶ್ನೆನೇ ಇಲ್ಲ ಶಿವನ ದೃಷ್ಟಿ ಒಳಗೆ. ಅಲ್ಲಿನೂ ನೀನು ಪ್ರಾಮಾಣಿಕವಾಗಿರು, ಇಲ್ಲಿನೂ ಪ್ರಾಮಾಣಿಕವಾಗಿರು. ಶಿವ ಒಲಿತಾನೆ ಅನ್ನುವಂಥದ್ದನ್ನ ಈ ಪ್ರಸಂಗಗಳು ನಮಗೆಲ್ಲ ತಿಳಿಸಿಕೊಡ್ತವೆ. ಆ ದೃಷ್ಟಿಯಿಂದ ಈ ಥರದಲ್ಲಿ ಶಿವನ ಒಲಿಮೆ ಪಡ್ಕೊಳ್ಬೇಕು ಅನ್ನೋಂಥವ್ರು ಎಷ್ಟು ಜನ ಬೇಕಪ್ಪ ನಮಗೆ? ಏನು 12ನೇ ಶತಮಾನದವ್ರು ಆಗಬೇಕು? ಅದಕ್ಕೆ ನಮಗೆ ಯಾರಿಗೂ ಬೇಡವಾ ಯಾರಿಗೂ? ಮತ್ತೆ ಬೇಕು ಅಂದವರೆಲ್ಲರೂ ಇದನ್ನು ಅನ್ವಯಿಸ್ಕೊಳ್ಳೇಬೇಕು. ಶರಣ ತತ್ವ ಅನ್ನುವಂಥದ್ದು ಹೊಟ್ಟೆ ಇದ್ದವರಿಗೆ, ರಟ್ಟೆ ಇದ್ದವರಿಗೆ, ನೆತ್ತಿ ಇದ್ದವರಿಗೆ, ಆತ್ಮ ಇದ್ದವ್ರು ಎಲ್ಲರಿಗೂ ಅನ್ವಯವಾಗತಕ್ಕಂಥ ಒಂದು ಅಪರೂಪದ ತತ್ವ. ಆ ದೃಷ್ಟಿಯಿಂದ ಅದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ನಡಿಬೇಕಾಗ್ತದೆ ಅನ್ನುವಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೊತೆಯಲ್ಲಿ ಹಂಚಿಕೊಂಡು ತುಂಬ ಅಪರೂಪದ ಕಾರ್ಯಕ್ರಮ ಇಲ್ಲಿ ನಡೆದಿದೆ. ನಿಜವಾಗ್ಲೂ ಕೂಡ ನಮಗೆ ಇಲ್ಲಿ ಭಾಗವಹಿಸಿದ್ದು ಒಂದು ರೀತಿಯಲ್ಲಿ ನಮಗೂ ಕೂಡ ಗೌರವ ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ ಒಳ್ಳೆ ಕೇಳುಗರ ಎದುರಿಗೆ ಕುತ್ಕೊಂಡು ಭಾಷಣ ಮಾಡೋದಿದೆಯಲ್ಲ, ಭಾಷಣಕಾರ ಅದೃಷ್ಟ ಅದು. ಎಷ್ಟೋ ಕಡೆ ಕಂಠಶೋಷಣೆ ಆಗಿಬಿಟ್ಟಿರುತ್ತೆ, ಏನು ಬಡ್ಕೊಂಡ್ರು ಕೇಳಕ್ತಾ ಇರಲ್ಲ ಕುತ್ಕೊಂಡು. ನೀವು ಚಟ್ನಳ್ಳಿ ಮಹೇಶ್ ಅಲ್ಲ, ಅವ್ರ ಅಪ್ಪನಂತವ್ರು ಕರೆಸಿದ್ರು ಅವ್ರು ಕುತ್ಕೊಂಡು ಕೇಳ್ತಿರಲ್ಲ. ಆದ್ರೆ ನೀವೆಲ್ಲ ಇಷ್ಟು ಚಂದ ಕುತ್ಕೊಂಡು ಕೇಳ್ತಿರಲ್ಲ, ಭಾಳ ಸಂತೋಷ ಆಕತಿ. ಆ ನಿಟ್ಟಿನೊಳಗೆ ಈ ಶರಣತತ್ವ ಅನ್ನುವಂಥದ್ದು ಇದೆಯಲ್ಲ, ಈ ಜಗತ್ತೆಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೂಡ ಅನ್ವಯ ಆಗುವಂಥ ಮೌಲ್ಯಗಳನ್ನು ಒಳಗೊಂಡಿರೋದು. ಭಾಳ ಮುಖ್ಯವಾಗಿ ಒಂದು ನೀವು ಅರ್ಥ ಮಾಡ್ಕೊಳ್ಬೇಕು. ಶರಣತತ್ವದ ಒಂದು ದೊಡ್ಡ ಶಕ್ತಿ ಏನಪ್ಪ ಅಂತ ಹೇಳಿದ್ರೆ, ಪರಸ್ಪರ ಅಭಿಪ್ರಾಯ ಭೇದಗಳಿದ್ದಾಗಲೂ ಕೂಡ ಪ್ರೀತಿ ವಿಶ್ವಾಸದಿಂದ ಮಾತಾಡುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದು ಶರಣತತ್ವದ ಒಂದು ದೊಡ್ಡ ಶಕ್ತಿ. ಹಾಗಾಗಿನೇ ಶರಣರನ್ನ ಪ್ರಜಾಪ್ರಭುತ್ವದ ಪಿತಾಮಹರು ಅಂತ ಕರೆಯೋದು. ಅನುಭವ ಮಂಟಪದೊಳಗೆ ನೋಡ್ರಿ ಎಷ್ಟು ಅದ್ಭುತ ಅಂತಂದ್ರೆ, ಒಬ್ಬ ಶರಣ ಬರ್ತಾನೆ, ಅವ್ನು ಏನು ಮಾಡ್ತಾನಪ್ಪ ಅಂತಂದ್ರೆ, ನಾನು ನಾಮದ ನೇಮದವನಲ್ಲದೆ ದಾಸೋಹದ ನೇಮದವನಲ್ಲ, ನನಗೆ ಹರಿನಾಮ ಸಾಕು, ಶಿವನಾಮ ಬೇಡ ಅಂತಾನೆ. ಇನ್ನೊಂದು ಕಡೆ 12ನೇ ಶತಮಾನದೊಳಗೆ ಸತ್ಯಕಾಂತ ಒಬ್ಬ ಶರಣೆ ಬರ್ತಾಳೆ, ಹರಿ ಅನ್ನೋದು ಕೇಳಿದ್ರೆ ಸಾಕು ಹೊಡೆದು ಕಳಿಸ್ಬಿಡ್ತಾ ಇದ್ದು. ಆದ್ರೆ ಇವರಿಬ್ರು ಮುಖಾಮುಖಿ ಆದಾಗ ಜಗಳನೇ ಆಡಲಿಲ್ಲ. ಆಕೆ ಏನು ಅಂದ್ಕೊಳ್ಳೋದು, ನಿನ್ನ ದೃಷ್ಟಿ ಒಳಗೆ ಅದು ಸರಿ, ನನ್ನ ದೃಷ್ಟಿ ಒಳಗೆ ಇದು ಸರಿ, ಜಗಳ ಆಡೋದು ಬೇಡ ಕಣಪ್ಪ ಅಂತದ್ದು. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರಂತೆ ಇರ್ತಾನೆ ಶಿವ ಅನ್ನೋದನ್ನ ಮುಪ್ಪಿನ ಷಡಕ್ಷರಗಳು ಹೇಳ್ತಾರಲ್ಲ, ಹಾಗೆ ಅಭಿಪ್ರಾಯ ಭೇದಗಳನ್ನು ಕೂಡ ಪ್ರೀತಿ ವಿಶ್ವಾಸದಿಂದ ಕಾಣಬೇಕು. ನಾವಿಲ್ಲಿ ಕೆಲವೊಮ್ಮೆ ಈ ಗ್ರಾಮಗಳು ನಡೀತಿರ್ತೈತೆ, ಮನೆಗಳಲ್ಲಿ ನಡೀತಿರ್ತೈತೆ, ಯಾರ ಒಬ್ಬರು ಬಂದು ತಮ್ಮ ನೀನು ಮಾಡ್ತಿರೋ ಸರಿ ಇಲ್ಲ ಕಣ, ಯಾಕೋ ನೀನು ಇಂಥವ್ರ ಮಗ ಅಂಥೇಳಿ ನಿನ್ನಿಂದ ನಿರೀಕ್ಷೆ ಮಾಡಿದ್ದಿಲ್ಲ ಕಣಪ್ಪ ಅಂತಂದರೆ ಅವನ ಮೇಲೆ ದ್ವೇಷ ಮಾಡೋಕ್ಕೆ ಶುರು ಮಾಡ್ತಾರೆ. ದ್ವೇಷ ಮಾಡಬಾರ್ದು. ಯಾಕೆ? ನನ್ನೊಳಗಿರ್ತಕ್ಕಂಥ ಒಂದು ಅವಗುಣವನ್ನು, ನನಗೆ ಕಾಣದೇ ಇರತಕ್ಕಂಥ ಒಂದು ಅವಗುಣವನ್ನು, ಅಥವಾ ಕಂಡು ನಾನು ಮರ್ತಿರ್ತಕ್ಕಂಥ ಒಂದು ಅವಗುಣವನ್ನು ಅವನು ಎತ್ತಾಡಿಸ್ತಿದ್ದಾನೆ ಅಂತಂದರೆ ಅವನು ನನ್ನ ಹಿತೈಷಿ ಅಂತೇಳಿ ಭಾವಿಸಿಕೊಂಡು ಅವನ ಬಗ್ಗೆ ಗೌರವದ ಭಾವನೆ ತಾಳಬೇಕೆ ಹೊರತು ವಿರೋಧ ಭಾವನೆಯನ್ನು ಯಾವ ಕಾರಣಕ್ಕೂ ಕೂಡ ತಾಳಬಾರ್ದು. ಇದು ಸಂವಾದಕ್ಕಿರ್ತಕ್ಕಂಥ ಶಕ್ತಿ. ಅವರು ನನಗೆ ಬಂದು ತಮ್ಮ ಹಿಂಗೆ ಮಾಡಬೇಡ ಕಣೋ ಅಂತ ಹೇಳ್ತಾರೆ ಅಂದರೆ ನನ್ನ ಮೇಲಿಂದ ಕಾಳಜಿನೇ ಹೊರತು ದ್ವೇಷ ಖಂಡಿತವಾಗಿಯೂ ಅಲ್ಲ. ಇದನ್ನ ಕಲಿಸಿಕೊಟ್ಟಿದ್ದು 12ನೇ ಶತಮಾನದ ಬಸವಾದಿ ಶರಣರು. ಬಸವಣ್ಣ ಹೇಳ್ತಾರೆ ನೋಡ್ರಿ, ತಂದೆ ಮಗನಿಗೆ ಬುದ್ಧಿಯ ಹೇಳುವಲ್ಲಿ ಅವಗುಣಕ್ಕೆ ತಪ್ಪಿಂಗೆ ಮುನಿವನಲ್ಲದೆ ಪ್ರಾಣಕ್ಕೆ ಮುನಿಯ ಅಲ್ವಾ. ತಂದೆ ಮಕ್ಕಳಿಗೆ ಬುದ್ಧಿ ಹೇಳ್ಬೇಕಾದ್ರೆ ಒಂದು ತಟ್ಟುತ್ತಾರೆ, ಅವನಿಗೊಂದು ಇಲ್ಲ ಗದರಿಸಿ ಕೇಳ್ತಾರೆ, ಒಂದೊಂದ್ಸರಿ ಕೈಕಾಲು ಕಟ್ಟಾಗಿ ಉಳ್ಬಿಡ್ತಾರೆ ಮನೆ ಒಳಗೆ. ಹಂಗಂತೇಳಿ ಆ ಮಗುವಿನ ಬಗ್ಗೆ ದ್ವೇಷ ಅಂತನ ತಂದೆಗೆ ಅಲ್ಲ. ನನ್ನ ಮೊಟ್ಟೆ ಹುಟ್ಟಿದ ಮಗ ಹಾಳಾಗಬಾರ್ದು, ಅಪದಾರಿಗಳಲ್ಲಿ ಹೋಗಬಾರ್ದು ಅನ್ನುವಂಥ ಕಳಕಳಿಯಿಂದ ಸಾಮ ದಾನ ಭೇದ ದಂಡ ಎಲ್ಲದನ್ನು ಬಳಸಿ ಸರಿದಾರಿ ತರಬೇಕು ಅನ್ನುವಂಥ ಅಪೇಕ್ಷೆ ಇಟ್ಕೊಂಡು ಅವನು ಹಂಗೆ ಮಾಡ್ತಿರ್ತಾನೆ ಹೊರತು ಖಂಡಿತವಾಗಿ ದ್ವೇಷದಿಂದ ಅಲ್ಲ. ಅದೇ ರೀತಿಯಲ್ಲಿ ನಮ್ಮ ಅವಗುಣಗಳನ್ನು ಎತ್ತಿ ತೋರಿಸ್ತಕ್ಕಂಥವ್ರು, ನಮಗೆ ಯಾರೋ ಒಂದು ಒಳ್ಳೆ ಮಾತುಗಳನ್ನು ಹೇಳ್ತಕ್ಕಂಥವ್ರು, ಅಥವಾ ನಮ್ಮ ಮೇಲೆ ದ್ವೇಷದಿಂದ ಬೈದ್ರು ಅಂತಲೇ ಇಟ್ಕೊಳ್ರಿ, ಇವರೆಲ್ಲರೂ ಕೂಡ ನಮಗೆ ಒಳ್ಳೇದನ್ನು ಮಾಡ್ತಕ್ಕಂಥವ್ರೇ ಹೊರತು ನಮಗೆ ಕೆಟ್ಟದ್ದು ಮಾಡ್ತಕ್ಕಂಥವ್ರು ಅಲ್ಲ ಅನ್ನುವಂಥ ಭಾವದಲ್ಲಿ ಅವ್ರ ಅಭಿಪ್ರಾಯಗಳನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥ ಒಂದು ಅಪರೂಪದ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದು ಅನುಭವ ಮಂಟಪ. ಆ ಅನುಭವ ಮಂಟಪದ ಸಂವಾದ ಪರಂಪರೆ ಎಂದೆಂದಿಗೂ ಕೂಡ ಶಾಶ್ವತವಾಗಿರ್ತಕ್ಕಂಥದ್ದು.
ಜಗತ್ತಿನ ಯಾವ ಭಾಗಕ್ಕೆ ಹೋದ್ರೂ ಕೂಡ ಶಾಶ್ವತವಾಗಿರ್ತಕ್ಕಂಥದ್ದು. ಇದನ್ನು ಅರ್ಥ ಮಾಡಿಕೊಂಡು ಮನೆಗಳಲ್ಲಿ ಕೂಡ ಅಭಿಪ್ರಾಯ ಭೇದಗಳು ಬರ್ತಿರ್ತವೆ, ಅತ್ತೆ ಸೊಸೆಯರಿಗೆ ಬರ್ತಿರ್ತವೆ, ಅಣ್ಣ ತಮ್ಮಂದ್ರಿಗೆ ಬರ್ತಿರ್ತವೆ. ನೀವೆಲ್ಲ ಏನು ಮಾಡಬೇಕು, ಅನುಭವ ಮಂಟಪ ನೆನಪು ಮಾಡ್ಕೋಬೇಕು, ಧಾರಾವಾಹಿಗಳನ್ನಲ್ಲ. ಅರ್ಥ ಆಯ್ತು ನಿಮಗೆ? ಅನುಭವ ಮಂಟಪ ನೆನಪು ಮಾಡ್ಕೋಬೇಕು. ಧಾರಾವಾಹಿಗಳು ನಾವಂತೂ ಯಾವ ಧಾರಾವಾಹಿಗಳು ನೋಡಲ್ಲ. ನಾವು ನೋಡಿದ್ದು ಒಂದೇ ಧಾರಾವಾಹಿ, 2 ಧಾರಾವಾಹಿಗಳು ಅಂತಂದರೆ TN ಸೀತಾರಾಮ್ ಮಾಡಿದ್ರೆ ಮುಕ್ತ ಅಂತ ಒಂದು, ಆಮೇಲೆ ಮುಕ್ತ ಅಂತ ಇನ್ನೊಂದು. ಇವೆರಡು ಧಾರಾವಾಹಿಗಳು ಬಿಟ್ಟರೆ ಧಾರಾವಾಹಿಗಳು ನೋಡಿದ್ದೇ ನೆನಪಿಲ್ಲ ನಮಗೆ. ಈ ಸುಧಾ, ತರಂಗ, ಮಯೂರ ಇವೆಲ್ಲ ವೃತ್ತಪತ್ರಿಕೆಗಳು ಬರ್ತಾವಲ್ಲ, ಅದರೊಳಗೆ ಈ ಧಾರಾವಾಹಿಗಳ ಬಗ್ಗೆ ಅಭಿಪ್ರಾಯಗಳು ಬರೆದಿರ್ತಾರೆ ಜನಗಳು. ಅವನು ಓದಿ ನಮಗೆ ತಲೆ ಕೆಟ್ಟೋಯ್ತು, ಅಲ್ಲೋ ಮರೆಯ ಇಷ್ಟು ಕೀಳು ಅಭಿರುಚಿ ಇರ್ತಕ್ಕಂಥ ನಮ್ಮ ಜನ ಕುತ್ಕೊಂಡು ನೋಡ್ತಾವಲ್ಲ ಅಂತೇಳಿ. ಡೈವರ್ಸ್ ಜಾಸ್ತಿ ಆಗಿರೋದು, ಅತ್ತೆ ಸೊಸೆ ನಡುವೆ ಜಗಳ ಜಾಸ್ತಿ ಆಗಿ ಮನೆತನಗಳು ಒಡೆದು ಹೋಗಿರೋದಕ್ಕೆ ಬಹುಮುಖ್ಯವಾದ ಕಾರಣ ಏನಪ್ಪ ಅಂತಂದ್ರೆ ಇಂಥ ಕೀಳು ಅಭಿರುಚಿ ಇರ್ತಕ್ಕಂಥ ಧಾರಾವಾಹಿಗಳು. ಹಾಗಾಗಿ ನೀವು ನೆನಪು ಮಾಡಿಕೊಳ್ಬೇಕಾದದ್ದು ಏನಪ್ಪ ಅಂತಂದರೆ, ಅಂಥ ಕೀಳು ಅಭಿರುಚಿ ಇರ್ತಕ್ಕಂಥ ಧಾರಾವಾಹಿಗಳು ಬದಲಿಗೆ ಬಸವಾದಿ ಶರಣರ ಈ ಸಂವಾದ ಪರಂಪರೆಯನ್ನು ನೆನಪು ಮಾಡಿಕೊಳ್ಳ್ರಿ ಅಂತಂದರೆ ಖಂಡಿತವಾಗಿ ನಿಮ್ಮ ಮನೇಲಿರ್ತಕ್ಕಂಥ ಎಂಥದೇ ಸಮಸ್ಯೆಗಳಿದ್ದರೂ ಕೂಡ, ಅಭಿಪ್ರಾಯ ಭೇದಗಳಿದ್ದರೂ ಕೂಡ ಸೌಹಾರ್ದತೆಯಿಂದ ಬಗೆಹರಿದು ಮನೆಯಲ್ಲಿ ಶಾಂತಿ ನೆಮ್ಮದಿಗಳು ನೆಲೆಸೋದಕ್ಕೆ ಸಾಧ್ಯವಾಗ್ತದೆ. ಅಂಥ ಪ್ರೇರಣೆಯನ್ನು ಬಸವಾದಿ ಪ್ರಮುಖರು ನಿಮಗೆಲ್ಲರೂ ಕೂಡ ಒದಗಿಸಲಿ ಅನ್ನುವಂಥ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಐಸಿರಿ ಫೌಂಡೇಶನ್ ಹೋಪ್ ಆ್ಯಂಡ್ ಬೆಟರ್ಮೆಂಟ್ ಅಂತೇಳಿ ಭರವಸೆ ಮತ್ತು ಸುಧಾರಣೆ ಅನ್ನುವಂಥ ಒಂದು ಆಶಯವನ್ನು ಇಟ್ಟುಕೊಂಡು ಎಷ್ಟು ಸಂಸ್ಥೆಗಳನ್ನು ಮಾಡಿಕೊಂಡತ್ತಪ್ಪ ಅದು ಅಂತಂದರೆ ನಮಗೆ ಹೇಳಕ್ಕೆ ಬರಲ್ಲ ಅವು ಹೆಸರುಗಳು. ನೋಡ್ರಿ ಇಲ್ಲಿ ಮಾಡಿಬಿಟ್ಟಿದ್ದಾರೆ ಅವರು, ಆ ಮ್ಯಾಗ್ಝಿನ್ ಒಳಗೆ ಹಾಕಿಬಿಟ್ಟಿದ್ದಾರೆ. ಐಸಿರಿ ಟುಡೇ, ಐಸಿರಿ ಫೌಂಡೇಶನ್ನು, ಐಸಿರಿ ನಾರಿ, ಐಸಿರಿ ಟಾಕ್ ವಿತ್ RB, ಐಸಿರಿ ಸ್ಟೀಲ್ ಬ್ಯಾಂಕು, ಐಸಿರಿ ಗಮನಕ್ಕೆ, ಐಸಿರಿ ಗಾಮ, ಐಸಿರಿ ಆರೋಗ್ಯ, ಐಸಿರಿ ಹಬ್ಬ, ಐಸಿರಿ ಚೇಂಜ್ ಮೇಕರ್ಸು, ಐಸಿರಿ ಯುವ ಸಂಕಲ್ಪ, ಐಸಿರಿ ಹೆಜ್ಜೆ, ಐಸಿರಿ ಕೃಷಿ, ಐಸಿರಿ ಐವಿಲ್. ಎಷ್ಟಿದಾವೆ ಮರ್ಯಾರಿ ಇವರವು, ಒಂದಲ್ಲ ಎರಡಲ್ಲ, ಒಟ್ಟು ಸುಮ್ಮ ಕುತ್ಕೋಬಾರ್ದು. ಐಸಿರಿ ಅನ್ಕಂತ ಸಮಾಜದೊಳಗೆ ಮೌಲ್ಯಗಳ ಸಿರಿಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇದೆ. ಈ ಸಂಸ್ಥೆಗೆ ಇನ್ನೂ ಹೆಚ್ಚು ಮಾಡುವಂಥ ನೀಡುವಂಥ ಶಕ್ತಿ ಸಾಮರ್ಥ್ಯಗಳನ್ನು ಬಸವಾದಿ ಪ್ರಮುಖರು ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, ವಿಶೇಷವಾಗಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮ್ಮ ಕ್ಷೇತ್ರದ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ತಮ್ಮಯ್ಯನವರು ಕೂಡ ಬಂದು ಭಾಗವಹಿಸಿ ನಿಮ್ಮೆಲ್ಲರೂ ಕೂಡ ಒಳ್ಳೆಯ ಮಾತುಗಳನ್ನು ಹೇಳಿ ಹೋಗಿದ್ದಾರೆ. ಅವರು ಕೂಡ ಹೇಳಿದ್ದು ಏನಪ್ಪ ಅಂತಂದರೆ, ಶರಣ ತತ್ವವನ್ನು ನಾವು ಅನುಸರಿಸಿಬಿಟ್ವಿ ಅಂತಂದರೆ ಅದಕ್ಕಿಂತ ದೊಡ್ಡದೇನು ಬೇರೆ ನಮಗೆ ಬೇಕಾಗಿಲ್ಲ. ಒಂದು ಒಳ್ಳೆ ಮಾತಪ್ಪ, ಏನು ಭಾರಿ ತತ್ವ ತಿಳ್ಕೊಬೇಕಾದಂಥ ಅಗತ್ಯ ಇಲ್ಲ, ನಾವೇನು ಭಾರಿ ಜಿಜ್ಞಾಸೆ ಮಾಡಬೇಕಾಗಿಲ್ಲ. ಬಸವಣ್ಣವ್ರಲ್ಲಿ ಇರ್ತಕ್ಕಂಥ ಒಂದು ಮಾತನ್ನು ನಾವು ಅನುಸರಿಸಿಬಿಟ್ರೆ ಸಾಕು. ನಮಗೇನು ಬೇಕೋ ನಮಗೆಲ್ಲ ನಮ್ಮ ಇಡೀ ಬದುಕಿಗೆ ಆಗುವಂಥ ಒಂದು ನೆಮ್ಮದಿ ಶಾಂತಿಗಳನ್ನು ಕೊಡುತ್ತೆ ಅನ್ನುವಂಥ ಅರ್ಥದ ಮಾತುಗಳನ್ನು ಗಿಡಕ್ಕೆ ನೀರೆರೆದು ಉದ್ಘಾಟನೆ ಮಾಡೋದ್ರ ಮೂಲಕವಾಗಿ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಒಳ್ಳೆಯ ಶಾಸಕರು, ಅಭಿವೃದ್ಧಿ ಪರವಾಗಿರ್ತಕ್ಕಂಥವ್ರು ಅಂಥವ್ರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದು ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಮೆರುಗು ತಂದು ಕೊಟ್ಟಿದೆ ಅನ್ನುವಂಥ ಒಂದು ಸಂತೋಷವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲರ ಉಪಕಾರವನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು, ಮತ್ತು ಭಜನಾ ತಂಡ ಅಂತೂ ಎಷ್ಟು ಅದ್ಭುತ ಭಜನೆ ಮಾಡಿದ್ರು ಮಾರೀರ. ಕಲ್ಯಾಣದಣ್ಣ ಬಾ ಬಸವಣ್ಣ, ನೀ ಬರದಿರಲು ಜಗಕ್ಕೆಲ್ಲ ಅಳಿಗಾಲವಣ್ಣ ನೀ ಲೋಕ ಪ್ರಾಣ. ಎಷ್ಟು ಚಂದ ಹೇಳಿದ್ರು ನೋಡ್ರಿ. ಸತ್ಯ ಸದ್ಧರ್ಮಶೀಲವು ಮರೆಯಾಗಿದೆ, ನಿತ್ಯ ಮರೆಮೋಸಗಳಿಗೆಲ್ಲ ಜಯವಾಗಿದೆ, ಮರ್ತ್ಯ ಮಸಣ ಆಗಿದೆ, ಮೃತ್ಯು ಮನೆ ಮಾಡಿದೆ, ಪುಣ್ಯಾತ್ಮ ಬಂದು ಕಾಪಾಡು ನಮ್ಮನ್ನು ಅಂತೇಳಿ ಮತ್ತೆ ಬಾ ಅಂತಾರೆ. ಬಸವಣ್ಣವ್ರು ಮತ್ತೆ ದೇಹ ಧರಿಸಿ ಬರಲ್ಲ. ಅವ್ರು ಅಂತಾರೆ, ನೀವೇನಾರ ಹಿಂಗೆ ನಮಗೆಲ್ಲ ಅಂತಾರೆ ಏನಪ್ಪ ಅಂತಂದರೆ, ನಾನು ಮತ್ತೆ ಬರ್ಬೇಕೇನಪ್ಪ, ನನ್ನೊಂದು ವಚನ ಓದೋ ಅರ್ಥ ಮಾಡೋಕ್ಕೆ ನಾನು ನಿನ್ನೊಳಗೆ ಬರ್ತೀನಿ ಅಂತ. ಆ ಥರದ ಒಂದು ಆರ್ತತೆಯಿಂದ ಪ್ರಾರ್ಥನೆ ಮಾಡಿದ್ರಲ್ಲ, ಆ ಪ್ರಾರ್ಥನೆ ನಿತ್ಯ ಮಾಡ್ತಾ ನಾವೆಲ್ಲರೂ ಬಸವಾದಿ ಶರಣರ ವಚನಗಳನ್ನು ನಮ್ಮ ಹೃದಯದೊಳಗೆ ಇಟ್ಕೊಂಡ್ವಿ ಅಂತಂದರೆ ಖಂಡಿತವಾಗಿ ನಾವೇ ಬಸವಾದಿ ಶರಣರು ಆಗ್ತೀವಿ ಅನ್ನುವಂಥ ಒಂದು ಸಂಗತಿ ನಿಮ್ಮೆಲ್ಲರ ಗಮನಕ್ಕೆ ತಂದು ಎಲ್ರಿಗೂ ಶುಭವನ್ನು ಹಾರೈಸಿ ಮಾತುಗಳು ವಿರಾಮ ಕೊಡ್ತೇವೆ. ಶರಣಾರ್ಥಿಗಳು. ರಕ್ಷಿಸು ಶ್ರೀ ಗುರು ಬಸವ, ಶ್ರೀ ಗುರು ಬಸವ, ಜೈ ಗುರು ಬಸವೇಶ ಹರ ರಮಃ, ವಿಶ್ವ ಗುರು ಬಸವೇಶ್ವರ ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.